ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ವ್ಯಾಲ್ಯೂ ಎಜುಕೇಷನ್ ಮೌಲ್ಯ ಶಿಕ್ಷಣ ಅನ್ನೋದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಈ ಬಾರಿ ಏನು ಪಠ್ಯಕ್ರಮ ಬಿಟ್ಟಿದ್ದಾರೆ ಅದರಲ್ಲಿ ತುಂಬ ಶಾಕ್ ಆಗ್ತಾಯಿದೆ ನಿಮಗೆಲ್ಲ. ಹೆಡಾನಿಸಮ್ ಅಂತೆ, ಯುಟಿಲಿಟೇರಿಯನಿಸಮ್ಮು ಇವೆಲ್ಲ ನೋಡಿದಾಗ ಏನಿದು, ಯಾವಾಗ ಕಲ್ತೀವಿ ನಾವು, ಯಾವಾಗ ಕಲಿತೀವಿ ಇದನ್ನು ಅನ್ನೋ ಕನ್ಫ್ಯೂಷನ್ಸ್ ನಿಮಗೆಲ್ಲ ಆಗ್ತಾಯಿದೆ. ಸೇಮ್ ಕನ್ಫ್ಯೂಷನ್ ನನಗೂ ಕೂಡ ಆಯಿತು. ಸಿಲೆಬಸ್ ನೋಡಿದಾಗ ಇದನ್ನು ನಿಮಗೆಲ್ಲ ಹೇಗಪ್ಪ ತಲುಪಿಸ್ಬೇಕು ಅನ್ನೋ ಶಾಕ್ ಆದೆ. ಆದರೆ ಆ ಸಿಲೆಬಸ್ಸನ್ನು ಕಾಪಿ ಮಾಡಿ ನಾನು ರಿಸರ್ಚು ಬ್ರೌಸಿಂಗ್ ಎಲ್ಲ ಮಾಡಿದಾಗ ನನಗೆ ಒಂದು ಕಡೆ ಈ ಕಂಪ್ಲೀಟ್ ಏನು ಸಿಲೆಬಸ್ ಇದೆ ಚಾಪ್ಟರ್ ವೈಸ್, ಇದೇ ಚಾಪ್ಟರ್ ವೈಸ್ ಒಂದು ನೋಟ್ಸ್ ಅವೈಲೇಬಲ್ ಆಗುತ್ತೆ. ಅದು ಇಗ್ನೋದಿಂದ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇದೆಯಲ್ಲ, ಅದರ ಒಂದು ನೋಟ್ಸ್ ಅವೈಲೇಬಲ್ ಆಗುತ್ತೆ. ನನಗೆ ಅನಿಸಿದ್ದೇನಂತಂದರೆ, ಇವರೇನು ಸಿಲೆಬಸ್ ಇಟ್ಟಿದ್ದಾರೆ A to Z ಅಲ್ಲಿಂದ ಕಾಪಿ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಕೊಂಡು, ಮತ್ತು ಆ ಪಠ್ಯಕ್ರಮಕ್ಕೆ ಏನೇನು ಡೀಟೇಲ್ಸ್ ಬೇಕು ಆ ಡೀಟೇಲ್ಸ್ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಇಂಗ್ಲೀಷ್ ಡೌನ್ಲೋಡೆಡ್ ನೋಟ್ಸನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ನೋಟ್ಸ್ ಕೂಡ ರೆಡಿ ಮಾಡಿದ್ದೀನಿ. ಸುಮಾರು ಒಂದು 20-22 ಪುಟದ ಕಂಪ್ಲೀಟ್ ನೋಟ್ಸು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಈ ವಿಡಿಯೋ ನೋಡಿಕೊಂಡು ಕಂಪ್ಲೀಟಾಗಿ ಆನಂತರ ನೋಟ್ಸ್ ಓದಿದರೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇಲ್ಲಿ ಕೊಟ್ಟಿರೋ ಏನು ವಿಚಾರಧಾರೆಗಳಿದೆ ಈ ಹಿಂದಿದ್ದಂಥ ಸಾಮಾನ್ಯ ಮೌಲ್ಯ ಶಿಕ್ಷಣದ ವಿಚಾರಧಾರೆಗಳಲ್ಲ. ಕಂಪ್ಲೀಟ್ ಫಿಲಾಸಫಿ, ಸಾಕ್ರಟೀಸು, ಎಮ್ಯಾನ್ಯುಯಲ್ ಕ್ಯಾಂಟು, ಪ್ಲೇಟೋ, ಇವರೆಲ್ಲರ ವಿಚಾರಧಾರೆಗಳು ಅವ್ರ ಪದ ಬಳಕೆ ಇದೆಯಲ್ಲ, ಆ ಪದ ಬಳಕೆನ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಅಷ್ಟು ಟಫ್ ಆಗುತ್ತೆ. ಆ ಥರ ವಿಚಾರಧಾರೆಗಳಿಂದ ಒಂದೇ ಈ ಡಿಸ್ಕ್ರಿಪ್ಷನಲ್ಲಿರುವಂಥ PDF ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ ಈ ವಿಡಿಯೋ ನೋಡಿರಿ, ಅಥವಾ ಈ ವಿಡಿಯೋ ನೋಡಿ ಅದು ಓದಿ. ಎರಡೂ ಕಾಂಬಿನೇಟ್ ಆದಾಗ ನೀವೊಂದು 7-8 ಅಂಕಕ್ಕೆ ಇದೇನು ಕೇಳ್ತಾರೆ ಕಂಪ್ಲೀಟ್ ಆಗುತ್ತೆ. ನಾನು 1-1.5 ಗಂಟೆಯಲ್ಲಿ ಈ ವಿಡಿಯೋ ಮುಗಿಬೋದು ಅಂತ ಅನ್ಕೋತಾ ಇದ್ದೀನಿ. ಮತ್ತು ಅದೊಂದು ನೋಟ್ಸ್ ಓದೋದಕ್ಕೆ ಒಂದು 2 ಗಂಟೆ ಸಾಕಾಗುತ್ತೆ ನಿಮಗೆ. ಒಂದು 3 ಗಂಟೆ ಓದಿ 7 ಮಾರ್ಕ್ಸ್ ತೊಗೊಳ್ಳೋದು, 8 ಮಾರ್ಕ್ಸ್ ತೊಗೊಳ್ಳೋದು ನಿಮಗೆ ಲಾಭಕಾರಿ ಅಂದುಕೊಂಡು ಈ ಕಂಟೆಂಟನ್ನು ಆರಂಭ ಮಾಡ್ತಾಯಿದ್ದೀನಿ. ಯಾರು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಟೆಲಿಗ್ರಾಮಲ್ಲಿ ಕೂಡ ನಾವು ಈ ನೋಟ್ಸ್ಗಳನ್ನೆಲ್ಲ PDF ಅಪ್ಲೋಡ್ ಮಾಡುವಂಥ ಯೋಜನೆ ಇದೆ. ಟೆಲಿಗ್ರಾಮನ್ನು ಇವತ್ತೇ ನೀವು ಜಾಯ್ನ್ ಆಗಿ. ಹಾಗೆ ನಮ್ಮದೇನು ಆ್ಯಂಡ್ರಾಯ್ಡ್ ಆ್ಯಪ್ ಇದೆ, ಅಲ್ಲಿ ಆಲ್ ಟೈಮ್ ಎಲ್ಲ ಕಾಲದಲ್ಲೂ ಈ ನೋಟ್ಸ್ ಎಲ್ಲ ಅವೈಲೇಬಲ್ ಆಗುವಂತೆ ವ್ಯಾಲ್ಯೂ ಎಜುಕೇಷನ್ ನೋಟ್ಸನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದೇ ಬೇರೆ ನೋಟ್ಸ್ಗಳು ಕೂಡ ಅಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಕರೆಂಟ್ ಅಫೇರ್ಸ್ ಕೂಡ ಇದೆ. ನಮ್ಮ ಆ್ಯಂಡ್ರಾಯ್ಡ್ ಆ್ಯಪಲ್ಲಿ ಕೂಡ ನಮ್ಮ ಟಚ್ಚಲ್ಲಿರಿ. ನೀವು ಯಾರು ಆ್ಯಂಡ್ರಾಯ್ಡ್ ಫೋನ್ ಇಲ್ಲ ಅನ್ನೋರು sadhanamart.com ಮೂಲಕ ಬೇರೆ ಯಾವುದೇ ಡಿವೈಸಿಂದ ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ಎಲ್ಲೂ ನಾವು ಹಿಡನ್ ಕಾಸ್ಟ್ಗಳನ್ನು ಫಿಕ್ಸ್ ಮಾಡಿಲ್ಲ, 100% ಫ್ರೀ ಆಗಿರುತ್ತೆ. ನಮ್ಮೆಲ್ಲ ಪ್ಲಾಟ್ಫಾರ್ಮನ್ನು ಬಳಸಿಕೊಂಡು ನೀವು ಯಶಸ್ವಿಯಾಗಿ ಅಂತ ಹಾರೈಸ್ತಾ, ಸ್ನೇಹಿತರೆ, ವೆರಿ ಫಸ್ಟ್ ನಾನು ಚಾಪ್ಟರ್ 1 ಕಡೆ ಬರ್ತೀನಿ. ಥೇರೀಸ್ ಆಫ್ ಗುಡ್ನೆಸ್ ಅಂತ ಹೇಳುತ್ತೆ. ಇದಕ್ಕೆ ಥೇರೀಸ್ ಆಫ್ ಗುಡ್ನೆಸ್ಗೆ ಕನ್ನಡ ಭಾಷಾಂತರ ಅವರೇ ಕೊಟ್ಟಿರುವಾಗೆ ಒಳ್ಳೆಯತನದ ಸಿದ್ಧಾಂತಗಳು ಅಂತ. ಒಳ್ಳೆಯತನ, ಗುಡ್ನೆಸ್ ಇದೆಯಲ್ಲ, ಅದು ಹೇಗೆ ಡೆವಲಪ್ ಆಗುತ್ತೆ, ಹೇಗೆ ಇರುತ್ತೆ ಅನ್ನೋದು. ಇದರಲ್ಲಿ ಸಬ್ ಚಾಪ್ಟರ್ಸ್ ಏನೇನು ಬಂದಿದೆ ಅಂದರೆ, ಆಂತರಿಕ ಮತ್ತು ಬಾಹ್ಯ ಒಳ್ಳೆತನ, ಇಂಟ್ರಿನ್ಸಿಕ್ ಆ್ಯಂಡ್ ಇನ್ಸ್ಟ್ರುಮೆಂಟಲ್ ಗುಡ್. ಹಾಗಂದ್ರೇನು? ಸುಖೈಕವಾದ, ಹೆಡಾನಿಸಮ್ ಅಂತ ಕರಿತೀವಿ. ಹೆಡಾನಿಸಮ್ ಅಂದ್ರೇನು? ನೈತಿಕ ಬಹುತ್ವವಾದ, ಎಥಿಕಲ್ ಪ್ಲೂರಾಲಿಸಮ್ ಅಂದ್ರೇನು? ನೈತಿಕ ಗುಣಗಳು ಅಥವಾ ಮಾರಲ್ ಕ್ವಾಲಿಟೀಸ್ಗಳು ಯಾವ್ದ್ಯಾವುದು? ಸ್ವವಾಸ್ತವೀಕರಣ, ಸೆಲ್ಫ್ ರಿಯಲೈಸೇಷನ್ ಅಂದ್ರೇನು? ಇದಿಷ್ಟು ವಿಚಾರಗಳನ್ನು ಚಾಪ್ಟರ್ 1ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದು ಏನೇನು ಅಂತ ಹೈಲೈಟ್ ಮಾಡೋಕ್ಕೆ ಹೋದರೆ ನಿಮಗೆ ದೊಡ್ಡ ಕತೆ ಆಗೋದ್ರಿಂದ ನಾನು ಡೈರೆಕ್ಟಾಗಿ ಅದರ ಒಂದೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬರ್ತೀನಿ. ವೆರಿ ಫಸ್ಟ್ ಒಂದು ಹೇಳಿಕೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಅವನು ಎತ್ತರವಾಗಿದ್ದಾನೆ ಮನುಷ್ಯ, ಅವನು ಕುಳ್ಳುವಾಗಿದ್ದಾನೆ ಮನುಷ್ಯ, ಇದು ಪ್ರಜಾಪ್ರಭುತ್ವ ದೇಶ, ಇದು ಕಮ್ಯುನಿಸ್ಟ್ ದೇಶ, ಇವೆಲ್ಲ ಏನು ಇದೆ ಆ ವಾಸ್ತವನ, ಆ್ಯಕ್ಚುಯಾಲಿಟಿಯನ್ನು ಹೇಳ್ತಾ ಇರುತ್ತೆ. ಅಲ್ಲಿ ಇನ್ನೇನು ಭಾವನೆಗಳು ಅದು ಇದು ವ್ಯಕ್ತಪಡಿಸಲ್ಲ, ಡಿಸಿಷನ್ಸ್ಗಳು ಆಗ್ತಾ ಇರಲ್ಲ, ಆ್ಯಂಡ್ ಜಡ್ಜ್ಮೆಂಟ್ಗಳು ಆಗ್ತಾ ಇರಲ್ಲ. ಕೆಳಗಡೆ ಒಂದೆರಡು ಸ್ಟೇಟ್ಮೆಂಟ್ಗಳೇ ಅಬ್ಸರ್ವ್ ಮಾಡಿರಿ. ಕದಿಯುವುದು ಕೆಟ್ಟದ್ದು, ಕಳ್ತನ ಮಾಡೋದು ಕೆಟ್ಟದ್ದು, ಪರಮಾಣು ಬಾಂಬ್ ಬಳಕೆ ವಿನಾಶಕಾರಿಯಾಗಿದೆ. ಈ ಹೇಳಿಕೆಯಲ್ಲಿ ನಾವೇನು ಅಬ್ಸರ್ವ್ ಮಾಡ್ತಾಯಿದ್ದೀವಿ? ಡಿಸಿಷನ್ ಮೇಕಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ಒಂದು ತೀರ್ಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಕದಿಯೋದು ಕೆಟ್ಟದ್ದು, ಕಳ್ತನ ಮಾಡಬಾರ್ದು, ಇನ್ನೇನೋ ಮಾಡುವುದು ಒಳ್ಳೆಯದು ಕೆಟ್ಟದ್ದು ಅಂತ ಏನು ವ್ಯಕ್ತಪಡಿಸ್ತೀವಿ, ಇಲ್ಲಿ ನಾವು ಡಿಸಿಷನ್ಸ್ಗಳನ್ನು, ತೀರ್ಮಾನಗಳನ್ನು ಮಾಡ್ತಾ ಇರ್ತೀವಿ. ಈ ತೀರ್ಮಾನಗಳನ್ನು ಮಾಡುವ ಗುಣವನ್ನೇ ನಾವು ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ, ಇದಕ್ಕೆ ವ್ಯಾಲ್ಯೂ ಕಡಿಮೆ ಇದೆ, ಇದಕ್ಕೆ ವ್ಯಾಲ್ಯೂ ಇಲ್ಲ, ಹೀಗೆಲ್ಲ ಹೇಳ್ತಾ ಬರ್ತೀವಿ. ಇಲ್ಲಿಂದ ಮೌಲ್ಯಗಳು ಆರಂಭ ಆಗ್ತವೆ. ಯಾವುದ್ಯಾವುದು ವ್ಯಾಲ್ಯೂಯಬಲ್ ಇದೆಯೋ ಅವು ಮೌಲ್ಯಯುತವಾಗಿರ್ತವೋ ಅವು ವ್ಯಾಲ್ಯೂಸ್, ವ್ಯಾಲ್ಯೂಯಬಲ್ ಅಲ್ಲವೋ ಅವು ವ್ಯಾಲ್ಯೂಸ್ ಅಲ್ಲ, ಮೌಲ್ಯಗಳಲ್ಲ ಅಂತ ಕರಿತೀವಿ. ಹಾಗಾಗಿ ಇದೊಂಥರ ವಿಚಿತ್ರ ಡೈಲೆಮ್ಮ. ಈ ಸೌಂದರ್ಯಶಾಸ್ತ್ರ ಅಂತ ಕರಿತೀವಿ ಮತ್ತು ನೀತಿಶಾಸ್ತ್ರಗಳು, ಈ ಎಲ್ಲ ಕಡೆ ಈ ಗುಡ್ನೆಸ್ ಅನ್ನೋ ಪದವನ್ನು ನಾವು ಹೆಚ್ಚಾಗಿ ಬಳಕೆಯನ್ನು ನೋಡ್ತಾ ಇರ್ತೀವಿ. ಹಾಗಾಗಿ ಗುಡ್ನೆಸ್ ಅನ್ನೋ ಪದ ನಾವೇನು ಜಡ್ಜ್ಮೆಂಟ್ ಅಥವಾ ತೀರ್ಮಾನ ಮಾಡ್ತೀವಿ ಅಲ್ಲಿ ಮಾತ್ರ ಬಳಕೆ ಆಗುತ್ತೆ. ವಾಸ್ತವಾಂಶ ಹೇಳಬೇಕಾದ್ರೆ ಗುಡ್ ಬೆಟರ್ ಹೇಳೋಕ್ಕಾಗೋದಿಲ್ಲ. ಸ್ನೇಹಿತರೆ, ಹಾಗಾದರೆ ಏನಿದು ಮೀನಿಂಗ್ ಆಫ್ ಗುಡ್ನೆಸ್ ಅಂದರೆ ಏನು ಅಂತ ನೋಡೋದಾದರೆ, ಎಥಿಕಲ್ ನ್ಯಾಚುರಲಿಸಮ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಆ ಸಬ್ಜೆಕ್ಟಲ್ಲಿ ಅಗತ್ಯವಿರುವ ಇತರರಿಗೆ ಸಹಾಯ ಮಾಡುವುದೆಲ್ಲದೂ ಕೂಡ
ಒಳ್ಳೆಯದು ಅಂತ ಹೇಳುತ್ತೆ. ಅಂದರೆ ಅಗತ್ಯ ಇರೋ ಇತರಿಗೆಲ್ಲ ಸಹಾಯ ಮಾಡೋದು ಒಳ್ಳೆಯದು. ಅಂದರೆ ನಾನು ಏನು ಅನುಮೋದಿಸ್ತೀನೋ, ಅಂದರೆ ನಾನು ಯಾವುದಕ್ಕೆ ಅಪ್ರೂವಲ್ ಮಾಡ್ತಾಯಿದ್ದೀನೋ ಅದೆಲ್ಲ ಒಳ್ಳೆಯದು. ನಾನು ಯಾವುದಕ್ಕೆ ಡಿಸಗ್ರಿ ಮಾಡ್ತಾಯಿದ್ದೀನೋ, ನಾನು ಯಾವುದನ್ನು ಒಪ್ಕೊಳ್ತಾ ಇಲ್ವೋ ಅದೆಲ್ಲದು ಒಳ್ಳೆಯದಲ್ಲ ಅಂತ ಹೇಳುತ್ತೆ. ಹಾಗಾಗಿ ಇಲ್ಲಿ ಸರಿ ಯಾವುದು ಒಳ್ಳೆಯದು ಯಾವುದು, ನಿಶ್ಚಿತವಾಗಿಯೂ ಇದು ಸರಿನಾ, ನಿಶ್ಚಿತವಾಗಿ ಇದು ಒಳ್ಳೆಯದಲ್ವಾ. ಈಗ ಒಂದಷ್ಟು ಮೆಜಾರಿಟಿ ಪೀಪಲ್ ಒಂದನ್ನು ಒಪ್ಪಿಕೊಂಡು ಕೂಡಲೇ, ಈಗ ಚೀನಾದಲ್ಲಿ ಕಮ್ಯುನಿಸ್ಟ್ ಇದೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ. ಭಾರತೀಯರೆಲ್ಲರೂ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡ ಮಾತ್ರಕ್ಕೆ ಪ್ರಜಾಪ್ರಭುತ್ವ ಒಳ್ಳೆಯದ, ಕಮ್ಯುನಿಸ್ಟ್ ಕೆಟ್ಟದ್ದ? ಹಾಗಾದರೆ ಚೀನಾದಲ್ಲಿರೋರೆಲ್ಲ ಕಮ್ಯುನಿಸ್ಟನ್ನು ಒಪ್ಕೊಂಡಿದ್ದಾರಲ್ಲ, ಹಾಗಾದರೆ ಕಮ್ಯುನಿಸ್ಟ್ ಒಳ್ಳೆಯದ ಜಗತ್ತಿಗೆ, ಕಮ್ಯುನಿಸ್ಟ್ ಹಾಗಾದರೆ ಕೆಟ್ಟದ್ದ? ಈ ಜಡ್ಜ್ಮೆಂಟ್ ಮಾಡುವಂಥ ವಿಚಾರಗಳನ್ನು ನಾವು ಈ ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಜಾಸ್ತಿ ಜನ ಒಪ್ಕೊಂಡು ಕೂಡಲೇ ಅದು ಒಳ್ಳೆಯದಾಗ್ಬಿಡುತ್ತಾ? ಈಗ ಭಾರತದಲ್ಲೂ ವಿವಾದಗಳಾಗ್ತಾ ಇದೆ, ಹಾಗಿರಬೇಕು ಹೀಗಿರಬೇಕು ಅನ್ನೋ ಚರ್ಚೆಗಳೆಲ್ಲ ನಡೀತಾ ಇದೆ. ಬಹುಸಂಖ್ಯಾತರು ಹೇಳಿದ ಕೂಡಲೇ ಅದೆಲ್ಲ ಸರಿಯಾಗಿಬಿಡುತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನ ಮಲ್ಟಿಪಲ್ ಡೈಮೆನ್ಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಈಗ ವಿವಿಧ ದೃಷ್ಟಿಕೋನಗಳ ಮೂಲಕ ಇದನ್ನು ಅನಾಲಿಸಿಸ್ ಮಾಡ್ತಾ ಬರೋಣ. ವೆರಿ ಫಸ್ಟ್, ಉಪಯುಕ್ತತಾವಾದಿ ದೃಷ್ಟಿಕೋನ, ಯುಟಿಲಿಟೇರಿಯನಿಸಮ್ ಅಂತ ಕರಿತೀವಿ. ಯುಟಿಲಿಟೇರಿಯನಿಸಮಲ್ಲಿ ಏನು ಹೇಳ್ತಾರೆ ಅಂದರೆ, ದೀರ್ಘಾವಧಿ ಲಾಂಗ್ ಟರ್ಮಲ್ಲಿ ಹೆಚ್ಚು ಸಂಖ್ಯೆಯ ಜನರಿಗೆ, ಗರಿಷ್ಠ ಸಂಖ್ಯೆಯ ಜನರಿಗೆ ಗರಿಷ್ಠ ಸಂತೋಷವನ್ನು ಯಾವ್ದ್ಯಾವ್ದು ಉಂಟು ಮಾಡುತ್ತೋ ಅದೆಲ್ಲದೂ ಸರಿ. ಹೆಚ್ಚು ಸಂಖ್ಯೆಯ ಜನರಿಗೆ ಹೆಚ್ಚು ಸಂತೋಷ ಉಂಟು ಮಾಡುವ ಯಾವುದೇ ಕಾನ್ಸೆಪ್ಟ್ ಇದ್ದರೆ ಅದು ಸರಿ ಅಂತ ಹೇಳುತ್ತೆ. ಅಂದರೆ ಈಗ ಭಾರತದಲ್ಲಿ ಹೆಚ್ಚು ಜನ ಬಡತನದಿಂದ ಕೂಡಿದ್ದಾರೆ, ಬಹುಸಂಖ್ಯಾತ ಬಡತನದಿಂದ ಕೂಡಿರುವ ಜನರಿದ್ದ ಕಾರಣಕ್ಕೆ ಅವರಿಗೆ ನೀವು ಅಕ್ಕಿಯನ್ನು ಕೊಡೋದು ಅಥವಾ ಸಿಲಿಂಡರನ್ನು ಫ್ರೀಯಾಗಿ ಸಪ್ಲೈ ಮಾಡೋದು, ಇದೇನೇ ಮಾಡಿದರೂ ಅದು ಸರಿ ಅನ್ನೋ ಅರ್ಥದಲ್ಲಿ ಇದು ಹೇಳುತ್ತೆ. ಗರಿಷ್ಠ ಸಂಖ್ಯೆ ಜನರಿಗೆ ಗರಿಷ್ಠ ಸಂತೋಷ ಉಂಟು ಮಾಡಬೇಕು, ಅದು ಸರಿ ಅನ್ನೋದು ಉಪಯುಕ್ತವಾದಿಗಳ ಒಂದು ಒಳ್ಳೆಯದು ಅಥವಾ ಗುಡ್ನೆಸ್ಗೆ ತೀರ್ಮಾನ ಆಗುತ್ತೆ. ಅದೇ ರೀತಿ ಕನ್ವೆಕ್ಷನಲಿಸಮ್ ಅಥವಾ ಟೆಲಿಯಾಲಜಿಕಲ್ ಸಿದ್ಧಾಂತ ಅಂತ ಇನ್ನೊಂದು ಬರುತ್ತೆ. ಅವರು ಸರಿಗಿಂತ ಒಳ್ಳೆಯತನಕ್ಕೆ ಆದ್ಯತೆ ಕೊಡ್ತಾರೆ. ಗಿವ್ಸ್ ಪ್ರಿಯಾರಿಟಿ ಟು ಗುಡ್ ಓವರ್ ದ ರೈಟ್. ಏನಿದು ಗುಡ್ಡು ರೈಟು ಅಂತ ಅಂದರೆ, ನಿಮಗೆ ಇನ್ನೊಬ್ಬರ ಬಗ್ಗೆ ಒಂದು ಕಾಳಜಿ ಇದೆ, ಅವರಿಗೆ ಒಂದಷ್ಟು ನೀವು ಸಿಂಪತೈಸ್ ಆಗಿರ್ತೀರ, ಅನುಕಂಪದಿಂದ ಕರುಣೆಯಿಂದ ಇರ್ತೀರ. ಬಟ್ ಲೇಜಿ ಪೀಪಲ್ ಒಬ್ಬ ಇರ್ತಾನೆ, ಸೋಂಬೇರಿ ನೌಕರನಿಗೆ ಆ ಇಲಾಖೆಯ ಬಾಸ್ ಆಗಿದ್ದಂಥವ್ರು ಸರಿಯಾಗಿರಬೇಕಾ ಒಳ್ಳೆಯದಾಗಿರಬೇಕಾ ಅಂದರೆ ಸಿಂಪತಿ ಅನ್ನೋದು ಒಳ್ಳೆತನ. ಸಿಂಪತಿಯಿಂದ ಇದ್ದರೆ ಲೇಜಿ ಪೀಪಲ್ ಇನ್ನಷ್ಟು ಲೇಜಿ ಆಗ್ತಾನೆ, ಸೋಂಬೇರಿ ಮನುಷ್ಯ ಇನ್ನೂ ಸೋಂಬೇರಿ ಆಗ್ತಾನೆ. ಅವನ ಮೇಲೆ ಶಿಸ್ತು ಕ್ರಮ ಅಥವಾ ಆ್ಯಕ್ಷನ್ ತಗೋಬೇಕಾ ಬೇಡವಾ? ಈ ಅರ್ಥದಲ್ಲಿ ಬಂದಾಗ ಇಲ್ಲಿ ಸರಿ ಅನ್ನೋದು ಶಿಸ್ತು ಕ್ರಮ ತಗೊಳ್ಳೋದು ಸರಿ ಇಂಪಾರ್ಟೆಂಟ್ ಅಲ್ಲ, ನೀವು ಸಿಂಪತಿಯಿಂದನೇ ಇರಬೇಕು, ಅವನಿಗೆ ಕರುಣೆ ತೋರಿಸು ಅಂತ ಹೇಳುತ್ತೆ ಕನ್ವೆಕ್ಷನಲಿಸಮ್. ಆದರೆ ಡಿಯಾನ್ಟಾಲಜಿಕಲ್ ಸಿದ್ಧಾಂತ ಇದೆಯಲ್ಲ, ಇಲ್ಲಿ ಒಳ್ಳೆಯದಕ್ಕಿಂತ ಸರಿ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ನಿನ್ನಲ್ಲಿ ಕರುಣೆ ಇದ್ದಿದ್ದು ಬೇರೆ ಕಡೆ ಅಪ್ಲೈ ಮಾಡ್ಕೊಳ್ಳಪ್ಪ, ಲೇಜಿ ಪೀಪಲ್ ಅನ್ನೋರಿಗೆಲ್ಲ ನೀವು ಕರುಣೆ ತೋರ್ಸಕ್ಕೆ ಹೋದರೆ ಆ ಸರಿ ಅನ್ನೋದು ಕೆಟ್ಟದಾಗ್ಬಿಡುತ್ತೆ. ಹಾಗಾಗಿ ಲೇಜಿ ಪೀಪಲ್ಗೆ ನೀನು ಕರುಣೆ ತೋರಿಸಬಾರ್ದು ಅಂತ ಹೇಳುತ್ತೆ ಡಿಯಾನ್ಟಾಲಜಿಕಲ್ ಸಿದ್ಧಾಂತ. ಅಂದರೆ ಕನ್ವೆಕ್ಷನಲಿಸಮಲ್ಲಿ ಗಿವ್ಸ್ ಪ್ರಿಯಾರಿಟಿ ಗುಡ್ ಓವರ್ ದ ರೈಟ್, ಡಿಯಾನ್ಟಾಲಜಿಕಲ್ ಸಿದ್ಧಾಂತದಲ್ಲಿ ಗಿವ್ಸ್ ಪ್ರಿಯಾರಿಟಿ ಟು ದ ರೈಟ್ ಓವರ್ ದ ಗುಡ್. ಈ ಮೂರು ಸಿದ್ಧಾಂತಗಳು. ಇದು ಅರ್ಥ ಆಗಿಲ್ಲ ಅಂದರೆ ಮುಂದೆ ಇನ್ನೂ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸ್ನೇಹಿತರಿಗೆ ಮತ್ತೊಂದು ಟಾಪಿಕ್ ಬರೋಣ. ವಾಟ್ ಕೈಂಡ್ಸ್ ಆಫ್ ಥಿಂಗ್ಸ್ ಆರ್ ಗುಡ್? ಯಾವ ಬಗೆಯ ಸಂಗತಿಗಳು ಒಳ್ಳೆಯದು? ಅಂದರೆ ಒಬ್ಬ ವ್ಯಕ್ತಿ ಏನಾದರೂ ಇಷ್ಟಪಡ್ತಾನೆ ಅಂತ ಇಟ್ಕೊಳ್ಳಿ, ಇಷ್ಟಪಟ್ಟ ಅಂದರೆ ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಭಾವಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಧರ್ಮದ ವ್ಯಕ್ತಿ ತನ್ನ ಧರ್ಮವನ್ನು ತುಂಬ ಇಷ್ಟಪಡ್ತಾ ಇರ್ತಾನೆ. ತಮ್ಮ ಧರ್ಮವನ್ನು ತುಂಬ ಇಷ್ಟಪಡೋ ಕಾರಣಕ್ಕೆ ಇನ್ನೊಬ್ಬ ಧರ್ಮೀಯರಿಗೆ ತೊಂದರೆ ಕೊಡೋದು, ಹರ್ಟ್ ಮಾಡೋದು, ಅವ್ರ ಮೇಲೆ ಗುಂಡಿನ ದಾಳಿ, ಬಾಂಬ್ ಅಟ್ಯಾಕ್ ಮಾಡೋದು ಕೂಡ ಅವನಿಗೆ ಸರಿ ಅನ್ಸುತ್ತೆ, ಅದು ತಪ್ಪು ಅನ್ಸೋಕ್ಕೆ ಸ್ಟಾರ್ಟ್ ಆಗಲ್ಲ. ಹಾಗಾಗಿ ಇಲ್ಲಿ ಏನು ವ್ಯಾಲ್ಯೂ ಅಂದರೆ ತಾನು ಇಷ್ಟಪಟ್ಟು ಮೌಲ್ಯೀಕರಿಸಿದ್ದೆಲ್ಲವೂ ಮೌಲ್ಯಗಳೇ ಅಥವಾ ಇನ್ನೊಬ್ಬರ ಮೌಲ್ಯಗಳಿಗೂ ನಾವು ಬೆಲೆ ಕೊಡಬೇಕಾ ಅನ್ನೋದು ಪ್ರಶ್ನೆ ಆಗುತ್ತೆ. ನಂಬರ್ 2, ವಸ್ತುನಿಷ್ಠವಾಗಿ ಮೌಲ್ಯಗಳು ಬೇರೆ ಇರ್ತವೆ, ವ್ಯಕ್ತಿನಿಷ್ಠವಾಗಿ ಮೌಲ್ಯಗಳು ಬೇರೆ ಇರ್ತವೆ. ಅಂದರೆ ಸಮ್ ಪೀಪಲ್, ಈಗ ಭಾರತದಲ್ಲಿ ವಿವಾದ ನಡೀತಾ ಇದೆ, ಹಿಜಾಬ್ ವಿವಾದ ಅಂತ ಕರಿತೀವಿ. ವ್ಯಕ್ತಿನಿಷ್ಠವಾಗಿ ಹಿಜಾಬ್ ಧರಿಸುವುದು ಅವ್ರಿಗೆ ಸರಿ ಇರುತ್ತೆ, ಆ ಧರ್ಮೀಯರಿಗೆ, ಆ ವ್ಯಕ್ತಿಗಳಿಗೆ. ಆದರೆ ವಸ್ತುನಿಷ್ಠವಾಗಿ ಆಬ್ಜೆಕ್ಟಿವ್ ಆಗಿ ನೋಡಿದಾಗ ಏನು ಒಂದು ಸಮಾಜ ಬಯಸ್ತಾ ಇದೆ, ಆ ಸಮಾಜಕ್ಕೆ ಅದು ಪೂರಕವಾಗಿದೆಯೋ ಇಲ್ವೋ. ಹೀಗೆ ಹಿಜಾಬ್ ಧರಿಸುವುದು ವಸ್ತುನಿಷ್ಠ ಮೌಲ್ಯ, ಹಿಜಾಬ್ ಧರಿಸಬೇಕೋ ಬೇಡೋ ಅನ್ನೋದು ಏನು ನ್ಯಾಯಾಂಗದ ಆದೇಶಗಳಾಗತ್ತೆ, ಸರ್ಕಾರದ ಆದೇಶಗಳಾಗತ್ತೆ, ಅದು ವಸ್ತುನಿಷ್ಠ ಮೌಲ್ಯ. ಈ ವಸ್ತುನಿಷ್ಠ ಮೌಲ್ಯವನ್ನು ಪಾಲನೆ ಮಾಡಬೇಕಾ, ವ್ಯಕ್ತಿನಿಷ್ಠ ಮೌಲ್ಯವನ್ನು ಪಾಲನೆ ಮಾಡಬೇಕಾ? ಈ ಡೈಲೆಮ್ಮ ಆ ಮಕ್ಕಳಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ವ್ಯಕ್ತಿನಿಷ್ಠ ಮೌಲ್ಯ ಮುಖ್ಯವೋ, ವಸ್ತುನಿಷ್ಠ ಮೌಲ್ಯ ಮುಖ್ಯವೋ ಅನ್ನೋದು. ಇಂಥ ಸಂದರ್ಭದಲ್ಲಿ ಯಾವುದು ಒಳ್ಳೆಯದು ಅಂತ ಡಿಸಿಷನ್ ಮಾಡೋದು ಕೂಡ ಒಂದು ಡೈಲೆಮಕ್ಕೆ ಬರ್ತೀವಿ. ಹಾಗೆ ನಿರ್ದಿಷ್ಟ ಸಂದರ್ಭದಲ್ಲಿ
ಒಬ್ಬರಿಂದ ಒಬ್ಬರಿಗೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮೌಲ್ಯ ಅನ್ನೋಂಥ ವಿಚಾರಗಳು ಚೇಂಜ್ ಆಗ್ಬೋದು. ಒಬ್ರಿಗೆ ಅದು ಮೌಲ್ಯ ಅನಿಸ್ಬೋದು, ಇನ್ನೊಬ್ರಿಗೆ ಇದು ಮೌಲ್ಯ ಅನಿಸ್ಬೋದು. ಫಾರ್ ಎಕ್ಸಾಂಪಲ್ ನಾವೇ ಹೇಳ್ತೀವಿ ಓದುವುದು ಒಳ್ಳೆಯದು ಅಂತ ಹೇಳ್ತೀವಿ. ಓದುವುದು ಒಳ್ಳೆಯದು ಅಂತೀವಿ. ಆದರೆ ಹುಡುಗರೆಲ್ಲ ಓದ್ತಾ ಇದ್ದಾರಾ? ಇಲ್ಲ. ಕೆಲವು ಹುಡುಗರು ಓದ್ತಾ ಇಲ್ಲ. ಕೆಲವು ಹುಡುಗರು ಓದ್ತಾ ಇಲ್ಲ ಅಂದ ಕಾರಣಕ್ಕೆ ಹಾಗಾದರೆ ಅಧ್ಯಯನ ಮಾಡೋದೇ ಮೌಲ್ಯಯುತವಾಗಿಲ್ಲ ಅನ್ನೋಕ್ಕಾಗತ್ತಾ? ಅಧ್ಯಯನ ಮಾಡಬಾರ್ದು, ಅಧ್ಯಯನ ಮಾಡೋದು ಮೌಲ್ಯಯುತವಾಗಿಲ್ಲ. ಈಗ ಓದ್ದವರಿಗೆಲ್ಲ ಜಾಬ್ ಸಿಗ್ತಾ ಇಲ್ಲ. ಸಿಗಲಿಲ್ಲ ಅಂದ್ಕೊಳ್ಳೆ ಓದಿಗೆ ಮೌಲ್ಯಯುತವಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಹಾಗಾಗಿ ಯಾವುದು ಮೌಲ್ಯಯುತವಾಗಿದೆ, ಯಾವುದು ಒಳ್ಳೆಯದು, ಇದನ್ನು ಡಿಸಿಷನ್ ಮಾಡೋದು ತುಂಬ ಕನ್ಫ್ಯೂಷನ್ ಆಗ್ತಾ ಬರುತ್ತೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಏನು ಶಿಕ್ಷಕರಾಗ್ತಾಯಿದ್ದೀರಾ, ಇದನ್ನು ಮಕ್ಕಳಿಗೆ ಹೇಗೆ ಕಲಿಸ್ತೀರಾ ಅನ್ನೋದು ಇಲ್ಲಿ ಚಾಲೆಂಜಿಂಗ್ ಟಾಸ್ಕ್. ವೆರಿ ಫಸ್ಟ್ ಬರೋಣ ಆಂತರಿಕ ಒಳ್ಳೆಯತನ ಆ್ಯಂಡ್ ಬಾಹ್ಯ ಒಳ್ಳೆಯತನ. ಇಂಟ್ರಿನ್ಸಿಕ್ ಗುಡ್ ಆ್ಯಂಡ್ ಇನ್ಸ್ಟ್ರುಮೆಂಟಲ್ ಗುಡ್ ಅಂತ ಕರಿತೀವಿ. ಏನು ಹಿಂಗಂದರೆ ನೋಡಬೇಕು, ಇಲ್ಲಿ ಒಂದಷ್ಟು ಮೌಲ್ಯಯುತವಾದ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ಭದ್ರತೆ, ವ್ಯಾಲ್ಯೂಯಬಲ್ ಥಿಂಗ್. ಶಾಂತಿ, ವ್ಯಾಲ್ಯೂಯಬಲ್ ಥಿಂಗ್. ಆನಂದ, ಹ್ಯಾಪಿನೆಸ್. ಹಣಕ್ಕೂ ವ್ಯಾಲ್ಯೂಯಬಲ್. ಆ್ಯಂಡ್ ದೆನ್ ಸಂತೋಷ, ವ್ಯಾಲ್ಯೂಯಬಲ್. ಜ್ಞಾನ, ವ್ಯಾಲ್ಯೂಯಬಲ್. ಪ್ರಾಮಾಣಿಕತೆ, ದಯೆ, ಬುದ್ಧಿವಂತಿಕೆ, ವಾತ್ಸಲ್ಯ, ಸೌಂದರ್ಯ, ಇವೆಲ್ಲ ನೋಡ್ತಾ ಬರ್ರಿ. ಇಲ್ಲಿ ಕೆಲವು ಆಂತರಿಕವಾಗಿ ತನ್ನದೇ ಆದ ಕಾರಣಕ್ಕಾಗಿ ಅವು ಬೇಕೇ ಬೇಕು. ಹ್ಯಾಪಿನೆಸ್ ಎಲ್ಲ ವ್ಯಕ್ತಿಗಳಿಗೂ ಬೇಕು. ಹಣ ಬೇಕಾ ಬೇಡವಾ ಅನ್ನೋದು ನಮಗೆ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಈಗ ಬೆಟ್ಟದಲ್ಲಿ ಒಬ್ಬ ವ್ಯಕ್ತಿ ಬಿದ್ದು ಸಿಕ್ಕಾಕೊಂಡಿದ್ದಾನೆ, ಲಾಕ್ ಆಗಿದ್ದಾನೆ. ಅವನ ಬ್ಯಾಗಲ್ಲಿ 1 ಕೋಟಿ ರೂಪಾಯಿ ದುಡ್ಡಿದೆ, ಹಣ. ಆ ಹಣ ಬೆಟ್ಟದಲ್ಲಿ ಲಾಕ್ ಆದಂಥ ವ್ಯಕ್ತಿಗೆ ಅಗತ್ಯವೇ? ತನ್ನದೇ ಆದ ಕಾರಣಕ್ಕದು ಹ್ಯಾಪಿನೆಸ್ ಕೊಡುತ್ತಾ? ಅಲ್ಲಿ ಇಲ್ಲ. ಅದಕ್ಕಾಗಿಯೇ ಸಂತೋಷ ಇದೆಯಲ್ಲ, ಹ್ಯಾಪಿನೆಸ್ ಅನ್ನೋದು ಇದು ಇಂಟ್ರಿನ್ಸಿಕ್ ಗುಡ್ ಅಥವಾ ಆಂತರಿಕವಾದ ಒಳ್ಳೆಯತನ ಅಂತ ಕರಿತೀವಿ. ಹಣ ಇನ್ಸ್ಟ್ರುಮೆಂಟಲ್ ಗುಡ್, ಅದು ಬಳಕೆಗೆ ಬಂದಾಗ ಮಾತ್ರ, ಚಲಾವಣೆಗೆ ಅವಕಾಶವಿದ್ದಾಗ ಮಾತ್ರ ಅದು ಗುಡ್ ಆಗುತ್ತೆ. ಹೀಗೆ ಹಲವಾರು ಸಂಗತಿಗಳು ಇಂಟ್ರಿನ್ಸಿಕ್ ಆಂತರಿಕವಾಗಿ ಒಳ್ಳೆಯದಿರುತ್ತೆ, ಕೆಲವು ಸಂಗತಿಗಳು ಬಾಹ್ಯವಾಗಿ ಒಳ್ಳೆಯದಾಗಿರುತ್ತೆ. ಆ ಬಾಹ್ಯ ಒಳ್ಳೆಯದು ಯಾವುದು, ಆಂತರಿಕ ಒಳ್ಳೆಯತನ ಯಾವುದು? ಹಾಗಾದರೆ ಯಾವುದು ಹೆಚ್ಚು ವ್ಯಾಲ್ಯೂಯೇಬಲ್ ಅನ್ನೋದು ಕೂಡ ನಮಗೆ ಚರ್ಚೆ ಆಗುತ್ತೆ. ಸಮ್ಟೈಮ್ ಬಾಹ್ಯ ಮೌಲ್ಯ ಇರುತ್ತಲ್ಲ, ಆ ಥರ ವಸ್ತುಗಳು ಎಷ್ಟು ಆಂತರಿಕ ಮೌಲ್ಯವನ್ನು ಕೊಡುತ್ತೆ ಅನ್ನೋದ್ರ ಮೇಲೆ ಅದ್ರ ವ್ಯಾಲ್ಯೂ ಡಿಸೈಡ್ ಆಗ್ತಾ ಇರುತ್ತೆ. ಹಣ, ನೀವು ಒಂದು ನಗರದಲ್ಲಿ ಶಾಪಿಂಗಲ್ಲಿದ್ದೀರಾ, ಆವಾಗ ನಿಮಗೆ ಹಣ ವ್ಯಾಲ್ಯೂಯಬಲ್, ನಿಮಗೆ ಹ್ಯಾಪಿನೆಸ್ ಕೊಡುತ್ತೆ. ಆದರೆ ನೀವು ಒಂದು ದೊಡ್ಡ ಕಾಡಿನಲ್ಲಿ ಸುತ್ತ ಕಾಳ್ಗಿಚ್ಚು ಬಂದಾಗ ನಿಮ್ಮ ಕೈಲಿ 1 ಕೋಟಿ ರೂಪಾಯಿ ಬ್ಯಾಗ್ ಇದೆ, ಆಗ ಅದು ವ್ಯಾಲ್ಯೂಯಬಲ್ ಆಗಲ್ಲ. ಹಾಗಾಗಿ ಬಾಹ್ಯ ಮೌಲ್ಯ ಕೊಡುವಂಥದ್ದು ಮುಖ್ಯ ಅಲ್ಲ ಅಂಥೇಳಿ ತುಂಬ ಫಿಲಾಸಫರ್ಗಳು ಹೇಳ್ತಾರೆ. ಆಂತರಿಕವಾಗಿ ಏನು ಗುಡ್ ಇರುತ್ತೋ ದಟ್ ಈಸ್ ಮೋಸ್ಟ್ ವ್ಯಾಲ್ಯೂಯಬಲ್, ಅದನ್ನು ಡೆವಲಪ್ ಮಾಡೋಣ ಅನ್ನೋ ಚರ್ಚೆ ಸ್ಟಾರ್ಟ್ ಆಗುತ್ತೆ. ಆ ಡೈಲಮಾನೇ ಈ ಕ್ಲಾಸಲ್ಲಿ ತುಂಬ ಹೊತ್ತು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಅಲ್ಲಿ ವೆರಿ ಫಸ್ಟ್ ಆರಂಭ ಮಾಡೋದು ಖುಷಿ ಮತ್ತು ಸಂತೋಷ. ಡಿಫ್ರೆನ್ಸ್ ಬಿಟ್ವೀನ್ ಪ್ಲೆಜರ್ ಆ್ಯಂಡ್ ಹ್ಯಾಪಿನೆಸ್. ನಿಮಗೆ ಅನಿಸುತ್ತೆ ಅರೆ ಖುಷಿ ಸಂತೋಷ ಬೇರೆನಾ, ಪ್ಲೆಜರ್ ಹ್ಯಾಪಿನೆಸ್ ಬೇರೆನಾ, ಅವೆರಡು ಒಂದೇ ಅಲ್ಲ. ನಾನು ಇದನ್ನು ಓದೋವರೆಗೂ ಖುಷಿಗೂ ಸಂತೋಷಕ್ಕೂ ಡಿಫ್ರೆನ್ಸ್ ಏನಿಲ್ಲ ಅಂತ ಅಂದ್ಕೊಂಡಿದ್ದೆ, ಪ್ಲೆಜರ್ ಆ್ಯಂಡ್ ಹ್ಯಾಪಿನೆಸ್ ಎರಡು ಒಂದೇ ಅಂತ. ಬಟ್ ಫಿಲಾಸಫರ್ಸ್ ಹೇಳ್ತಾರೆ ಸಂತೋಷ ಖುಷಿ ಎರಡೂ ಸಮಾನಾರ್ಥಕ ಪದಗಳಲ್ಲ. ಕೆಲವು ಸಂತೋಷಗಳು ಕೆಲವು ಸೆಕೆಂಡ್ಗಳ ಕಾಲ ಏನಿರ್ತದೆ ಅದನ್ನು ನಾವು ಖುಷಿ ಅಂತ ಕರಿತೀವಿ. ತುಂಬ ಹೊತ್ತು ಲಾಂಗ್ ಟರ್ಮ್ ಇರೋಂಥದ್ದನ್ನು ಸಂತೋಷ ಅಂತ ಕರಿತೀವಿ. ಅಂದರೆ ನಾನು ಸ್ವಲ್ಪ ಹೊತ್ತು ಖುಷಿಯಾಗಿದ್ದೆ ಅಂತ ಹೇಳ್ಬೋದು, ಸ್ವಲ್ಪ ಹೊತ್ತು ಸಂತೋಷವಾಗಿದ್ದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಬಿಡಿಯಾದ ಕಾನ್ಸೆಪ್ಟ್ ಯಾವುದು ಅಂದರೆ ಪ್ಲೆಷರ್, ಇಡಿಯಾದ ಕಾನ್ಸೆಪ್ಟ್ ಯಾವುದು ಅಂದರೆ ಹ್ಯಾಪಿನೆಸ್. ನೀವು ಪಾನಿಪುರಿ ತಿಂತಾ ಇದ್ದೀರಾ, ನನಗೆ ಸಂತೋಷ ಆಗುತ್ತಿದೆ ಅಂತ ಹೇಳೋಂಗಿಲ್ಲ, ಐ ಆಮ್ ಹ್ಯಾಪಿನೆಸ್ ಅನುಭವಿಸ್ತಾ ಇದ್ದೀನಿ ಅಂತ ಹೇಳೋಂಗೆ ಬರಲ್ಲ. ಅಲ್ಲಿ ನೀವು ಪ್ಲೆಷರ್ ಅನುಭವಿಸ್ತಾ ಇರ್ತೀರ. ಐಸ್ ಕ್ರೀಮ್ ತಿಂತಾ ಇದ್ದೀರಾ, ಪ್ಲೆಷರ್ ಅನುಭವಿಸ್ತೀರಾ. ಪಾನಿಪುರಿ ತಿಂದ್ರಿ, ಐಸ್ ಕ್ರೀಮ್ ತಿಂದ್ರಿ, ಮೂವಿ ನೋಡಿದ್ರಿ, ಮಧ್ಯದಲ್ಲಿ ಪಾಪ್ಕಾರ್ನ್ ತಿಂದ್ರಿ, ಎಲ್ಲ ಆದ ನಂತರ ಮನೆಗೆ ಬರ್ತೀರಾ, ಹೇಗಿತ್ತು ಇವತ್ತಿನ ದಿನ ಅಂತ ಕೇಳಿದಾಗ ಪಾನಿಪುರಿ, ಐಸ್ ಕ್ರೀಮ್, ಫಿಲಮ್, ಪಾಪ್ಕಾರ್ನ್ ಎಲ್ಲ ಸೇರಿಕೊಂಡದ್ರಿಂದ ನಿಮಗೇನಾಯಿತು, ಸಂತೋಷ ಸಿಕ್ತು. ದಿಸ್ ಈಸ್ ದ ಹ್ಯಾಪಿಯೆಸ್ಟ್ ಡೇ ಅಂತ ಕರಿತೀರ. ಅಲ್ಲಿಗೆ ಹಲವಾರು ಪ್ಲೆಷರ್ಗಳ ಕಾಂಬಿನೇಟ್ ಆಗಿರುತ್ತೆ ಸಂತೋಷ, ಹ್ಯಾಪಿನೆಸ್. ಹಾಗಂತ ಬರೀ ವಸ್ತುಗಳಿಂದ ಇದು ಸಿಗುತ್ತೆ. ನಾನು ಹೇಳಿದೆ ಅಂತ ಐಸ್ ಕ್ರೀಮು, ಪಾನಿಪುರಿ ಇದು ಈಗಿನ ಜನ್ರೇಷನ್ ಟ್ರೆಂಡ್ ಇರೋದ್ರಿಂದ ಬಳಸಿದೆ. ಇಂಥ ಸಣ್ಣ ಸಣ್ಣ ಪದಾರ್ಥಗಳಿಂದನೇ ಹ್ಯಾಪಿನೆಸ್ ಸಿಗುತ್ತೆ ಅನ್ನೋದು ಸುಳ್ಳು. ಸಂತೋಷವು ಖುಷಿಗಳ ಮೊತ್ತ ಆಗಿರುತ್ತೆ. ಕೆಲವು ವ್ಯಕ್ತಿಗಳು ಹ್ಯಾಪಿ ಇರಲ್ಲ, ನೋಡಿರ್ಬೋದು, ಅವ್ರ ಹತ್ರ ದುಡ್ಡಿರುತ್ತೆ, ಐಸ್ ಕ್ರೀಮ್ ತಿಂತಾ ಇರ್ತಾನೆ, ಫಿಲ್ಮ್ ನೋಡ್ತಾ ಇರ್ತಾನೆ, ಸಂಜೆ ಬಂದ ನಂತರ ಕೇಳ್ರಿ ನೀನು ಸಂತೋಷದಿಂದ ಇದೆಯಾ, ಇಲ್ಲಪ್ಪ ಲೈಫೆಲ್ಲ ಡಿಸಪಾಯಿಂಟೆಡ್, ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳ್ತಾನೆ ಅವನು. ಹಾಗಾಗಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಸಂಪತ್ತು ಮತ್ತು ಗ್ಲ್ಯಾಮರ್, ಇದಕ್ಕಾಗಿ ನಾವು ಎಫರ್ಟ್ ಮಾಡ್ತಾ 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 ಆ ಮೌಲ್ಯವನ್ನು, ಆ ವ್ಯಾಲ್ಯೂಸನ್ನು ಪಡೆಯೋದಕ್ಕೆ ಶ್ರಮಿಸುವುದಕ್ಕಿಂತ
ಆರೋಗ್ಯಕರ ಚಿಂತನೆ, ಹೆಲ್ದಿ ಥಿಂಕಿಂಗ್, ಹೆಲ್ದಿ ಥಾಟ್ಸ್ ಅಂತ ಕರಿತೀವಿ. ಮತ್ತು ಪ್ಲೆಜರ್ಫುಲ್ ಮೈಂಡ್, ಹ್ಯಾಪಿ ಮೈಂಡ್ ಇಟ್ಕೊಳ್ಳೋದು ನಮ್ಮ ಮನೋಭಾವದ ಮೇಲೆ ಸಂತೋಷಕ್ಕೆ, ಹ್ಯಾಪಿನೆಸ್ಗೆ ಕಾರಣ. ಹ್ಯಾಪಿನೆಸ್ ಇಂಡೆಕ್ಸ್ GHI, ಗ್ರಾಸ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಒಂದು ಬರ್ತಾ ಇದೆ ಕಾನ್ಸೆಪ್ಟ್. ಅಲ್ಲಿ ಸಂತೋಷ ಅನ್ನೋದಕ್ಕೆ ಮೂಲಗಳು ಯಾವುದು ಅಂತೆಲ್ಲ ಚರ್ಚೆ ಮಾಡ್ತಾರೆ. ಹಾಗಾಗಿ ಸಂತೋಷ ಅನ್ನೋದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಮನುಷ್ಯನ ಲೈಫಲ್ಲಿ. ಸ್ನೇಹಿತರೆ, ಇನ್ನೊಂದು ಕಾನ್ಸೆಪ್ಟ್ ಕಡೆ ಬರೋಣ. ಸುಖೈಕವಾದ, ಹೆಡಾನಿಸಮ್ ಅಂತ ಕರಿತೀವಿ. ಹೆಡಾನಿಸಮ್ ಇಷ್ಟೇ ಹೇಳೋದು, ಖುಷಿ ಸಂತೋಷ ಇಟ್ಸ್ ಅಲ್ಟಿಮೇಟ್ ಗುಡ್. ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ದಟ್ ಈಸ್ ಫೈನಲ್. ದೀರ್ಘಾವಧಿಯಲ್ಲಿ, ಲಾಂಗ್ ಟರ್ಮಲ್ಲಿ ಹೆಚ್ಚು ಜನರಿಗೆ ಹೆಚ್ಚು ಸಂತೋಷವನ್ನು ಯಾವುದು ಉಂಟು ಮಾಡುತ್ತೋ ಅದೆಲ್ಲದೂ ಸರಿ. ದಟ್ ಈಸ್ ಅಲ್ಟಿಮೇಟ್ ಗುಡ್ ಅಂತ ಕರೀತಾರೆ ಅವರು. ಖುಷಿಯು ಇಂಟ್ರಿನ್ಸಿಕ್ ಗುಡ್ ಆಗಿದೆ ಅಂತಾರೆ ಅವರು. ಹ್ಯಾಪಿನೆಸ್ ಇದೆಯಲ್ಲ, ಹ್ಯಾಪಿನೆಸ್ ಅನ್ನೋದು ಇಂಟ್ರಿನ್ಸಿಕ್ ಗುಡ್, ಅದು ಎಲ್ಲೋ ಹೊರಗಡೆಯಿಂದ ತೊಗೊಂಬರೋದಲ್ಲ, ಒಳಗಡೆಯಿಂದನೇ ಆಗುವಂಥದ್ದು. ಹಾಗಾಗಿ ಮನುಷ್ಯ ಹ್ಯಾಪಿಯಾಗಿರಬೇಕು, ಮೌಲ್ಯಯುತವಾಗಿರಬೇಕು, ವ್ಯಾಲ್ಯೂಯಬಲ್ ಆಗಿರಬೇಕು ಅಂತ ಅಂದರೆ ಅವನಿಗೆ ಹ್ಯಾಪಿನೆಸ್ ಇಂಪಾರ್ಟೆಂಟ್ ಅನ್ನೋದು ಇವ್ರ ವಾದ ಆಗಿರುತ್ತೆ. ಇವರು ಎಕ್ಸ್ಟರ್ನಲ್ ಏನು ಹೊರಗಿನ ಸಂತೋಷ ಇದೆಯಲ್ಲ, ಇನ್ಸ್ಟ್ರೂಮೆಂಟಲ್ ಗುಡ್ಗೆ ಆದ್ಯತೆ ಕೊಡಲ್ಲ. ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೋ, ಇಟ್ಟಿಗೆ ಮತ್ತು ಗಾರೆ ಬಗ್ಗೆ ಹೇಳ್ತಾರೆ. ಇಟ್ಟಿಗೆ ಮತ್ತು ಗಾರೆಗಳು ಇಂಟ್ರಿನ್ಸಿಕ್ ಗುಡ್ ಅಲ್ಲ ಅಂತಾರವರು. ಅದಕ್ಕೇನು ವ್ಯಾಲ್ಯೂನೇ ಇಲ್ಲ ಇಂಟ್ರಿನ್ಸಿಕ್ ಆಗಿ. ಯಾಕೆಂದರೆ ಅಲ್ಲೊಂದು ಇಟ್ಟಿಗೆ ಬಿದ್ದಿದೆ, ಇಲ್ಲೊಂದಿಷ್ಟು ಗಾರೆ ಇದೆ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಆ ಇಟ್ಟಿಗೆ ಗಾರೆಯನ್ನು ಬಳಸಿಕೊಂಡು ಕಟ್ಟಡ ಕಟ್ಟಿ, ಕಟ್ಟಡವನ್ನು ನನ್ನ ಮನೆ ಎಂದು ಭಾವಿಸಿಕೊಂಡು ಮನುಷ್ಯವಾಗಿ ಎಂಜಾಯ್ ಮಾಡ್ತಾನಲ್ಲ, ಆ ಟೈಮಲ್ಲಿ ಅವಕ್ಕೆ ವ್ಯಾಲ್ಯೂ ಬರುತ್ತೆ. ಅಲ್ಲಿವರೆಗೂ ವ್ಯಾಲ್ಯೂ ಬರಲ್ಲ. ಅಲ್ಲಿವರೆಗೂ ಅದು ರೋಡಲ್ಲಿ ಬಿದ್ದಿರುವಂಥ ಇಟ್ಟಿಗೆ ಆ್ಯಂಡ್ ಗಾರೆ ಅಷ್ಟೇ. ಅದರಿಂದ ಕಟ್ಟಡ ಆದಾಗ ಅದು ಖುಷಿ ಕೊಡುತ್ತೆ. ಹಾಗಾಗಿ ಬಾಹ್ಯ ಖುಷಿ ಇದೆಯಲ್ಲ, ಬಾಹ್ಯವಾದ ಒಳ್ಳೆಯದು, ಇನ್ಸ್ಟ್ರೂಮೆಂಟಲ್ ಗುಡ್ ಇದೆಯಲ್ಲ, ಅದು ಮುಖ್ಯವಲ್ಲ ಅನ್ನೋದು ಇವ್ರ ವಾದ. ಸುಖೈಕವಾದ ಅಥವಾ ಹೆಡಾನಿಸಮ್. ಅಲ್ಲಿಗೆ ಹೆಡಾನಿಸಮ್ ಅಂದರೆ ಇಷ್ಟೇ ಗೊತ್ತಿರಬೇಕು, ಸಂತೋಷ ಮತ್ತು ಖುಷಿಗೆ ಇವರು ಮೊದಲ ಆದ್ಯತೆ ಕೊಡ್ತಾರೆ. ಲಾಂಗ್ ಟರ್ಮಲ್ಲಿ ಹೆಚ್ಚು ಜನರಿಗೆ ಹೆಚ್ಚು ಖುಷಿ ಉಂಟು ಮಾಡಬೇಕು ಅಂತ ಹೇಳ್ತಾರೆ. ಆಂತರಿಕ ಖುಷಿ, ಇಂಟರ್ನಲ್ ಹ್ಯಾಪಿನೆಸ್, ಇಂಟರ್ನಲ್ ಸಂತೋಷ ಇದೆಯಲ್ಲ, ಅದೇ ಅಲ್ಟಿಮೇಟು. ಬಾಹ್ಯ ಮೌಲ್ಯಗಳು, ಹೊರಗಡೆ ಇನ್ಸ್ಟ್ರೂಮೆಂಟಲ್ ಆಗಿರೋಂಥದ್ದು ಮುಖ್ಯವಲ್ಲ ಅನ್ನೋದು ಸುಖೈಕವಾದಿಗಳ ವಾದ ಆಗಿರುತ್ತೆ. ಸ್ನೇಹಿತರೆ, ಈಗ ಧೈರ್ಯ ಅನ್ನೋ ಕಾನ್ಸೆಪ್ಟಿಗೆ ಬರೋಣ. ಧೈರ್ಯ ಅನ್ನೋ ಕಾನ್ಸೆಪ್ಟನ್ನು ಕೂಡ ಇವರು ವ್ಯಾಲ್ಯೂಯಬಲ್ ಅಂತ ಕನ್ಸಿಡರ್ ಮಾಡಲ್ಲ. ಜ್ಞಾನವನ್ನು ಕೂಡ ವ್ಯಾಲ್ಯೂಯಬಲ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆಂದರೆ ಧೈರ್ಯ ಅದು ಇಂಟ್ರಿನ್ಸಿಕಲಿ ಗುಡ್ ಅಲ್ಲ ಅಂತ ಹೇಳ್ತಾರೆ ಇವರು. ಅದು ಜನರಿಗೆ ಹೆಚ್ಚು ಸಂತೋಷ ಉಂಟು ಮಾಡಿದಾಗ, ಒಂದು ರೋಡ್ನಲ್ಲಿ ಯಾರೋ ಒಬ್ಬರು ರೌಡಿಸಮ್ ಮಾಡಿಕೊಂಡು ಯಾರನ್ನೋ ಅಟ್ಯಾಕ್ ಮಾಡ್ತಾಯಿದ್ದಾರೆ, ಅಂಥ ಟೈಮಲ್ಲಿ ಒಬ್ಬ ವ್ಯಕ್ತಿ ಬಂದು ಆ ರೌಡಿಸಮ್ ಮಾಡೋನ್ನ ತಡೆದು ಅವರಿಷ್ಟು ಜನರನ್ನು ರಕ್ಷಣೆ ಮಾಡಿದ ಅಂದಾಗ ಹೆಚ್ಚು ಜನರಿಗೆ ಸಂತೋಷ ಉಂಟಾಯಿತು. ಆ ಸಂತೋಷ ಉಂಟಾಗಿದ್ದ ಕಾರಣಕ್ಕೆ ಅದು ವ್ಯಾಲ್ಯೂ ಬಂತು. ಅದೇ ನೋಡಿ, ಆ ರೌಡಿಸಮ್ ಮಾಡುವವನಿಗೂ 4-6 ಜನರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ, ಅವನಿಗೂ ಧೈರ್ಯ ಇರುತ್ತೆ. ಆ ರೌಡಿಯಲ್ಲಿರುವ ಧೈರ್ಯ ಇದೆಯಲ್ಲ, ಅದು ವ್ಯಾಲ್ಯೂಯಬಲ್ ಅಲ್ಲ. ಯಾರು ಕಾಪಾಡೋಕ್ಕೆ ಬಂದ ಅವನಲ್ಲಿತ್ತಲ್ಲ ಧೈರ್ಯ, ಅದು ವ್ಯಾಲ್ಯೂಯಬಲ್. ಹಾಗಾಗಿ ಧೈರ್ಯ ಕೂಡ ಆಂತರಿಕ ಗುಣ ಅಂತ ಇವ್ರು ಕನ್ಸಿಡರ್ ಮಾಡಲ್ಲ. ನಾಲೆಡ್ಜ್ ಕೂಡ ಅಷ್ಟೇ. ನಾಲೆಡ್ಜ್ಗೆ 2 ಡೈಮೆನ್ಷನ್ ಇರುತ್ತೆ, ಪಾಸಿಟಿವ್ ಡೈಮೆನ್ಷನ್ ಆ್ಯಂಡ್ ನೆಗೆಟಿವ್ ಡೈಮೆನ್ಷನ್. ಅಂದರೆ ಪಾಸಿಟಿವ್ ಡೈಮೆನ್ಷನ್ ಅಂದರೆ ಆ ನಾಲೆಡ್ಜನ್ನು ಬಳಸಿಕೊಂಡು ಹೆಚ್ಚು ಜನರಿಗೆ ಒಳ್ಳೆಯದನ್ನು ಮಾಡೋದು, ಆ ನಾಲೆಡ್ಜನ್ನು ಬಳಸಿಕೊಂಡು ಹೆಚ್ಚು ಜನರನ್ನು ನಾಶ ಮಾಡೋದು. ಈಗ ಹೈಡ್ರೋಜನ್ ಇದೆ, ಹೈಡ್ರೋಜನ್ನಿಂದ ಹೈಡ್ರೋಜನ್ ವೆಹಿಕಲ್ಗಳನ್ನು ರೆಡಿ ಮಾಡಿ ಹೆಚ್ಚು ಜನರಿಗೆ ಖುಷಿಯನ್ನು ಕೊಡುವಂಥದ್ದು. ಹೈಡ್ರೋಜನಿಂದ ಬಾಂಬನ್ನು ರೆಡಿ ಮಾಡಿ ಹೆಚ್ಚು ಜನರ ನಾಶಕ್ಕೆ ಕಾರಣ ಆಗೋದು. ಹಾಗಾಗಿ ಜ್ಞಾನ ಕೂಡ ಆಂತರಿಕವಾದ ಇಂಟ್ರಿನ್ಸಿಕ್ ಆದ ಗುಡ್ ಅಂತ ಡಿಸೈಡ್ ಮಾಡಲ್ಲ ಇವರು. ಹಾಗಾಗಿ ನಿರ್ಬಂಧಗಳಿಲ್ಲದ ಸಂತೋಷ ಯಾವುದೂ ಇಲ್ಲ. ಅಂದರೆ ಸಮ್ಟೈಮ್ ಸಂತೋಷಕ್ಕೂ ಕೂಡ ರಿಸ್ಟ್ರಿಕ್ಷನ್ ಬಗ್ಗೆ ಅವ್ರು ಹೇಳ್ತಾರೆ. ಹೇಗೆ, ಒಬ್ಬ ಕಾಪಿ ಹೊಡೆದು ಎಕ್ಸಾಮ್ ಪಾಸ್ ಆಗಿದ್ದಾನೆ, ಆ ಸಂತೋಷ ಸಂತೋಷವಲ್ಲ, ದಟ್ ಈಸ್ ಆಲ್ಸೋ ಇಂಟ್ರಿನ್ಸಿಕ್ ಗುಡ್ ಅಲ್ಲ ಅಂತಾರವರು. ಕಾಪಿ ಹೊಡೆದು ಪಾಸ್ ಆಗಿರೋಂಥದ್ದು, ಒಬ್ಬ ಅಪರಾಧ ಮಾಡಿದೂ ಶಿಕ್ಷೆ ಆಗದೆ ಎಸ್ಕೇಪ್ ಆಗಿದ್ದಾನೆ, ಅವನು ಖುಷಿ ಪಡ್ತಾ ಇದ್ದಾನೆ, ಒಂದು ಎಲೆಕ್ಷನಲ್ಲಿ ಚೀಟ್ ಮಾಡಿ ಎಲೆಕ್ಷನ್ ಗೆದ್ದು ಬಂದಿದ್ದಾನೆ, ಈ ಥರ ಸಂತೋಷಗಳು ಕೂಡ ಒಳ್ಳೆಯದಲ್ಲ. ಸಂತೋಷ ಅನ್ನೋದು ತನಗೂ ಒಳ್ಳೆಯದಾಗಿರಬೇಕು, ಬೇರೆಯವ್ರಿಗೂ ಒಳ್ಳೇದು ಮಾಡ್ತಾ ಇರಬೇಕು, ಅಂಥ ಹ್ಯಾಪಿನೆಸ್ ಮುಖ್ಯವಾದುದು ಅನ್ನೋದು ಏನು ಹೆಡಾನಿಸಮ್ ಬರುತ್ತೆ, ಸುಖೈಕವಾದಿಗಳ ವಾದ ಆಗತ್ತೆ. ಸ್ನೇಹಿತರೆ, ಈ ಹೆಡಾನಿಸಮ್, ಸುಖೈಕವಾದಿಗಳು ಸಂತೋಷನೇ ಅಲ್ಟಿಮೇಟ್, ಸಂತೋಷನೇ ವ್ಯಾಲ್ಯೂ, ಸಂತೋಷನೇ ಅಲ್ಟಿಮೇಟ್ ಗುಡ್ ಅನ್ನೋರಿಗೆ ವಿರುದ್ಧವಾಗಿ ಅಥವಾ ಪರ್ಯಾಯವಾಗಿ ಇಲ್ಲ ನೈತಿಕ ಬಹುತ್ವವಾದ, ಎಥಿಕಲ್ ಪ್ಲೂರಾಲಿಸಮ್ ಅಂತ ಕರೀತಾರೆ. ಹಲವಾರು ಅಂಶಗಳಿಂದ ಒಳ್ಳೆಯದಾಗತ್ತೆ, ಹಲವಾರು ಅಂಶಗಳು ಮೌಲ್ಯಯುತವಾಗಿವೆ, ಹಲವಾರು ಅಂಶಗಳು ಇಂಟ್ರಿನ್ಸಿಕ್ ಗುಡ್ ಆಗಿದೆ ಅನ್ನೋದೇ ನೈತಿಕ ಬಹುತ್ವವಾದ. ಇಲ್ಲಿ ಎಕ್ಸಾಂಪಲ್ ನೋಡಿ, ನಾಲೆಡ್ಜ್ ಕೂಡ ಇಂಟ್ರಿನ್ಸಿಕಲಿ ಗುಡ್ ಅಂತ ಇವರು ಪರಿಗಣನೆ ಮಾಡ್ತಾರೆ. ನಾಲೆಡ್ಜಿಂದನೇ
ಮಾನವನ ನಾಗರಿಕತೆ ಬೆಳ್ಕೊಂಬಂತು. ನಾಲೆಡ್ಜಿಂದನೇ ಇವತ್ತು ಎಲ್ಲ ಡಿವೈಸ್ಗಳು ಕಂಡುಹಿಡ್ಕೊಂಡಿದ್ದೀವಿ. ನಾಲೆಡ್ಜಿಂದನೇ ಕಾರು ಬಂತು, ಈಸಿಯಾಗಿ ಮೂವ್ ಆಗ್ತಾ ಇದ್ದೀವಿ. ನಾಲೆಡ್ಜಿಂದನೇ ಮೊಬೈಲ್ ಬಂತು, ಈಸಿಯಾಗಿ ಮಾತಾಡ್ತಾ ಇದ್ದೀವಿ. ನಾಲೆಡ್ಜ್ ಈಸ್ ಅಲ್ಟಿಮೇಟ್ ಗುಡ್, ನಾಲೆಡ್ಜ್ ಈಸ್ ಇಂಟ್ರಿನ್ಸಿಕ್ ಗುಡ್ ಅನ್ನೋದು ಇವ್ರ ವಾದ. ಅದ್ರ ಜೊತೆಗೆ ನಾಲೆಡ್ಜ್ ಒಂದೇ ಅಲ್ಲ, ಹಲವಾರು ನೈತಿಕ ಗುಣಗಳು ಕೂಡ ಇಂಟ್ರಿನ್ಸಿಕ್ ಗುಡ್ ಆಗಿದೆ ಅಂತ ಹೇಳ್ತಾರೆ ಇವರು. ದಯೆ, ಪ್ರಾಮಾಣಿಕತೆ, ಸತ್ಯನಿಷ್ಠೆ, ಉಪಕಾರ ಮಾಡೋದು ಆ್ಯಂಡ್ ಔದಾರ್ಯದಿಂದ ಇರೋದು, ಸದ್ಭಾವನೆ, ಇವೆಲ್ಲವೂ ಕೂಡ ಸ್ವತಃ ಮೌಲ್ಯಯುತವಾಗಿದ್ದಾವೆ. ಕೇವಲ ಹ್ಯಾಪಿನೆಸ್ ಒಂದೇ ಅಲ್ಲ ಅನ್ನೋದು ನೈತಿಕ ಬಹುತ್ವವಾದಿಗಳ ವಾದ ಆಗಿರುತ್ತೆ. ಇದಕ್ಕೆ ಏನು ಪರ್ಯಾಯ ಅಂತ ಅಂದರೆ, ವಿಮರ್ಶೆ ಏನು ಮಾಡ್ತಾರೆ ಇಲ್ಲಿ ಅಂತ ಅಂದರೆ, ಈಗಷ್ಟೇ ಹೇಳಿದ್ನಲ್ಲ, ಧರ್ಮಾಂಧ ಒಬ್ಬ ಇದ್ದಾನೆ, ಆತ ತನ್ನ ನಂಬಿಕೆಗೋಸ್ಕರ ಸಾವಿರಾರು ಜನರನ್ನು ಹತ್ಯೆ ಮಾಡೋಕ್ಕೆ ರೆಡಿ ಇದ್ದಾನೆ. ಅವನಿಗೆ ಪ್ರಾಮಾಣಿಕತೆ ಇದೆ, ಔದಾರ್ಯತೆ ಇದೆ, ತನ್ನ ಧರ್ಮದ ಬಗ್ಗೆ ಔದಾರ್ಯತೆ ಇದೆ, ತನ್ನ ಧರ್ಮಕ್ಕೆ ಪ್ರಾಮಾಣಿಕನಾಗಿದ್ದಾನೆ. ಆ ಪ್ರಾಮಾಣಿಕತೆ, ಆ ಔದಾರ್ಯತೆಗಾಗಿ ಬೇರೆ ಯಾರನ್ನು ಬೇಕಾದ್ರೂ ಸಾಯಿಸೋಕ್ಕೆ ರೆಡಿಯಾಗಿದ್ದಾನೆ. ಹಾಗಾದರೆ ಇದು ಇಂಟ್ರಿನ್ಸಿಕ್ ಗುಡ್ಡ ಅಂತ ಪ್ರಶ್ನೆ ಮಾಡ್ತಾರೆ ಮತ್ತೆ ಸುಖೈಕವಾದಿಗಳು, ಹೆಡಾನಿಸ್ಟ್ಗಳು. ಔದಾರ್ಯ ಒಳ್ಳೆಯದು ಅಂತ ಹೇಳಿದ್ರಿ, ಹಾಗಾದರೆ ಸೋಮಾರಿ ಇದ್ದಾನೊಬ್ಬ ಲೇಜಿ ಪೀಪಲ್ಗೆ ತೋರಿಸುವ ಔದಾರ್ಯದಿಂದಾಗಿ ಅವನು ಇನ್ನಷ್ಟು ಲೇಜಿ ಆಗ್ತಾನೆ, ಅವನಿಗೆ ಪನಿಷ್ ಮಾಡಲೇಬೇಕಲ್ಲ. ಹಾಗಾದರೆ ಔದಾರ್ಯ ಕೂಡ ಇನ್ಸ್ಟ್ರುಮೆಂಟಲ್ ಆಗಿರುತ್ತೆ, ಇದು ಇಂಟ್ರಿನ್ಸಿಕ್ ಅಲ್ಲ ಅಂತ ಇವರು ಹೇಳೋದು. ಹಾಗೆ ಸತ್ಯ ಕೂಡ ಇಂಟ್ರಿನ್ಸಿಕ್ ಗುಡ್ ಅಂತ ಇವರು ಪರಿಗಣಿಸಲ್ಲ. ಸತ್ಯ ಕೂಡ ಟೈಮ್ಲಿ ಆಗಿರುತ್ತೆ. ಅಂದರೆ ಪ್ರಿಯಂ ಬ್ರೂಯಾತಂ ಸತ್ಯಂ ಅಪ್ರಿಯಂ ಅಂತ ಸಂಸ್ಕೃತದಲ್ಲಿ ಶ್ಲೋಕ ಬರುತ್ತೆ. ನೀವು ಒಬ್ಬರಿಗೆ ಯಾರಿಗೋ ಪ್ರಿಯವಾದದ್ದನ್ನು ಹೇಳಬೇಕು ಅಂತ ಅಂದರೆ ಸತ್ಯ ಮುಖ್ಯ ಅಲ್ಲ, ಅಪ್ರಿಯಂ ಅಂತ ಹೇಳ್ತೀವಿ. ಅಂದರೆ ನೀವು ಸತ್ಯ ಹೇಳೋದ್ರಿಂದ ನನಗೆ ಹರ್ಟ್ ಆಗುತ್ತೆ ಅಂದರೆ ಆ ಸತ್ಯನ ಹೇಳದೇ ಇರೋದೇ ಒಳ್ಳೆಯದು ಅಂತ ಇವ್ರು ಭಾವಿಸ್ತಾರೆ. ಒಬ್ಬ ಪೇಷಂಟ್ ಇದ್ದಾನೆ, ಆ ಪೇಷಂಟ್ಗೆ ಕ್ಯಾನ್ಸರ್ ಆಗಿದೆ. ನಿನಗೆ ಕ್ಯಾನ್ಸರ್ ಆಗಿದೆ ಅಂದರೆ ಅವನು 1-2-3 ವರ್ಷ ಬದುಕೋನು ಇವತ್ತೇ ಸತ್ತೋಗ್ಬಿಡ್ಬೋದು ಅಥವಾ ನಾಳೆ ಸತ್ತೋಗ್ಬಿಡ್ಬೋದು. ಸತ್ಯವನ್ನು ಹೇಳಿದರೆ ರೋಗಿಗೆ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯಾಗುತ್ತದೆ. ಹಾಗಾಗಿ ಸತ್ಯ ಬಹಳಷ್ಟು ಸಂದರ್ಭದಲ್ಲಿ ಅನಿವಾರ್ಯ ಅಲ್ಲ ಅನ್ನೋದು ಇವ್ರ ವಾದ ಆಗತ್ತೆ. ಹಂಗಾರೆ ಸತ್ಯ ಕೂಡ ಇಂಟ್ರಿನ್ಸಿಕ್ ಗುಡ್ ಅಲ್ಲ. ಹಾಗಾದರೆ ಈ ಸದ್ಗುಣಗಳೆಲ್ಲ ಖುಷಿನ ಕೊಡಲಿಲ್ಲ ಅಂದರೆ ನೀವು ಸತ್ಯ ಹೇಳೋದ್ರಿಂದ ಖುಷಿ ಆಗ್ತಾ ಇಲ್ಲ, ನೀವು ಔದಾರ್ಯದಿರೋದ್ರಿಂದ ಖುಷಿ ಆಗ್ತಾ ಇಲ್ಲ, ನಿಮ್ಮ ಧೈರ್ಯದಿಂದ ಯಾರಿಗೂ ಖುಷಿ ಸಿಗ್ತಾ ಇಲ್ಲ ಅನ್ನೋದಾದರೆ ಈ ಸದ್ಗುಣಗಳೆಲ್ಲ ಯಾವ ಪುರುಷಾರ್ಥಕ್ಕೆ ಬೇಕು? ಇವೆಲ್ಲ ಬೇಕಾ? ಹಾಗಾದರೆ ಇವನ್ನ ಹೆಂಗೆ ನೀವು ಸದ್ಗುಣ ಅಂತ ಕರಿತೀರಿ, ಅಥವಾ ಇವನ್ನೆಲ್ಲವೂ ನೀವು ಹೇಗೆ ಮೌಲ್ಯಗಳು ಅಂತ ಕರಿತೀರಿ? ಹಾಗಾಗಿ ಮನುಷ್ಯನಿಗೆ ಸಂತೋಷ ಉಂಟು ಮಾಡಿದರೆ ಮಾತ್ರ ಅವು ವ್ಯಾಲ್ಯೂಯಬಲ್ ಅನ್ನೋದು ಹೆಡಾನಿಸ್ಟ್ಗಳ ವಾದ ಆಗಿರುತ್ತೆ. ಅಲ್ಲಿಗೆ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅಂತೀನಿ. ಹೆಡಾನಿಸ್ಟ್ಗಳು ಹೇಳೋದು ವೆರಿ ಸಿಂಪಲ್, ನಮಗೆ ಸಂತೋಷ ಬೇಕು, ಸಂತೋಷನೇ ಅಲ್ಟಿಮೇಟ್ ಗುಡ್, ಸಂತೋಷಕ್ಕಿಂತ ಮತ್ತೊಂದು ಗುಡ್ ಇಲ್ಲ ಅಂತ. ಆದರೆ ಈ ಬಹುತ್ವವಾದಿಗಳಿದಾರಲ್ಲ, ಈ ಬಹುತ್ವವಾದಿಗಳು ಹೇಳ್ತಾರೆ ನಾಲೆಡ್ಜ್ ಕೂಡ ಗುಡ್ಡು, ಬೇರೆ ಬೇರೆ ಗುಣಗಳಾದ ದಯೆ, ಪ್ರಾಮಾಣಿಕತೆ, ಸತ್ಯನಿಷ್ಠೆ, ಉಪಕಾರ ಇವೆಲ್ಲವೂ ಗುಡ್ಡು. ಅಂದರೆ ಹಲವಾರು ಅಂಶಗಳು ಗುಡ್ ಆಗಿದೆ, ಹಲವಾರು ಅಂಶಗಳು ಇಂಟ್ರಿನ್ಸಿಕ್ ಗುಡ್ ಆಗಿದ್ದಾವೆ ಅನ್ನೋದು ಇವ್ರ ವಾದ. ಆದರೆ ಹಿಂದಿನ ಹೆಡಾನಿಸ್ಟ್ಗಳ ಬಗ್ಗೆ ಮಾತಾಡಿದ್ವಲ್ಲ, ಆ ಹೆಡಾನಿಸ್ಟ್ಗಳು ಸುಖೈಕವಾದಿಗಳು ಹೇಳೋದು ಇಲ್ಲ, ಸಂತೋಷ ಒಂದೇ ಗುಡ್ಡು, ಮಿಕ್ಕಿದ್ದೆಲ್ಲ ಇನ್ಸ್ಟ್ರೂಮೆಂಟಲ್ ಆಗಿರುತ್ತೆ ಅಂತ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ಸ್ವಯಂ ಸಾಕ್ಷಾತ್ಕಾರ, ಸೆಲ್ಫ್ ಆ್ಯಕ್ಚುಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ಅಂತ ಕೂಡ ಕರಿತೀವಿ ಇದನ್ನು. ಇದೇನೆಂದರೆ ನಮ್ಮ ಅಬ್ರಾಮ್ ಮಾಸ್ಲೋ ಅವರ ಶ್ರೇಣಿ ಸಿದ್ಧಾಂತಗಳು ಬರ್ತವೆ. ದೈಹಿಕ ಅಗತ್ಯತೆಗಳು, ಸುಖದ ಬಯಕೆಗಳು, ಅಗತ್ಯತೆಗಳು ಹೀಗೆ ಈಡೇರಿಸ್ತಾ ಬಂದಾಗ ಅವ್ರದ್ದು ಲಾಸ್ಟ್ ಸ್ಟೇಜು ಸೆಲ್ಫ್ ಆ್ಯಕ್ಚುಲೈಸೇಷನ್. ಸೆಲ್ಫ್ ಆ್ಯಕ್ಚುಲೈಸೇಷನ್ಲಿ ಮನುಷ್ಯ ಕಂಪ್ಲೀಟ್ ಪಕ್ವವಾಗಿರಬೇಕು, ಮೆಂಟಲಿ ತುಂಬ ಬೆಳೆದಿರಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗ್ತಾ ಇರಬೇಕು, ತನ್ನ ಕೆಪ್ಯಾಸಿಟಿ, ಸುಪ್ತ ಸಾಮರ್ಥ್ಯಗಳ ಬಗ್ಗೆ ಅವೇರ್ನೆಸ್ ಇರಬೇಕು. ಈಗ ತುಂಬ ಯೂತ್ಸ್ ಎಲ್ಲ ನೀವೆಲ್ಲ ಯಾಕೆ ದುರ್ಬಲರಾಗಿದ್ದೀವಿ ಅಂದರೆ, ನನ್ನೊಳಗೆ ಎಷ್ಟು ಕೆಪ್ಯಾಸಿಟಿ ಇದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ವಿ ಆರ್ ನಾಟ್ ಅವೇರ್ ಅಬೌಟ್ ಸೆಲ್ಫ್ ಆ್ಯಕ್ಚುಲೈಸೇಷನ್. ನಾವೆಲ್ಲ ಏನಾಗಿದ್ದೀವಿ ಮತ್ತು ಸೆಲ್ಫಿ ಆ್ಯಕ್ಚುಲೈಸೇಷನ್ ಆಗಿದ್ದೀವಿ. ಸೆಲ್ಫಿನಲ್ಲಿ ಹೇಗೆ ಕಾಣಿಸ್ತೀವಿ ಅನ್ನೋದೆಲ್ಲ ಗೊತ್ತು ನಮಗೆ, ಅದು ಏನಂತ ಗೊತ್ತಿಲ್ಲ. ನಾವೆಲ್ಲ ಫೋಟೋಗೆ ನಿಂತ್ಕೊಂಡಾಗ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅನ್ನೋರು. ಈಗ ಅದೇನಾಗಿದೆಯೋ, ಸೆಲ್ಫಿ ತೆಗೆದು ಕೂಡಲೇ ಟಂಗ್ ಪ್ಲೀಸ್ ಅಂತ ಎಲ್ಲಿಂದ ಸೌಂಡ್ ಬರುತ್ತೋ ಗೊತ್ತಿಲ್ಲ, ನಾಲ್ಗೆಗಳು ಆ ಕಡೆ ಈ ಕಡೆ ಹೋಗ್ತವೆ, ಕಣ್ಗಳು ಆ ಕಡೆ ಈ ಕಡೆ ಹೋಗ್ತವೆ. ನಿಮ್ಮದೇನು ವಾಟ್ ಈಸ್ ಒರಿಜಿನಲ್ ಯುವರ್ ಫೇಸ್ ನಮಗೆ ಗೊತ್ತೇ ಆಗಲ್ಲ. ವಿಚಿತ್ರ ಆ್ಯಂಗಲಲ್ಲಿ ಐಬ್ರೋ ಎಲ್ಲೆಲ್ಲಿ ಹೋಗಿರುತ್ತೆ. ಸೆಲ್ಫಿ ಆ್ಯಕ್ಚುಲೈಸ್ ಆಗಿದ್ದೀವಿ ಹೊರತು ಸೆಲ್ಫ್ ಆ್ಯಕ್ಚುಲೈಸ್ ಆಗಿಲ್ಲ. ಈ ಸೆಲ್ಫ್ ಆ್ಯಕ್ಚುಲೈಸೇಷನ್ ನಾಟ್ ಎ ಸಿಂಪಲ್ ಮ್ಯಾಟರ್, ಇದೊಂದು ಸ್ವಲ್ಪ ತುಂಬ ಹೈಯರ್ ಮ್ಯಾಟ್ರ್ ಆಗಿರುತ್ತೆ. ಅಂದರೆ ನಮಗೆಲ್ಲ ಇಂದ್ರಿಯಗಳಿದೆ, ಇಂದ್ರಿಯಗಳ ನಿಯಂತ್ರಣದಿಂದ ನಾವು ನಡೀತಾ ಇದ್ದೀವಿ. ಇಂದ್ರಿಯಗಳಿಗಿಂತ ಸುಪೀರಿಯರ್ ಅಂದರೆ ಮೈಂಡ್. ಈ ಇಂದ್ರಿಯಗಳನ್ನೆಲ್ಲ ನೀವು ನಿಗ್ರಹಿಸಿ ಕಂಟ್ರೋಲ್ ಮಾಡುವ ಶಕ್ತಿ ಮೈಂಡ್ಗಿದೆ. ಆ ಮೈಂಡ್ ಕೂಡ ಗೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೈಂಡ್ ಕೂಡ ಸಮ್ಟೈಮ್ ಹಾಗಿಲ್ಲ ಹೀಗಿಲ್ಲ, ಬೆಳಿಗ್ಗೆ 5 ಗಂಟೆಗೆ ಏಳಬೇಕು ಅಂತ ಎದ್ದಿದ್ದೀರಾ,
ಎದ್ದು ಕೂಡಲೇ ಮೈಂಡ್ ಹೇಳುತ್ತೆ ಇಲ್ಲ ಹೇಳ್ಬೇಡ, ಈ ಚಳಿ ಒಳಗೆ ಏದೋ ನನಗೆ ಶೀತ ಆಗ್ಬೋದು, ಹಾಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಥ ಮೈಂಡ್ಗಿಂತ ಸುಪೀರಿಯರ್ ಆದ್ದು ಒಂದು ಯಾವುದು ಅಂದರೆ ಇಂಟೆಲಿಜೆಂಟ್, IQ ಅಂತ ಕರಿತಲ್ಲ, ಇಂಟೆಲಿಜೆಂಟ್ ಕ್ವಶನ್, ದಟ್ ಈಸ್ ಇಂಪಾರ್ಟೆಂಟ್. ಇಂಟೆಲಿಜೆನ್ಸ್ ನಿಮ್ಮನ್ನು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಇಂಟೆಲಿಜೆಂಟ್ ಕೂಡ ನಿಮ್ಮ ಜೊತೆ ಗೇಮಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಪಿರಿಟ್ ಅಂತ ಕರಿತೀವಿ, ಸ್ಪಿರಿಚುಯಾಲಿಟಿ. ಐ ಥಿಂಕ್ ಅರ್ಥ ಆಯಿತು ಅನ್ಕೋತೀನಿ. ಸೆನ್ಸ್ಗಿಂತ, ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು ಮನಸ್ಸು, ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಬುದ್ಧಿಶಕ್ತಿ, ಬುದ್ಧಿಶಕ್ತಿಗಿಂತ ಶ್ರೇಷ್ಠವಾದದ್ದು ಸ್ಪಿರಿಟ್ ಅಥವಾ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಅಂದರೆ ನಾನು ಯಾರು, ಭಗವಂತ ಯಾರು, ಇದು ಗೊತ್ತಿರಬೇಕು. ಭಗವಂತ ಅನ್ನೋದನ್ನು ನೀವು ಮೂರ್ತ ಸ್ವರೂಪದಲ್ಲೇ ನೋಡಬೇಕು ಅಂತಿಲ್ಲ, ಅಮೂರ್ತ ಸ್ವರೂಪದಲ್ಲಿ ಇಂಥದ್ದೊಂದು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಇಷ್ಟೆಲ್ಲ ಪವರ್ಫುಲ್ ಇದೆ, ಇದರೊಳಗಡೆ ನಾನು ಯಾರು, ನನ್ನ ಕರ್ತವ್ಯವೇನು, ಈ ಎಲ್ಲ ನಾಲೆಡ್ಜನ್ನು ಹೊಂದಿರುವಂಥ ಒಂದು ಫಿಲಾಸಫಿಯನ್ನು ನಾವು ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ ಕರಿತೀವಿ. ಇದರಲ್ಲಿ ನೈತಿಕತೆ ಬೇಕು, ಸೌಂದರ್ಯೋಪಾಸನೆ ಬೇಕು, ಧಾರ್ಮಿಕ ಅನುಭವಗಳು ಬೇಕು, ಎಲ್ಲ ಒಳಗೊಂಡಂಥ ಒಂದು ಅಲ್ಟಿಮೇಟ್ ಹೈಯೆಸ್ಟ್ ಪೀಕ್ ಪಾಯಿಂಟ್ ಆಫ್ ಎನಿ ಪರ್ಸನ್ ಈಸ್ ಸೆಲ್ಫ್ ಆ್ಯಕ್ಚುಲೈಸೇಷನ್. ಅತ್ಯುನ್ನತ ಹಂತ ಇದು. ಕೇವಲ ಸಾಮಾನ್ಯ ಜ್ಞಾನದಿಂದ ಬರುತ್ತೆ ಅಂತಲ್ಲ, ಇದು ಅಲ್ಟಿಮೇಟ್ ನಾಲೆಡ್ಜ್. ಅಲ್ಟಿಮೇಟ್ ನಾಲೆಡ್ಜ್ ಪಡಿಬೇಕು ಅಂದರೆ ಯೋಚಿಸಬೇಕು, ಯೋಜಿಸಬೇಕು, ತನ್ನೊಳಗೆ ತಾನು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಂಥ ಒಂದು ಹಂತವನ್ನು ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಮುಂದೆ ಬರೋಣ. ಚಾಪ್ಟರ್ 2, ಸೆಕೆಂಡ್ ಚಾಪ್ಟರ್. ಈ ಸೆಕೆಂಡ್ ಚಾಪ್ಟ್ರಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಹ್ಯೂಮನ್ ಕಂಡಕ್ಟ್ ಬಗ್ಗೆ, ಮಾನವ ನಡವಳಿಕೆಗಳು. ಮಾನವ ನಡವಳಿಕೆ ಅಥವಾ ಕಂಡಕ್ಟ್ ಹೇಗಿರಬೇಕು ಅನ್ನೋದು ಸಾಮಾನ್ಯವಾಗಿ ಸಂಸ್ಕೃತಿಯಿಂದ ರೂಪುಗೊಂಡಿರೋದು. ಏನು ನಾವು ಯಾವ ಕಲ್ಚರಲ್ಲಿದ್ದೀವಿ, ಆ ಕಲ್ಚರ್ ಯಾವುದ್ಯಾವುದನ್ನು ಸರಿ ಅಪ್ರೂವಲ್ ಮಾಡುತ್ತೋ ಅದನ್ನೆಲ್ಲ ನಾವು ಅಡ್ಯಾಪ್ಟ್ ಮಾಡ್ಕೋತಾ ಬಂದಿರ್ತೀವಿ. ಇದು ರೂಲ್ ಆಫ್ ಪ್ರಿನ್ಸಿಪಲ್ ಕಂಡಕ್ಟ್ ಅಂತ 2ನೇ ಚಾಪ್ಟ್ರಲ್ಲಿ ಮೆನ್ಷನ್ ಮಾಡ್ತಾರೆ. ಈ ಕಂಡಕ್ಟ್ ಬಗ್ಗೆನೇ ನಾವು ಮುಂದೆ ಹೆಚ್ಚು ಸ್ಟಡಿ ಮಾಡ್ತಾ ಬರ್ತೀವಿ. ಈ ಉದಾಹರಣೆ ನೋಡಿ, ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ, ಎಂದಿಗೂ ಅನಗತ್ಯವಾಗಿ ಇನ್ನೊಬ್ಬರಿಗೆ ನೋವು ಕೊಡಬೇಡ್ರಿ, ವಿವಾಹೇತರ ಲೈಂಗಿಕ ಸಂಬಂಧದಲ್ಲಿ ತೊಡಗಬೇಡಿ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡಿ ಅಂತ ಗಾಂಧೀಜಿಯವರು ಹೇಳ್ತಾರಲ್ಲ ಅದು, ಕಳ್ಳತನ ಮಾಡಬೇಡಿ, ನಿಮ್ಮ ತಂದೆ ತಾಯಿಗೆ ಯಾವಾಗಲೂ ಗೌರವಿಸಿ, ಹಾಗೆ ಸುಳ್ಳನ್ನು ಹೇಳಬೇಡಿ. ಇವೆಲ್ಲ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ. ಇವೆಲ್ಲವೂ ಜಸ್ಟ್ ಒಂದು ಮಾರ್ಗದರ್ಶಿ, ಜಸ್ಟ್ ನಿಮಗೆ ಗೈಡೆನ್ಸ್ ಅಷ್ಟೇ. ಇದು ಏನು ಮಾಡಬೇಕು ಅಂತ ಹೇಳ್ತಾ ಇದೆ. ಯಾಕೆ ಮಾಡಬೇಕು ಹಾಗಾದರೆ? ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಅಂತ ಹೇಳ್ತಿದ್ದೀರಾ, ಏನು ಮಾಡಬೇಡಿ ಅಂತ ಹೇಳಿದ್ದೀರಾ, ಏನು ಮಾಡಬೇಕು ಅಂತ ಹೇಳ್ತಿದ್ದೀರಾ. ಆದರೆ ಯಾಕೆ ಮಾಡ್ಕೋಬಾರ್ದು ಅಂತ ಕೇಳಿದರೆ ಉತ್ತರ ಕೊಡೋಕ್ಕೆ ನೀವು ರೆಡಿ ಇದ್ದೀರಾ. ಸುಳ್ಳನ್ನು ಹೇಳಬೇಡಿ ಅಂತ ಹೇಳ್ತಾ ಇದೆ, ಹಾಗಾದರೆ ಯಾಕೆ ಸುಳ್ಳನ್ನು ಹೇಳಬಾರದು ಅಂತ ಕೇಳಿದರೆ ಉತ್ತರ ಕೊಡೋಕ್ಕೆ ರೆಡಿ ಇರಬೇಕು. ಹಾಗಾಗಿ ಹ್ಯೂಮನ್ ಕಂಡಕ್ಟ್ ಇದೆಯಲ್ಲ, ಬಹುತೇಕ ಒಂದು ಸಂಸ್ಕೃತಿಯಿಂದ ಅಪ್ರೂವಲ್ ಆಗಿ ಬಂದಿರೋದು. ಇದಕ್ಕೂ ಕೂಡ ಹಲವಾರು ಸಿದ್ಧಾಂತಗಳು ನಮಗೆ ಯಾವುದು ಕಂಡಕ್ಟ್ ಯಾವುದು ಕಂಡಕ್ಟ್ ಅಲ್ಲ ಅಂತ ಹೇಳ್ತಾ ಬರ್ತವೆ. ಅದನ್ನು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಅಧ್ಯಾಯ 3 ಅಂತ ಡಿವೈಡ್ ಆಗುತ್ತೆ ನಮ್ಮ ಸಿಲೆಬಸ್ಸಲ್ಲಿ, ಹಾಗಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಆ ಕಂಡಕ್ಟ್ ಬಗ್ಗೆ ಹಲವಾರು ಥಿಯರಿಗಳು. ಸಾರ್ವತ್ರಿಕತೆ ಅಂದರೆ ಯೂನಿವರ್ಸಲೈಸಬಿಲಿಟಿ ಅಂತ ಕರಿತೀವಿ, ಎಲ್ಲ ಕಡೆ ಅಪ್ಲೈ ಆಗಂಗಿರಬೇಕು. ವೈಚಾರಿಕತೆನ ನೈತಿಕತೆನ ಅಂದರೆ ನಿಮ್ಮ ರ್ಯಾಷನ್ಯಾಲಿಟಿ, ರೀಸನ್ ಕೆಲಸ ಮಾಡಬೇಕಾ ಅಥವಾ ಎಥಿಕ್ ಕೆಲಸ ಮಾಡಬೇಕಾ ನಿಮ್ಮ ನಡವಳಿಕೆ ಮೇಲೆ. ಎಥಿಕಲ್ ಇಗೋಯಿಸಮ್ ಅಂತ ಕರಿತೀವಿ, ನೈತಿಕ ಅಹಂಕಾರ. ತರ್ಕಬದ್ಧ ಸ್ವಯಂ ಹಿತಾಸಕ್ತಿ, ರ್ಯಾಷನಲ್ ಸೆಲ್ಫ್ ಇಂಟ್ರೆಸ್ಟ್ ಅಂತ. ಈ 4 ಪ್ರಮುಖ ವಿಚಾರಗಳನ್ನು ನಾವು ಈ ನಡವಳಿಕೆ ಸಿದ್ಧಾಂತದಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ. ವೆರಿ ಫಸ್ಟ್ ಬರೋಣ ಸಾರ್ವತ್ರಿಕತೆ, ಯೂನಿವರ್ಸಲೈಸಬಿಲಿಟಿ. ಏನು ಯೂನಿವರ್ಸಲೈಸಬಿಲಿಟಿ ಅಂದರೆ ನಿಮ್ಮ ಏನು ವರ್ತನೆ ಇದೆ ಅದು ಇಡೀ ಎಲ್ಲ ಸಮಾಜಕ್ಕೆ ಸಾರ್ವತ್ರಿಕವಾಗಿ ಅನ್ವಯ ಆಗುವಂಗಿರಬೇಕು. ನೀವೇ ಯುನಿಕ್ಕಾಗಿ ನಿಮಗೆ ಮನಸ್ಸಿಗೆ ಬಂದಂಗೆ ಮಾಡ್ತೀವಿ ಅಂದರೆ ಅದು ಯೂನಿವರ್ಸಲೈಸಬಿಲಿಟಿ ಅಲ್ಲ. ಬೈಕಲ್ಲಿ ನೀವು ಮುಂದೆ ಓಡಿಸ್ಕೊಂಡು ಹೋಗಬೇಕು, ನಿಮ್ಮ ಹಿಂದ್ಗಡೆ ಯಾರನ್ನಾರು ಕೂರಿಸ್ಕೊಂಡು ಹೋಗ್ಬೋದು, ದಟ್ಸ್ ಪಿಲಿಯನ್ ರೈಡಿಂಗ್ ಅಂತ ಕರಿತೀವಿ, ನೋ ಪ್ರಾಬ್ಲಮ್. ಆದರೆ ರೀಸೆಂಟಾಗಿ ಚಾಮರಾಜನಗರದಲ್ಲಿ ಒಂದು FIR ಆಗುತ್ತೆ. ಏನದು? ಬೈಕ್ ಓಡಿಸ್ತಾ ಇದ್ದಾನೆ, ಬೈಕ್ ಓಡಿಸೋ ತನ್ನ ಆಪೋಸಿಟಲ್ಲಿ ಒಂದು ಹುಡುಗಿನ ಕೂರಿಸ್ಕೊಂಡಿದ್ದಾನೆ, ಆ ಹುಡುಗಿ ತನ್ನ ಆಪೋಸಿಟಲ್ಲಿ ಇವನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೀಗೆ ಹಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸಾರ್ವತ್ರಿಕವಾಗಿ ಅನ್ವಯ ಆಗೋಂಥ ನಿಯಮ ಆಗತ್ತಾ? ಇಲ್ಲ. ಆ ವರ್ತನೆ ಸರಿ ಇದೆಯಾ? ಇಲ್ಲ. ಅಂದರೆ ಆ ಬೈಕಲ್ಲಿ ಇಬ್ಬರು ಹೋಗಬೇಕು, ಸರಿ, ಅಲ್ಲಿಬ್ಬರಿದ್ದಾರೆ, ಇಬ್ಬರು ಇದ್ದಾರೆ, ಆದರೆ ಯಾರು ಎಲ್ಲಿ ಕೂರಬೇಕಿತ್ತು ಆ ಜಾಗ ಮಿಸ್ಪ್ಲೇಸ್ ಮಾಡಿದ್ದಾರೆ ಅಷ್ಟೇ. ಆ ಮಿಸ್ಪ್ಲೇಸ್ ಮಾಡಿದ ಕೂಡಲೇ ಅದು ಯೂನಿವರ್ಸಲೈಸಬಿಲಿಟಿ ಆಗಲಿಲ್ಲ. ಕ್ರಿಶ್ಚಿಯನ್ ಧರ್ಮಶಾಸ್ತ್ರ ಕೂಡ ಹೇಳುತ್ತೆ ಏನಂತಂದರೆ, ನೀವು ಉತ್ತಮ ಗೌರವ ನಿರೀಕ್ಷಿಸುವರಾದರೆ ನೀವು ಉತ್ತಮ ಗೌರವ ಕೊಡಬೇಕು ಅಂತ. ಅಂದರೆ ಸಿಂಪಲ್, ವೆರಿ ಸಿಂಪಲ್. ಇದು ಕ್ರಿಶ್ಚಿಯನ್ ರಿಲಿಜಿಯನಲ್ಲೇ ಹೇಳಬೇಕು ಅಂತೇನಿಲ್ಲ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನೀವು ಗೌರವ ಪಡಿಬೇಕು ಅಂತ ಅಂದರೆ ಗೌರವ ಕೊಡಬೇಕು. ನೀವು ಗೌರವ ಕೊಡಲಿಲ್ಲ ಅಂದರೆ ಗೌರವ ಸಿಗಲ್ಲ ಅನ್ನೋ ಅರ್ಥ. ಅಲ್ಲಿಗೆ ಎಲ್ಲರೂ
ಎಲ್ಲರಿಗೂ ಅಪ್ಲೈ ಆಗುವ ರೀತಿಯಲ್ಲಿ ಇರಬೇಕಾಗತ್ತೆ. ನೀವು ನಿಮಗೆ ಮಾತ್ರ ರೆಸ್ಪೆಕ್ಟ್ ಬೇಕು, ಇನ್ನೊಬ್ಬನಿಗೆ ಕೊಡೋಕ್ಕೆ ರೆಡಿ ಇಲ್ಲ ಅಂತಂದರೆ ಅದು ಯೂನಿವರ್ಸಲೈಸಬಿಲಿಟಿ ಆಗೋಲ್ಲ. ನನಗೆ ಎಲ್ಲರೂ ಹೆಲ್ಪ್ ಮಾಡಬೇಕು, ನಾನು ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಬೇಕು ಅಂತ ಬಯಸ್ತೀವಿ ನಾವು. ನನಗೆ ಹೆಲ್ಪ್ ಮಾಡಬೇಕು ಅಂತ ಅಂದರೆ, ಹೆಲ್ಪ್ ಆಗಬೇಕು ಅಂದರೆ ಮತ್ತು ಬೇರೆಯವರಿಗೆ ನಾನು ಹೆಲ್ಪ್ ಮಾಡಬೇಕಲ್ಲ ನಾನು, ಅದು ಕೂಡ ಯೂನಿವರ್ಸಲೈಸಬಿಲಿಟಿ. ಇನ್ನು ಕೆಲವು ನೋಡ್ತಾ ಇರ್ತೀವಿ ನಾವು. ಏನು ಇನ್ನು ಕೆಲವು ಅಂತ ಅಂದರೆ, ಸ್ಪೀಚ್ಗೆ ಬರ್ತಾರೆ ಭಾಷಣ ಮಾಡೋದಕ್ಕೆ. ಭಾಷಣ ಮಾಡೋಕ್ಕೆ ಬಂದಾಗ ಹಾಗಿರಬೇಕು, ಹೀಗಿರಬೇಕು, ಮದ್ಯಪಾನ ಮಾಡಬಾರ್ದು, ಧೂಮಪಾನ ಮಾಡಬಾರದು, ಎಲ್ಲ ಪ್ರವಚನ ನಾನು ಕೇಳಿದ್ದೀನಿ. ತುಂಬ ಪ್ರವಚನ ಮಾಡಿ 6 ಗಂಟೆ 7 ಗಂಟೆ 8 ಗಂಟೆವರೆಗೂ ಫಂಕ್ಷನ್ ಅಟೆಂಡ್ ಮಾಡಿ ಆನಂತರ 9 ಗಂಟೆಗೆ ಎಲ್ಲಿ ಹೋಗಿರ್ತಾರೆ ಅಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿರ್ತಾರೆ. ಅಂದರೆ ಬೇರೆಯವರಿಗೆ ನಾವು ಪ್ರವಚನ ಕೊಡ್ತೀವಿ, ಅದು ತಪ್ಪು ಇದು ತಪ್ಪು ಅಂತ ಇರ್ತೀವಿ, ಆದರೆ ನಾವು ಮಾಡೋದು ತಪ್ಪು ಅನ್ಸ್ಕೊಳ್ಳಲ್ಲ, ನಾವು ತಪ್ಪಲ್ಲ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಇತರರ ನಡವಳಿಕೆಗಳು ತಪ್ಪು ಅಂತ ನಿಮಗೆ ಅನಿಸಿದರೆ ನೀವು ಮಾಡಿದರೂ ಕೂಡ ಅದು ತಪ್ಪೆ. ಈ ಸಿದ್ಧಾಂತವನ್ನು ಯೂನಿವರ್ಸಲೈಸಬಿಲಿಟಿ ಅಂದರೆ ಎಲ್ಲ ಕಡೆ ಅಪ್ಲೈ ಆಗಬೇಕು. ನಿನಗೆ ತಪ್ಪು ಅನಿಸಿದರೆ ಅವ್ರದ್ದು ತಪ್ಪೆ, ನಿಂಗೆ ಸರಿ ಅನಿಸಿದರೆ ಅವ್ರದ್ದು ಸರಿಯೇ. ನಿಂಗೆ ಗೌರವ ಬೇಕು, ಅವರಿಗೆ ಗೌರವ ಕೊಡು, ನಿಂಗೆ ಹೆಲ್ಪ್ ಬೇಕು, ಅವ್ರಿಗೂ ಹೆಲ್ಪ್ ಮಾಡು. ಇದು ಯೂನಿವರ್ಸಲೈಸಬಿಲಿಟಿಯ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಬರೋಣ ವೈಚಾರಿಕತೆ ಮತ್ತು ನೈತಿಕತೆ. ರ್ಯಾಷನಾಲಿಟಿ ಆ್ಯಂಡ್ ಮ್ಯಾರಾಲಿಟಿ ಅಂದರೆ ನಿಮ್ಮ ಕಂಡಕ್ಟ್, ನಡವಳಿಕೆ ಏನಿದೆಯಲ್ಲ ಅದು ನೈತಿಕವಾಗಿ ಸರಿ ಇದೆ ಅಂತ ಕರಿಬೇಕಾದ್ರೆ ಅದು ವೈಚಾರಿಕವಾಗಿರಬೇಕು ಅನ್ನೋದು ಇಲ್ಲಿ ವಾದ. ಅದು ತುಂಬ ರ್ಯಾಷನಲ್ ಆಗಿ ಥಿಂಕ್ ಮಾಡಿರೋಂಥದ್ದಾಗಿರಬೇಕು. ಹೆಗೆಲ್ ಅವರು ಇಲ್ಲಿ 4 ಪ್ರಿನ್ಸಿಪಲ್ಗಳನ್ನ ಕೊಡ್ತಾರೆ. ಏನು ಹೇಳ್ತಾರೆ? ತಾರ್ಕಿಕವಾಗಿ ಸುಸಂಬದ್ಧವಾಗಿರಬೇಕು ಮತ್ತು ಸ್ಥಿರತೆಯಿಂದ ಕೂಡಿರಬೇಕು, ಲಾಜಿಕಲ್ ಕೊಹೆರೆನ್ಸ್ ಆಗಿರಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ಅಂದರೆ ನೀವು ಸ್ಪೀಡಾಗಿ ಹೋದಾಗ ಯಾವುದೇ ಟ್ರಾಫಿಕ್ ಪೊಲೀಸ್ನವರು ನಿಮಗೆ ಹಿಡಿಬಾರ್ದು, ಇನ್ನೊಬ್ಬರು ಸ್ಪೀಡಾಗಿ ಬಂದರೆ ಹಿಡಿದು ಪೆನಾಲ್ಟಿ ಹಾಕಬೇಕು. ನೋಡಿರಿ ಲಾಜಿಕಲ್ ಹೇಗಿದೆ ಅಂದರೆ, ನನಗಾದರೆ ಬಿಟ್ಬಿಡಬೇಕು, ಇನ್ನೊಬ್ರಿಗಾದರೆ ಹಿಡ್ಕೋಬೇಕು. ನಾನು ಟ್ರಿಪಲ್ ರೈಡ್ ಮಾಡ್ಬೇಕಾದ್ರೆ ನನಗೆ ಏನು ಹಿಡಿಬಾರ್ದು, ಇನ್ನೊಬ್ಬ ಟ್ರಿಪಲ್ ರೈಡ್ ಮಾಡ್ತಾ ಇದ್ದ ಅಂದರೆ ಅವ್ನಿಗೆ ಪೆನಾಲ್ಟಿ ಹಾಕಬೇಕು ಅಂತ ಇರ್ತೀವಿ. ಅಂದರೆ ನನಗೆ ಏನು ಸರಿ ಅನಿಸುತ್ತೆ, ನನಗೆಲ್ಲ ಲಾಭ ಆಗಬೇಕು, ಇನ್ನೊಬ್ಬನಿಗೆ ಏನಾದರೂ ಗೊತ್ತಿಲ್ಲ. ಈಗ ಇದನ್ನು ತುಂಬ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಈ ಲೈಟ್ ಕಂಬಗಳೆಲ್ಲ ಹಾಕೋದಿರುತ್ತೆ, ಪಕ್ಕದ ಮನೆಯವ್ರ ಜಮೀನಲ್ಲಿ ಲೈಟ್ ಕಂಬ ಹಾಕ್ತಾ ಇದ್ದಾರೆ ಅಂದರೆ ನಮಗೆ ಖುಷಿ ಆಗ್ತಾ ಇರುತ್ತೆ, ಹಾಕ್ಲಿ ಬಿಡು ಅಂತ ಇರ್ತೀವಿ, ಎಷ್ಟು ಆನಂದ, ಆ ಮೂಲಕ ನನಗೆ ಲೈಟ್ ಬರುತ್ತೆ ಅಂತ. ಆದರೆ ನನ್ನ ಗದ್ದೆಯಲ್ಲಿ ಲೈಟ್ ಕಂಬ, ನನ್ನ ಸೈಟ್ನಲ್ಲಿ ಲೈಟ್ ಕಂಬ ಹಾಕ್ತೀವಿ ಅಂದರೆ ನಾವು ಬಿಡೋದಿಲ್ಲ. ಯಾಕೆಂದರೆ ಅವನ ಗದ್ದೆ ಲೈಟ್ ಕಂಬ ಹಾಕೋದು ಒಳ್ಳೆಯದು, ನನ್ನ ಗದ್ದೆ ಲೈಟ್ ಕಂಬ ಹಾಕೋದು ಕೆಟ್ಟೋದು. ಈ ಥರ ಇರಬಾರ್ದು. ನಿಮ್ಮ ಲಾಜಿಕ್ ಏನಿದೆ ಅದು ಸುಸಂಬದ್ಧವಾಗಿರಬೇಕು, ಸ್ಥಿರವಾಗಿರಬೇಕು. ಅವನಿಗೆ ತಪ್ಪಂದಮೇಲೆ ನಿನಗೂ ತಪ್ಪೇ, ಅದು ನಿನಗೆ ಸರಿ ಅಂದಮೇಲೆ ಅವನಿಗೂ ಸರಿಯೇ. ಮತ್ತು ಪೀಳಿಗೆಗಳಿಂದ, ಜನ್ರೇಷನ್ಲಿಂದ ಇದು ಒಪ್ಕೊಂಡಿರಬೇಕು. ಈಗ ಮಾತ್ರ ಅದು ಸರಿ, ಇನ್ನೊಂದು ಕಾಲಕ್ಕೆ ತಪ್ಪು ಅನ್ನೋಂಗಿಲ್ಲ. ಸತ್ಯ ಯಾವ ಕಾಲಕ್ಕೂ ಹೋದರೂ ಸತ್ಯಕ್ಕೆ ವ್ಯಾಲ್ಯೂನೇ ಇರುತ್ತೆ. ಆ ರೀತಿ ಜನ್ರೇಷನ್ ಯೂನಿವರ್ಸಲ್ಸ್ ಆಗಿರಬೇಕವು. ಸಾಮಾನ್ಯೀಕರಣ ಬೆಂಬಲಿಸುವ ಪುರಾವೆಗಳಿರಬೇಕು. ಅಂದರೆ ಎಂಪೆರಿಕಲ್ ಎವಿಡೆನ್ಸ್ ಅಂತ ಕರಿತೀವಿ. ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳಿರಬೇಕು. ಸತ್ಯ ಯಾಕೆ ಸರಿ, ನೋಡಿ ಆ ಕಾಲದಲ್ಲಿ ಸತ್ಯ ಇದ್ದಿಂದ ಹಿಂಗೆ ಲಾಭ ಆಯಿತು, ಈ ಕಾಲದ ಸತ್ಯದಿಂದ ಹೀಗಾಯಿತು. ಅಹಿಂಸೆ ಹೇಗೆ ಸರಿ, ಆ ಕಾಲದಲ್ಲೂ ಅಹಿಂಸೆ ಇತ್ತು, ಗೌತಮ ಬುದ್ಧರ ಕಾಲದಲ್ಲೂ ಅಹಿಂಸೆ ಇತ್ತು, ಗಾಂಧೀಜಿಯವ್ರ ಕಾಲದಲ್ಲಿ ಅಹಿಂಸೆ ಇತ್ತು. ಈಗಲೂ ಕೂಡ ಅಹಿಂಸೆ ಬಗ್ಗೆ ಮಾತಾಡ್ತೀವಿ. ಅಹಿಂಸೆ ಬಗ್ಗೆ ಚೆನ್ನಾಗಿ ಗೊತ್ತಿದ್ದಿದ್ದರೆ ಇವತ್ತು ಉಕ್ರೇನ್ ಮತ್ತು ರಷ್ಯಾದ ಯುದ್ಧನೇ ನಡೀತಾ ಇರಲಿಲ್ಲ. ಎಂಪೆರಿಕಲ್ ಎವಿಡೆನ್ಸ್ ಇದೆ ಅಹಿಂಸೆಯಿಂದ ಒಳ್ಳೆಯದಾಗುತ್ತೆ ಅಂತ, ಬಟ್ ಹಿಂಸೆ ನಡೀತಾ ಇದೆ. ಈ ಎವಿಡೆನ್ಸ್ ಇರುವಂಥ ಕಾನ್ಸೆಪ್ಟ್ಗಳಾಗಿರಬೇಕು. ಆ್ಯಂಡ್ ದೆನ್ ಸಾರ್ವಜನಿಕ ಬುದ್ಧಿವಂತಿಕೆಗೆ ನಿಲುಕುವಂತಿರಬೇಕು. ಅಂದರೆ ಪಬ್ಲಿಕ್ ಇಂಟೆಲಿಜಿಬಿಲಿಟಿಗೆ ಅಪ್ಲೈ ಆಗಿರಬೇಕು. ಅದು ಮಾಡ್ತಾ ಇರೋದು ಸರಿ ಅಂತ ಅವರೆಲ್ಲ ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿರಬೇಕು. ಅಂಥವನ್ನ ರ್ಯಾಷನಾಲಿಟಿ ಅಂತ ಕರೀತಾರೆ. ಸ್ನೇಹಿತರೆ, ಈಗ ಮತ್ತೊಂದು ಕಾನ್ಸೆಪ್ಟ್ ಬರೋಣ, ನೈತಿಕ ಅಹಂಕಾರ, ಎಥಿಕಲ್ ಇಗೋಯಿಸಮ್ ಅಂತ ಕರಿತೀವಿ. ಇಗೋಯಿಸಮ್ ಅಂದರೆ ಅಹಂಕಾರ, ನಾವು ಜನರಲ್ಲಾಗಿ ಬಳಸ್ತೀವಲ್ಲ ಆ ಥರ ಅಲ್ಲ. ನಮ್ಮೊಳಗೆ ಅದು ಸ್ವೀಕೃತವಾಗಿ, ನಮ್ಮೊಳಗೆ ಅದು ಒಪ್ಪಿತವಾಗಿ ಬಳಕೆಗೆ ಬರ್ತಾ ಇರಬೇಕು. ಆಟೋಮೆಟಿಕಲಿ ಈಗ ಯಾವುದೇ ದೇವಸ್ಥಾನ ನೋಡ್ಕೊಳ್ಳಿ, ಕೆಲವರು ಕೈ ಮುಗಿತಾ ಇರ್ತಾರೆ. ಆ ಕೈ ಮುಗಿಯೋದಕ್ಕೆ ಒಳ್ಳೇದಾಗಿದೆ ಅಂತ ಅವ್ನು ಭಾವಿಸ್ತಾ ಇರ್ತಾನೆ. ಯಾಕೆ? ನಾನು ಯಾವಾಗಲೂ ಕೈ ಮುಗಿದು ಹೋದಾಗ ಒಳ್ಳೇದಾಯಿತು, ನನಗೆ ಯಾವಾಗೋ ಬೆಕ್ಕ ಅಡ್ಡ ಬಂದಾಗ ಒಳ್ಳೇದಾಗಲಿಲ್ಲ ಅಂತ ಭಾವಿಸ್ತಾ ಇರ್ತಾನೆ. ದೀರ್ಘಾವಧಿಯ ಪ್ರಯೋಜನವನ್ನು ಆಧರಿಸಿ ಒಂದಷ್ಟು ಮಾರ್ಗದರ್ಶಿಗಳು ಅವನ ಲೈಫನ್ನು ಹೀಗೆ ಲೀಡ್ ಮಾಡಬೇಕು ಅಂತ ರೂಪುಗೊಂಡಿರುತ್ತೆ. ಆ ರೂಪುಗೊಂಡಿದ್ದನ್ನು ಎಥಿಕಲ್ ಇಗೋಯಿಸಮ್ ಅಂತ ಕರಿತೀವಿ. ಇದು ಒಬ್ಬನ ಜೀವನ ಶೈಲಿಯಲ್ಲಿ ಲಾಂಗ್ ಟರ್ಮಲ್ಲಿ ಅವನಿಗೆ ಲಾಭ ಪೂರೈಸಿರಬೇಕು, ಶಾರ್ಟ್ ಟರ್ಮಲ್ಲ. ಅಂಥವನ್ನ ನಾವು ಎಥಿಕಲ್ ಇಗೋಯಿಸಮ್ ಅಂತ ಕರಿತೀವಿ. ಇಲ್ಲಿ 2 ಪರಿಭಾವನೆಗಳು ಬರ್ತವೆ. ನೈತಿಕ ಅಹಂಕಾರಕ್ಕೆ 2 ಪರಿಭಾವನೆಗಳು, ಒಂದು ಎಪಿಕ್ಯೂರಿಯಾನಿಸಮ್, ಮತ್ತೊಂದು ರ್ಯಾಷನಲ್ ಸೆಲ್ಫ್ ಇಂಟ್ರೆಸ್ಟ್. ಇವೇನು ಹೇಳ್ತವೆ ಅನ್ನೋದನ್ನು ನೋಡ್ತಾ ಬರೋಣ. ಸ್ನೇಹಿತರೆ, ಎಪಿಕ್ಯೂರಿಯಾನಿಸಮ್ ಹೇಳುತ್ತೆ ಸಂತೋಷ ಮಾತ್ರ ಅಲ್ಟಿಮೇಟ್ ಗುಡ್, ಏಕೈಕ ಗುಡ್ ಆಗಿದೆ. ಹಾಗಾಗಿ ಸಂತೋಷವನ್ನೇ ಎಲ್ಲರೂ ಹೊಂದಬೇಕು. ಸಂತೋಷ ಇಂಟ್ರಿನ್ಸಿಕ್ ಗುಡ್ ಆಗಿದೆ, ಸಂತೋಷ ಪಡೆಯೋದಕ್ಕೆ ಏನು ಬೇಕಾದರೂ ಮಾಡಿ ನೀವು ಅಂತ ಹೇಳುತ್ತಿದ್ದು. ಅಂದರೆ ಇದು ಸೇಮ್ ನಮ್ಮ ಚಾರ್ವಾಕ ಅಂತ ಒಂದು ಸಂಸ್ಕೃತಿ ಬರುತ್ತೆ ಇಂಡಿಯಾದಲ್ಲಿ. ಚಾರ್ವಾಕ ಸಂಸ್ಕೃತಿಯೊಳಗೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಹಿಂದಾಗಿದ್ದು ಆಗೋಯ್ತು, ಮುಂದೇನಾಗುತ್ತೋ ಗೊತ್ತಿಲ್ಲ,
ಇವತ್ತು ನೀನು ಖುಷಿಯಾಗಿರ್ಬೇಕಪ್ಪ, ಇವತ್ತು ನೀನು ಖುಷಿಯಾಗಿರೋಕ್ಕೆ ಏನು ಮಾಡ್ತೀಯ ಅದು ಮಾಡು. ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್. ಇವತ್ತು ಹ್ಯಾಪಿಯಾಗಿರಬೇಕು, ಅದಕ್ಕೆ ನೀನು ತಿನ್ನು, ಕುಡಿ, ಮಲಗು, ಮಜಾ ಮಾಡು ಅಂತ ಹೇಳುತ್ತೆ. ಎಪಿಕ್ಯೂರಿಯನಿಸಮ್ ಕೂಡ ಅದಕ್ಕೆ ಬಹುತೇಕ ಹತ್ತಿರ. ಚಾರ್ವಾಕ ಸಂಸ್ಕೃತಿಯಲ್ಲಿ ಏನು ಸಾಲ ಮಾಡಿ ಅದ್ರ ತುಪ್ಪ ತಿನ್ನು ಕಾನ್ಸೆಪ್ಟ್ ಇತ್ತೋ ಅದೇ ಕಾನ್ಸೆಪ್ಟನ್ನ ಎಪಿಕ್ಯೂರಿಯನಿಸಮ್ ಹೇಳುತ್ತೆ. ಆದರೆ ಎಪಿಕ್ಯೂರಿಯನಿಸಮ್ ಸ್ವಲ್ಪ ಜಾಗೃತೆಗಿರುತ್ತೆ. ಏನು ಜಾಗೃತಿ ಅಂತ ಅಂದರೆ ಗರಿಷ್ಠ ಆನಂದವನ್ನು ಹೇಗೆ ಸಾಧಿಸ್ಬೋದು ಅನ್ನೋದಕ್ಕೆ ಖಚಿತವಾದ ಗುರಿ ಇರುತ್ತೆ. ಗರಿಷ್ಠ ಆನಂದ, ಸ್ವಲ್ಪ ಸ್ವಲ್ಪ ಆನಂದ ಅಲ್ಲ. ನಮ್ಮ ಚಾರ್ವಾಕ ಸಂಸ್ಕೃತಿ ಸಾಲ ಮಾಡಿಯಾರು ತುಪ್ಪ ತಿನ್ನು ಹೇಳ್ತು, ಸಾಲ ಮಾಡಿದ್ವಿ, ತುಪ್ಪ ತಿಂದ್ವಿ. ಆದರೆ ಇವತ್ತು ಖುಷಿಯಾಗಿದ್ದೀನಿ, ಬಟ್ ಇನ್ನೊಂದು ತಿಂಗಳು ಬಿಟ್ಟು ಸಾಲ ಕೊಟ್ಟೋನು ಬರ್ತಾನಲ್ಲ, ಆವಾಗ ಖುಷಿ ಹೋಗ್ಬಿಡುತ್ತಲ್ಲ. ಎಪಿಕ್ಯೂರಿಯನಿಸ್ಟ್ಗಳು ಅಲ್ಲಿ ಜಾಗೃತೆ ಇರ್ತಾರೆ. ಗರಿಷ್ಠ ಆನಂದ, ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಬೇಕು ಅಂದರೆ ಭಾಳ ಜಾಗೃತಿಯಿಂದಿರಬೇಕು. ಈಗ ನಿಮಗೆ ಸರಿಯಾಗಿ ಊಟ ಸಿಕ್ಕಿದೆ, ನೀವು ಸರಿಯಾಗಿ 2 kg ಆಹಾರವನ್ನು ತಿಂದ್ರಿ, ಸಿಕ್ಕ ಡ್ರಿಂಕ್ಸ್ಗಳನ್ನ ಎಲ್ಲ ಕುಡಿದ್ರಿ ಅಂತ ಅಂದರೆ ಈಗ ನಿಮಗೆ ಖುಷಿ ಸಿಕ್ಕಿರ್ಬೋದು. ಆದರೆ ನಾಳೆ ಡಿಸೆಂಟ್ರಿ ಸ್ಟಾರ್ಟ್ ಆಗುತ್ತೆ, ಹಾಸ್ಪಿಟಲೈಸ್ ಆಗಬೇಕು, 2-3 ದಿನ ಬೆಡ್ ಬಿಟ್ಟು ಎದ್ದೇಳಕ್ಕಾಗದೆ ಹೋಗ್ಬೋದು. ಹಾಗಾಗಿ ಅತಿಯಾದ ಆಹಾರ ತಿನ್ನಬೇಡ. ಕುಡಿಯುವಾಗ ತಿನ್ನುವಾಗ ಎಷ್ಟು ತಿನ್ನಬೇಕು, ಎಷ್ಟು ಕುಡಿಬೇಕು ಅನ್ನೋದನ್ನು ಯೋಚನೆ ಮಾಡು. ಅತಿಯಾದ ವೈಯಕ್ತಿಕ ಸಂಬಂಧದಲ್ಲಿ ತೊಡಗಬಾರ್ದು ಅನ್ನೋದು ಇನ್ನೊಂದು. ಅಂದರೆ ಯಾವುದೇ ಸಂಬಂಧಕ್ಕೆ ತುಂಬ ಅಟ್ಯಾಚ್ಮೆಂಟ್ ಇರಬಾರ್ದು. ಅವು ಯಾವಾಗ ಬೇಕಾದರೂ ಕಳೆದು ಹೋಗ್ಬೋದು. ಈ ಕೆಲವು ಸ್ನೇಹಿತರು ನೋಡ್ತಿರ್ತೀವಿ, ಏನು ಜನ್ಮದ ಜೋಡಿ ಥರ ಆಡ್ತಾ ಇರ್ತಾರೆ ರೋಡಲ್ಲಿ. 6 ತಿಂಗಳು ಬಿಟ್ಟರೆ ಅವ್ನು ಆ ದಿಕ್ಕಲ್ಲಿ ಹೋಗ್ತಿರ್ತಾನೆ, ನೀವು ಈ ದಿಕ್ಕಲ್ಲಿ ಹೋಗ್ತಿರ್ತಾನೆ. ಏನಾಯಿತು, ಅವ್ನು ಸರಿ ಇಲ್ಲ ಮಾತಾಡ್ತಿರ್ತಾರೆ. ಅಂದರೆ ತುಂಬ ಹಚ್ಕೊಳ್ಳೋಕೆ ಹೋಗ್ಬೇಡ್ರಿ, ಅದರಿಂದ ನೋವಾಗುತ್ತೆ ನಿಮಗೆ ಅಂತ. ಅಟ್ಯಾಚ್ಮೆಂಟು ಗೊತ್ತಿರಬೇಕು, ಡಿಟ್ಯಾಚ್ಮೆಂಟು ಗೊತ್ತಿರಬೇಕು. ಎಷ್ಟು ಹಚ್ಕೋಬೇಕು, ಎಷ್ಟು ಬಿಟ್ಟಿರಬೇಕು. ಯಾಕಂದರೆ ನಮ್ಮೊಳಗಿನ ಮನಸ್ಸನ್ನು ನಾವು ರೂಲ್ ಮಾಡ್ಬೋದು. ಸುಮ್ಮನಿರು, ಖುಷಿಯಾಗು, ಅಳು, ನಗು ಎಲ್ಲ. ಇನ್ನೊಬ್ಬನಿಗೆ ನೀನು ನಗು, ಅಳು ಅಂತ ಹೇಳೋಕ್ಕಾಗಲ್ಲ. ಅವ್ರ ಭಾವನೆಗಳು ಡಿಫ್ರೆಂಟ್ ಇರ್ತವೆ. ಅವರ ಭಾವನೆಗಳು ನಿಮಗೆ ನೋವು ತಂದು ಕೊಡ್ಬೋದು. ಹಾಗಾಗಿ ಅಲ್ಲಿ ಡಿಟ್ಯಾಚ್ಮೆಂಟ್ ಇರ್ರಿ, ಹೆಚ್ಚು ವೈಯಕ್ತಿಕ ಸಂಬಂಧದಲ್ಲಿ ತೊಡಗಬೇಡ್ರಿ ಅಂತ ಹೇಳುತ್ತೆ. ಅವರೇನಾದರೂ ನಿಮಗೆ ದ್ರೋಹ ಮಾಡಿದ್ರೆ ಸಂಕಟ ಆಗುತ್ತೆ. ಹಾಗಾಗಿ ಅಂಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಎರಡೂ ಗೊತ್ತಿರಬೇಕು ಅನ್ನೋದು ಎಪಿಕ್ಯೂರಿಯನಿಸ್ಟ್ಗಳ ವಾದ. ಇವರು ಹೇಳೋದಿಷ್ಟೇ, ಸಂತೋಷ ಇಸ್ ಅಲ್ಟಿಮೇಟ್, ಆದರೆ ಆ ಸಂತೋಷಕ್ಕೋಸ್ಕರ ನೀವು ಜಾಗೃತಿಯಿಂದ ಇರಬೇಕು ಅನ್ನೋದು ಇವ್ರ ವಾದ ಆಗಿರುತ್ತೆ. ಹಾಗೆ ತರ್ಕಬದ್ಧ ಸ್ವಯಂ ಹಿತಾಸಕ್ತಿ, ರ್ಯಾಷನಲ್ ಸೆಲ್ಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನಾನು ಮೋಟಿವೇಶನ್ ಸೆಷನ್ಗಳಲ್ಲೆಲ್ಲ ಮಾತಾಡ್ತಿರ್ತೀನಿ. ಸೆಲ್ಫಿಶ್ನೆಸ್, ಸೆಲ್ಫ್ಲೆಸ್ನೆಸ್ ಆ್ಯಂಡ್ ಸೆಲ್ಫ್ ಇಂಟ್ರೆಸ್ಟ್ ಅಂತ ನಾನು ಹೇಳ್ತಿರ್ತೀನಿ. ಸೆಲ್ಫಿಶ್ನೆಸ್ ಅಂದರೆ ಸ್ವಾರ್ಥಿ, ತುಂಬ ಸ್ವಾರ್ಥಿ, ಎಲ್ಲದೂ ನನಗೆ ಬೇಕು, ನಾನು ಅಂತ ಇರೋದು ಸರಿನಾ? ಸರಿಯಿಲ್ಲ. ಸೆಲ್ಫ್ಲೆಸ್ನೆಸ್, ಎಲ್ಲ ನನಗಲ್ಲ, ಎಲ್ಲ ನಿಮಗಾಗಿ ಹೇಳ್ತಾ ಇದ್ದಾರೆ. ಅದನ್ನು ನಂಬಬೇಕಾ? ನಂಬಕ್ಕಾಗಲ್ಲ. ಈಗ ಕೆಲವರು ಏನು ಮೀಡಿಯಾಗಳಲ್ಲಿ ನೋಡ್ತಾ ಇರ್ತಾರೆ, ಅಷ್ಟು ದಾನ ಮಾಡಿದ್ರು, ಇಷ್ಟು ದಾನ ಮಾಡಿದ್ರು, ಅಷ್ಟು ಕಂಪ್ಯೂಟರ್ ಕೊಟ್ಟರು, ಇಷ್ಟು ಕೊಟ್ಟರು. ಅವ್ರು ಯಾಕೆ ಮಾಡ್ತಾ ಇರ್ತಾರೆ? ಅವರಿಗೆ ಅಲ್ಲಿ ಟ್ಯಾಕ್ಸ್ ಇಲಾಖೆಯವರು, ತೆರಿಗೆ ಇಲಾಖೆಯವರು ಬಂದು ಗುನ್ನ ಹೊಡಿತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಡೊನೇಷನ್ಸ್ಗಳು, CSRಗಳು ಕೆಲಸಗಳನ್ನು ಮಾಡಿ ನಾವು ಅಷ್ಟು ಮಾಡಿದ್ದೀವಿ ಅಂತ ಫೋಟೋ ಹೊಡೆದು ಹಾಕತ್ತಾ ಇರ್ತಾರೆ. ನಮಗೆ ಗೊತ್ತಿರಲ್ಲ ಅದು ಒಂದು ಲೀಗಲ್ ಆಬ್ಲಿಗೇಷನ್, ಅವ್ರು ಮಾಡಲೇಬೇಕಿತ್ತದು, ಮಾಡಿದ್ದಾರೆ. ಆದರೆ ನಾವೇನು ತಿಳ್ಕೊತಿರ್ತೀವಿ, ಭಾರಿ ಸೆಲ್ಫ್ಲೆಸ್ ಪೀಪಲ್ ಅಂತ. ಹಾಗಾಗಿ ವಾಟ್ ಈಸ್ ಸೆಲ್ಫಿಶ್ನೆಸ್ ಅದು ಸರಿಯಲ್ಲ, ವಾಟ್ ಈಸ್ ಸೆಲ್ಫ್ಲೆಸ್ನೆಸ್ ಅದು ನಂಬಕ್ಕೆ ಆಗ್ತಾ ಇಲ್ಲ. ಅದರ ನಡುವೆ ಒಂದು ವಿವೇಚನಾಯುತವಾದ ಸೆಲ್ಫ್ ಇಂಟ್ರೆಸ್ಟ್. ಅಂದರೆ ನಾವೇನು ಅಂದ್ಕೊಡ್ತೀವಿ, ಇತರಿಗಾಗಿ ತ್ಯಾಗ ಮಾಡು ಅಂತ ಹೇಳ್ತೀವಿ. ಇತರರಿಗಾಗಿ ನಾನು ತ್ಯಾಗ ಮಾಡೋದಾಗಲಿ ಅಥವಾ ನನಗಾಗಲಿ ಇತರರು ತ್ಯಾಗ ಮಾಡೋದಾಗಲಿ ನಿರೀಕ್ಷೆ ಮಾಡಬಾರ್ದು ಅನ್ನೋದೇ ಇಲ್ಲಿ ಹೇಳೋದು. ಯಾರಿಗಾಗಿ ಯಾರೂ ತ್ಯಾಗ ಮಾಡೋದು ಬೇಡ. ನಾವು ಹುಟ್ಟಿರೋದು ನಮ್ಮ ಅಲ್ಟಿಮೇಟ್ ಗುಡ್ ಸಾಧಿಸೋದಕ್ಕೆ, ಅವನು ಹುಟ್ಟಿರೋದು ಅವನ ಅಲ್ಟಿಮೇಟ್ ಗುಡ್ ಸಾಧಿಸೋದಕ್ಕೆ. ನನಗೋಸ್ಕರ ನೀನು ತ್ಯಾಗ ಮಾಡು, ನಿನಗೋಸ್ಕರ ನಾನು ತ್ಯಾಗ ಮಾಡ್ತೀನಿ, ಈ ಸೆಲ್ಫ್ಲೆಸ್ಸು ಹಾಗೆ ಹೀಗೆ ಡ್ರಾಮಾಗಳನ್ನು ಮಾಡಬೇಡ್ರಿ. ರ್ಯಾಷನಲ್ ಸೆಲ್ಫ್ ಇಂಟ್ರೆಸ್ಟ್ ಅಂದರೆ ಒಬ್ಬ ವ್ಯಕ್ತಿ ತರ್ಕಬದ್ಧ ಜೀವಿಯಾಗಿ ಹುಟ್ಟಿದ್ದಾನೆ, ಅವನಿಗೆ ಸ್ವಂತ ಆಲೋಚನೆ ಇದೆ, ತನ್ನ ಜೀವನದಲ್ಲಿ ಹಲವಾರು ಹಕ್ಕುಗಳನ್ನು ಹೊಂದಿ ತಾನು ಅದ್ಭುತ ವ್ಯಕ್ತಿಯಾಗಿ ರೂಪುಗೊಳ್ತಾ ಇದ್ದಾನೆ. ಈ ರೂಪುಗೊಳ್ಳುವ ಹಂತದಲ್ಲಿ ಬೇರೆಯವರಿಗೋಸ್ಕರ ತ್ಯಾಗ ಮಾಡ್ಕೊತ ಕೂತ್ಕೋಬಾರ್ದು ಅನ್ನೋದು ರ್ಯಾಷನಲ್ ಸೆಲ್ಫ್ ಇಂಟ್ರೆಸ್ಟ್ ಹೇಳುತ್ತೆ. ಹಾಗಂತ ನಾನು ತಂದೆ ತಾಯಿಗೆ ಸೇವೆ ಮಾಡಬೇಡ್ರಿ, ಅಣ್ಣ ತಮ್ಮಂದಿರಿಗೆ ಸೇವೆ ಮಾಡಬೇಡ್ರಿ, ಸ್ನೇಹಿತರಿಗೆ ಸೇವೆ ಮಾಡಿಬಿಡ್ರಿ ಅಂತಲ್ಲ. ಯು ಗಿವ್ ಸರ್ವಿಸ್ ಟು ದೆಮ್. ಆದರೆ ಅವ್ರಿಗೋಸ್ಕರ ನೀವು ರಿನೌನ್ಸ್ ಮಾಡಿಕೊಂಡು ತ್ಯಾಗ ಮಾಡಿಕೊಂಡು ಹೊರಡಬಾರ್ದು ಅನ್ನೋದು ರ್ಯಾಷನಲ್ ಸೆಲ್ಫ್ ಇಂಟ್ರೆಸ್ಟ್ನ ವಾದವಾಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಚಾಪ್ಟರ್ ಬರ್ತೀನಿ. ಸಾಮಾನ್ಯ ಉತ್ತಮ ಸಿದ್ಧಾಂತ, ಜನರಲ್ ಗುಡ್ ಥಿಯರಿ ಅಂತ ಕರಿತೀವಿ. ಉಪಯುಕ್ತವಾದದ ತತ್ವಗಳು ಅನ್ನೋದು ಅದರಲ್ಲಿ ಮತ್ತೊಂದು ಚಾಪ್ಟರ್ ಬರುತ್ತೆ. ಓಕೆ ಸ್ನೇಹಿತರೆ, ಇದು ಒಂಥರ ವಿಚಿತ್ರವಾದ ಕಾನ್ಸೆಪ್ಟ್ ಇದು, ಜನರಲ್ ಗುಡ್ ಥಿಯರಿ ಅಥವಾ ಸಾಮಾನ್ಯ ಉತ್ತಮ ಸಿದ್ಧಾಂತ ಅಂತ. ಇಲ್ಲೇನು ಹೇಳುತ್ತೆ, ಗರಿಷ್ಠ ಒಳ್ಳೆಯದನ್ನು ಉಂಟು ಮಾಡುವ ಅತ್ಯುತ್ತಮ ಪರಿಣಾಮ ಹೊಂದಿರುವುದನ್ನು ನೀವು ಆರಿಸ್ಕೋಬೇಕು, ಅದು ಮಾತ್ರ ಗುಡ್ ಆಗಿರುತ್ತೆ.
ನೀವು ಸಂತೋಷವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದರೆ, ಸಂತೋಷ ಜಾಸ್ತಿ ಮಾಡಬೇಕು ಅಂತ ನಿಮ್ಮ ಗುರಿ ಇದೆ, ಎಲ್ಲರಿಗೂ ಸಂತೋಷವನ್ನು ಸೃಷ್ಟಿಸಬೇಕು, ಎಲ್ಲರಿಗೂ ಸಂತೋಷ ಹೆಚ್ಚಿಗೆ ಮಾಡಬೇಕು, ಹ್ಯಾಪಿನೆಸ್ ಹೆಚ್ಚಿಗೆ ಮಾಡಬೇಕು, ಅಂಥದ್ದನ್ನು ಚಾಯ್ಸ್ ಮಾಡಿರಿ. ಇಲ್ಲೊಂದು ಕೆಟ್ಟ ಎಕ್ಸಾಂಪಲ್ ಕೊಡ್ತಾರೆ ಆ ಇಗ್ನೋ ನೋಟ್ಸಲ್ಲಿ. ಏನು ಕೆಟ್ಟ ಎಕ್ಸಾಂಪಲ್ ಅಂದರೆ ನಾನೇ ಶಾಕ್ ಆಗ್ತೀನಿ. ಒಬ್ಬ ತಂದೆ ಮತ್ತು ಒಬ್ಬ ಪ್ರಸಿದ್ಧ ಸರ್ಜನ್, ಡಾಕ್ಟರ್, ವೈದ್ಯರು ಒಂದು ಬೆಂಕಿ ಬಿದ್ದಿರುವ ಮನೆಯಲ್ಲಿ ಫೈರ್ ಆಗ್ತಾಯಿದೆ, ಆ ಮನೆ ಒಳಗಡೆ ಲಾಕ್ ಆಗಿದ್ದಾರೆ. ಆವಾಗ ನೀವು ಹೊರಗಡೆ ಇದ್ದೀರಾ, ನೀವು ಒಂದು ಹಗ್ಗದಿಂದ ಒಳಗೆ ಹೋಗಿ ಅವ್ರನ್ನ ಕಾಪಾಡ್ಕೊಂಡು ಹೊರಗೆ ಬರ್ಬೋದು. ಆದರೆ ಒಳಗೆ ಹೋಗಿ ಕಾಪಾಡಿಕೊಂಡು ಬರುವಾಗ ಒಬ್ಬರನ್ನು ಮಾತ್ರ ಕಾಪಾಡುವ ಅವಕಾಶ ನಿಮಗಿದೆ. ಈ ಟೈಮಲ್ಲಿ ನೀವು ತಂದೆಯನ್ನು ಕಾಪಾಡುತ್ತೀರಾ, ವೈದ್ಯರನ್ನು ಕಾಪಾಡುತ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ಈ ಜನರಲ್ ಗುಡ್ ಥಿಯರಿ ಏನು ಹೇಳುತ್ತೆ ಅಂದರೆ, ಗರಿಷ್ಠ ಸಂತೋಷವನ್ನು, ಹೆಚ್ಚು ಸಂತೋಷವನ್ನು ನೀಡುವಂಥದ್ದಾಗಿರಬೇಕು. ನಿಮ್ಮ ತಂದೆಗೆ 70 ವರ್ಷ 80 ವರ್ಷ, ಒಳಗೆ ಹೋಗಿ ಅವ್ರನ್ನ ಕಾಪಾಡ್ಕೊಂಬಂದ್ರಿ ಅಂದರೆ ನಿಮಗಷ್ಟೇ ಖುಷಿಯಾಯಿತು. ಆದರೆ ಒಳಗೆ ಹೋಗಿ ವೈದ್ಯರನ್ನು ಕಾಪಾಡಿಕೊಂಡು ಬಂದರೆ ಲಕ್ಷಾಂತರ ಜನರಿಗೆ ಅವನು ಚಿಕಿತ್ಸೆ ಕೊಡೋ ಮೂಲಕ ಹೆಚ್ಚು ಸಂತೋಷ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಹೆಚ್ಚು ಸಂತೋಷ ಸೃಷ್ಟಿ ಮಾಡುವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳುತ್ತೆ ಜನರಲ್ ಗುಡ್ ಥಿಯರಿ. ಅಂದರೆ ಫಿಲಾಸಫರ್ಗಳ ಚಿಂತನೆಗಳು ಇದೆಯಲ್ಲ, ವಿಚಿತ್ರವಾಗಿರುತ್ತೆ. ನಿಮಗೆ ಶಾಕ್ ಆಗುತ್ತೆ. ತಂದೆ ಮತ್ತು ಡಾಕ್ಟರ್ ಒಳಗಡೆ ಇವನ್ಯಾರಪ್ಪ, ಇವನು ಡಾಕ್ಟ್ರನ್ನ ಚಾಯ್ಸ್ ಮಾಡ್ಕೊತಾನೆ ಅನ್ನೋದಲ್ಲ. ಜನರಲ್ ಗುಡ್ ಥಿಯರಿ ಇದನ್ನೇ ಹೇಳೋದು, ಹೆಚ್ಚು ಸಂತೋಷ ಸೃಷ್ಟಿ ಮಾಡೋದನ್ನು ಆಯ್ಕೆ ಮಾಡ್ಕೋಬೇಕು ಅಂತ. ಓಕೆ, ಜನರಲ್ ಗುಡ್ ಥಿಯರಿ ಸಾಮಾನ್ಯ ಉತ್ತಮ ಸಿದ್ಧಾಂತದಲ್ಲಿ ವೆರಿ ಸಿಂಪ್ಲಿಫೈ ಮಾಡಿ ಹೇಳೋದಾದರೆ, ಈಗ ಹಳೆ ಎವಿಡೆನ್ಸ್ ಎಲ್ಲ ಚೆಕ್ ಮಾಡಿದಾಗ, ದಾಖಲೆಗಳು ಪುರಾವೆಗಳು ನೋಡಿದಾಗ ಅತಿ ಹೆಚ್ಚು ಒಳ್ಳೇದು ಮಾಡೋದಿದೆಯಲ್ಲ ಅದು ಒಳ್ಳೆಯದೇ, ಸರಿಯಾಗಿರುತ್ತೆ. ಹಾಗಾಗಿ ನೋ ಡೌಟ್ ನೀವು ಅತಿ ಹೆಚ್ಚು ಜನರಿಗೆ ಒಳ್ಳೇದಾಗೋದನ್ನು ಚಾಯ್ಸ್ ಮಾಡಿರಿ ಅಂತ ಒಂದು ವಾದ ಹೇಳುತ್ತೆ. ಇನ್ನೊಂದು, ಕಾರಣ ಪರಿಣಾಮಗಳಲ್ಲಿ ಪರಿಣಾಮ ಏನಾಗುತ್ತೆ ಅಂತ ಯಾರಿಗೆ ಗೊತ್ತಿದೆ, ಹಾಗಾಗಿ ಕಾರಣ ಇಂಪಾರ್ಟೆಂಟ್. ಹೆಚ್ಚು ಜನರಿಗೆ ಒಳ್ಳೆಯ ಮಾಡುವ ರೀಸನ್ ನಿಮಗಿದೆಯಾ, ಅದನ್ನು ಫಾಲೋ ಮಾಡಿರಿ. ಪರಿಣಾಮ ಏನಾಗುತ್ತೆ ಆಮೇಲೆ. ಈಗ ನೀವು ಡಾಕ್ಟ್ರನ್ನ ಸೇವ್ ಮಾಡ್ಕೊಂಬಂದಿದ್ದೀರಾ, ಡಾಕ್ಟ್ರ್ ಮುಂದೆ ಲಕ್ಷಾಂತರ ಜನಕ್ಕೆ ಹೆಲ್ಪ್ ಮಾಡೇ ಮಾಡ್ತಾನೆ, ಡೋಂಟ್ ಗ್ಯಾರಂಟಿ. ಆದರೆ ನೀವು ಮಾಡಲೇಬೇಕು. ಕಾರಣ ಏನು, ಅವನು ಹೆಚ್ಚು ಜನರಿಗೆ ಒಳ್ಳೇದು ಮಾಡ್ತಾನೆ, ಹಂಗಾಗಿ ಡಾಕ್ಟ್ರನ್ನ ಸೇವ್ ಮಾಡು. ಹಾಗಾಗಿ ಸಾಮಾನ್ಯ ಉತ್ತಮ ಸಿದ್ಧಾಂತ ಹೇಳೋದಿಷ್ಟೇ, ಪರಿಣಾಮ ಮುಂದೇನಾಗುತ್ತೋ ಗೊತ್ತಿಲ್ಲ, ಬಟ್ ಹೆಚ್ಚು ಒಳ್ಳೇದಾಗ್ತಾಯಿದೆ ಅಂದರೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳುತ್ತೆ ಈ ಸಿದ್ಧಾಂತ. ಓಕೆ ಸ್ನೇಹಿತರೆ, ಈಗ ಉಪಯುಕ್ತವಾದ ಒಂದಿಷ್ಟು ವಿಮರ್ಶೆ ಮಾಡೋದಾದರೆ, ಕೆಲವು ಸೇವೆಗಳನ್ನ ಒದಗಿಸೋ ಭರವಸೆ ಒಂದು ಎಕ್ಸಾಂಪಲ್ ತೊಗೋತೀನಿ. ಏನು ಅಂದರೆ, ಒಬ್ಬ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, 4 ಗಂಟೆಗೆ ಬಾ, ನಿಮಗೆ ಇಂಥ ಟೈಮಿಗೆ ಈ ಸೇವೆಯನ್ನು ಒದಗಿಸ್ತೀವಿ ಅಂತ. ಶಾರ್ಪ್ 4 ಗಂಟೆಗೆ ಆ ವ್ಯಕ್ತಿ ಅಲ್ಲಿಗೆ ಅಟೆಂಡ್ ಮಾಡ್ತಾರೆ. ಅಟೆಂಡ್ ಮಾಡ್ತಾ ಇದ್ದಾಗೆ ಡಾಕ್ಟ್ರಿಗೆ ಒಂದು ಕಾಲ್ ಬರುತ್ತೆ, ಎಮರ್ಜೆನ್ಸಿ ಬಂದಿದೆ ಒಂದು ಕೇಸು, ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡಬೇಕು ಅಂತ. ಈಗ ಮಾತು ಕೊಟ್ಟಿದ್ದೀನಿ ಎಂಬ ಕಾರಣಕ್ಕೆ ಈ ವ್ಯಕ್ತಿನ ಅಟೆಂಡ್ ಮಾಡಬೇಕಾ, ಅಥವಾ ಎಮರ್ಜೆನ್ಸಿ ಅನ್ನೋ ಕಾರಣಕ್ಕೆ ಆ ಕಡೆಗೆ ಹೋಗಬೇಕಾ? ಹಾಗಾದರೆ ಭರವಸೆನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಈಗ ಭರವಸೆ ಬ್ರೇಕ್ ಆಗುತ್ತೆ. ಹಾಗಾದರೆ ಭರವಸೆ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟಾ, ಅಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿರೋ ವ್ಯಕ್ತಿಯನ್ನು ಕಾಪಾಡೋದು ಇಂಪಾರ್ಟೆಂಟಾ? ಈ ಪ್ರಶ್ನೆ ಬಂದಾಗ ಉಪಯುಕ್ತವಾದದಲ್ಲಿ ಹೇಳುವಂತೆ ನೀವು ಹೆಚ್ಚು ಸರ್ವಿಸ್ ಮಾಡಬೇಕು, ಭರವಸೆ ಉಳಿಸ್ಕೋಬೇಕು ಅನ್ನೋದನ್ನು ಇವರು ನಂಬೋದಿಲ್ಲ. ಇನ್ನೊಂದು ಸ್ನೇಹಿತರೆ, ಯಾರಿಗೂ ತಿಳಿಯದ ಹಾಗೆ ಮಾಡಿಕೊಂಡ ಭರವಸೆ. ಇಬ್ಬರು ಸ್ನೇಹಿತರು ಈಗ ಒಂದು ಪ್ರಾಮಿಸ್ ಮಾಡ್ಕೋತಾ ಇದ್ದಾರೆ ಅಂದ್ಕೊಳ್ಳೋಣ, ಅಂದರೆ ಭರವಸೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಆ ಪ್ರಾಮಿಸನ್ನು ಅವರು ಯಾರ ಜೊತೆನೂ ಹಂಚ್ಕೊಂಡಿಲ್ಲ. ಯಾರ ಜೊತೆನೂ ಹಂಚ್ಕೊಳ್ಳದೇ ಇದ್ದಾಗ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ ಅಂತ ಇಟ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಸತ್ತೋದಾಗ ಈ ಇನ್ನೊಬ್ಬ ಉಳಿದಿರೋ ವ್ಯಕ್ತಿ ಹಿಂದೆ ಏನು ಪ್ರಾಮಿಸ್ ಮಾಡಿದ್ವಿ ಆ ಪ್ರಾಮಿಸ್ನಂತೆ ನಡ್ಕೋತಾನ? ಗ್ಯಾರಂಟಿನಾ? ನೋ ಗ್ಯಾರಂಟಿ. ಹಾಗಾದರೆ ಉಪಯುಕ್ತವಾದ ಹೇಳೋದು ಏನು ಸಿದ್ಧಾಂತವನ್ನು? ಒಬ್ಬ ವ್ಯಕ್ತಿ ತನ್ನ ಕುಟುಂಬವನ್ನು ನಿಭಾಯಿಸಬೇಕಾ ಅಥವಾ ಪಕ್ಕದ ಕುಟುಂಬಕ್ಕೆ ಸಹಾಯ ಮಾಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ತನ್ನ ಕುಟುಂಬ ನಿಭಾಯಿಸಬೇಕು ಸರಿ, ಆದರೆ ಪಕ್ಕದ ಕುಟುಂಬದಲ್ಲಿ ತುಂಬ ಸಂಕಷ್ಟ ಎದುರಾಗಿದೆ, ಒಂದು ಡೆತ್ ಆಗಿದೆ. ಆ ಟೈಮಲ್ಲಿ ಕಂಪ್ಲೀಟ್ ಒಂದು ದಿನವನ್ನು ಆತ ಅಲ್ಲಿ ತೊಡಗಿಸ್ತಾನೆ. ಹಾಗಾದರೆ ಸ್ವಂತ ಕುಟುಂಬವನ್ನು ನಿಭಾಯಿಸಿ ಸ್ವಂತ ಕುಟುಂಬದ ಸಂತೋಷ ಹೆಚ್ಚಿಸಬೇಕು ಅಂತ ಹೇಳುವ ಉಪಯುಕ್ತವಾದಿಗಳು ಪಕ್ಕದ ಮನೆ ಸೇವೆ ಮಾಡ್ತಾ ಇದ್ದಿಲ್ಲ, ಇದು ಸರಿ ಅಲ್ಲ ಅಂತ ಹೇಳ್ತೀರಾ ಅಥವಾ ಸರಿ ಅಂತ ಹೇಳ್ತೀರಾ? ದಿಸ್ ಈಸ್ ಅ ಕ್ವಶನ್ ಮಾರ್ಕ್. ಸ್ನೇಹಿತರೆ, ಇದುವರೆಗೂ ಉಪಯುಕ್ತವಾದ ಸಾಂಪ್ರದಾಯಿಕ ಆವೃತ್ತಿ ಬಗ್ಗೆ ಮಾತಾಡಿದ್ವಿ. ಅದು ಕೇವಲ ಪರಿಣಾಮವನ್ನು ಪರಿಗಣಿಸುತ್ತೆ. ಏನು ಆ್ಯಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಏನು ಕೆಲಸ ಮಾಡೋದ್ರಿಂದ ಏನು ಪರಿಣಾಮ ಬೀರುತ್ತೆ, ಆ ಕೆಲಸ ಮಾಡಬೇಕೋ ಬೇಡವೋ, ಅದರಿಂದ ಸಂತೋಷ ಉಂಟಾಗುತ್ತೋ ಇಲ್ವೋ ಅನ್ನೋದು ಉಪಯುಕ್ತವಾದ ಆ್ಯಕ್ಟ್ ಯುಟಿಲಿಟೇರಿಯನಿಸಮ್ನ ವಾದವಾಗಿತ್ತು. ನಾವು ಈಗೇನು ಸಿಲೆಬಸ್ಸಲ್ಲಿರುವಂಥ ರೂಲ್ ಯುಟಿಲಿಟೇರಿಯನಿಸಮ್, ನಿಯಮ ಯುಟಿಲಿಟೇರಿಯನಿಸಮ್ ಅಥವಾ ಉಪಯುಕ್ತವಾದ ತತ್ವಗಳ ರಿಲೇಟೆಡ್ ಆಗಿ ಮಾತಾಡೋದಾದರೆ, ಇದು ನೀವು ಏನಾದರೂ ನಿಯಮವನ್ನು ಒಪ್ಕೊಂಡಿದ್ದೀರಾ, ಅಳವಡಿಸ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಪರಿಣಾಮ ಮುಖ್ಯ ಆಗಲ್ಲ, ಆ ರೂಲ್ ಫಾಲೋ ಮಾಡೋದು ಮುಖ್ಯ ಅಂತ ಇಲ್ಲಿ ಹೇಳುತ್ತೆ. ಇಲ್ಲೇನು ಹೇಳುತ್ತೆ ಅಂದರೆ, ಒಬ್ಬ ಮನುಷ್ಯನನ್ನು ನಿರಪರಾಧಿ ಅಂತ ನಿಮಗೆ ಗೊತ್ತು, ಆ ನಿರಪರಾಧಿ ಅಂತ ಸಾಬೀತು ಆಗಿದೆ, ಸಾಬೀತಾದ ನಂತರವೂ ನೀವು ಅವ್ರನ್ನ ಅಪರಾಧಿ ಅಂತ ಯಾವುದೋ ಒತ್ತಡಕ್ಕೆ ಮಣಿದು, ಇನ್ಯಾವುದೋ ಪ್ರೆಷರ್ಗೆ ಮಣಿದು ಅವ್ರನ್ನ ಅಪರಾಧಿಯಾಗಿ ಶಿಕ್ಷೆಗೆ ಗುರುಪಡಿಸೋದಿಲ್ಲ, ಇದು ತಪ್ಪು. ನಿಯಮವನ್ನು ಫಾಲೋ ಮಾಡಬೇಕಿಲ್ಲಿ.
ಯಾವುದೇ ಮನುಷ್ಯರನ್ನ ಕೊಲ್ಲಬಾರ್ದು ಅಂತ ಒಂದು ನಿಯಮ ಇದೆ ಅಂತ ಇಟ್ಕೊಳ್ರಿ. ಫಸ್ಟ್ ಆ ನಿಯಮ ಸರಿನೋ ತಪ್ಪು ಅಂತ ಡಿಸೈಡ್ ಮಾಡಿಕೊಂಡು ನಿಯಮ ರೂಪಿಸಬೇಕು ಅಂತ ರೂಲ್ ಯುಟಿಲಿಟೇರಿಯನ್ಸ್ ಹೇಳುತ್ತೆ. ಯಾಕೆಂದರೆ ಯಾವುದೇ ಮನುಷ್ಯನ ಕೊಲ್ಲಬಾರ್ದು, ಇದು ಮಾರಲಿ ಕರೆಕ್ಟ್ ಇದೆ. ಆದರೆ ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಯಾರೋ ಡಕಾಯಿತ ಬಂದು ಅಟ್ಯಾಕ್ ಮಾಡ್ತಾ ಇದ್ದಾನೆ, ಅಥವಾ ನಾವು ಸುಮ್ಮನೆ ಹೋಗೋರಿಗೆ ಯಾರೋ ಬಂದು ಚಾಕು ತಗೊಂಡು ಚುಚ್ಚಕ್ಕೆ ಬರ್ತಾ ಇದ್ದಾನೆ. ಆ ಟೈಮಲ್ಲಿ ಟೆರರಿಸ್ಟ್ಗಳನ್ನು ಕೊಲ್ಲಬೇಕೋ ಬೇಡವೋ, ಡಕಾಯಿತರನ್ನ ಕೊಲ್ಲಬೇಕೋ ಬೇಡವೋ, ಅಥವಾ ನಮ್ಮ ಮೇಲೆ ಅಟ್ಯಾಕ್ ಮಾಡೋರಿಗೆ ನಾವು ಸೆಲ್ಫ್ ಡಿಫೆನ್ಸ್ಗಾಗಿ, ಆತ್ಮರಕ್ಷಣೆಗಾಗಿ ಅಟ್ಯಾಕ್ ಮಾಡಬೇಕೋ ಬೇಡವೋ. ಅಂದರೆ ಈ ಟೈಮಲ್ಲಿ ನಾವು ರೂಲ್ ಯುಟಿಲಿಟೇರಿಯನ್ ಹೇಳುತ್ತೆ ಅಂದರೆ ಕರೆಕ್ಟಾದ ನಿಯಮಗಳನ್ನು ಅಳವಡಿಸ್ಕೋಬೇಕು. ಯಾವುದೋ ಮೌಲ್ಯ ಇದೆ ಅಂತೇಳಿ ಮೌಲ್ಯಯುತವಾದದ್ದನ್ನು ಕಾರಣಕ್ಕೆ ತರೋದಲ್ಲ, ನಿಯಮಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ರಿ. ಪ್ರತಿಜ್ಞೆಯನ್ನು ಎಂದೂ ಮುರಿಯಬೇಡ್ರಿ. ಅಂದರೆ ಒಂದು ಪ್ರಾಮಿಸ್ ಮಾಡಿದ್ದೀವಿ, ಯಾವತ್ತೂ ಬ್ರೇಕಪ್ ಆಗಬಾರ್ದು ಅಂತ ನಾವು ಪ್ರಾಮಿಸ್ ಮಾಡಿದರೆ, ಆ ಪ್ರಾಮಿಸಿಂದ ಹಲವಾರು ಜನಕ್ಕೆ ನಷ್ಟ ಉಂಟಾಗ್ತಾ ಇದೆ ಅಂತ ಇದ್ದಾಗ ನೀವೇನು ಮಾಡಬೇಕು, ಆ ಪ್ರಾಮಿಸ್ನ ಬ್ರೇಕ್ ಆಗ್ಬೋದು. ಅಂದರೆ ಉತ್ತಮವಾದ ನಿಯಮವನ್ನು ಅಳವಡಿಸ್ಕೋಬೇಕು. ಯಾವುದೇ ಎಕ್ಸ್ಕ್ಯೂಸೇ ಇಲ್ಲ, ಎಕ್ಸೆಪ್ಷನ್ ಇಲ್ಲ, ಆ ಥರದಲ್ಲಿ ಅದಕ್ಕೆ ಬದ್ಧರಾಗಿರಬೇಕು ಅಂತ ಹೇಳುತ್ತೆ. ಅಂದರೆ ರೂಲ್ ಯುಟಿಲಿಟೇರಿಯನಿಸಮು ಕೂಡ ಸಂತೋಷ ಜಾಸ್ತಿ ಮಾಡೋದನ್ನೇ ಹೇಳುತ್ತೆ. ಆದರೆ ಆ ಸಂತೋಷ ಜಾಸ್ತಿ ಮಾಡುವಾಗ ಹಾಕಿಕೊಂಡ ರೂಲನ್ನು ಬ್ರೇಕ್ ಮಾಡಬಾರ್ದು. ರೂಲ್ ಹಾಕ್ಕೋಬೇಕಾದ್ರೆ ಸರಿಯಾಗಿ ಹಾಕ್ಕೋಬೇಕು ಅನ್ನೋದು ಇದರ ವಾದ ಆಗಿದೆ. ಸ್ನೇಹಿತರೆ, ಉಪಯುಕ್ತವಾದದ ಬಗ್ಗೆ ಮಾತಾಡಿದ್ವಿ, ಕಾರ್ಯ ಉಪಯುಕ್ತವಾದ ಬಗ್ಗೆ ಮಾತಾಡಿದ್ವಿ, ನಿಯಮ ಉಪಯುಕ್ತವಾದದ ಬಗ್ಗೆ ಮಾತಾಡಿದ್ವಿ. ಈ ಎಲ್ಲ ಕಡೆಯೂ ನಾವು ಅಬ್ಸರ್ವ್ ಮಾಡ್ತಿರೋದೇನು, ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ನೀನು ಕೆಲಸ ಮಾಡಬೇಕು, ನಡವಳಿಕೆ ಹೊಂದಿರಬೇಕು ಅಂತ ಹೇಳ್ತೀವಿ. ಆದರೆ ಎಲ್ಲ ನಡವಳಿಕೆಗಳು ಪರಿಣಾಮಗಳಿಂದನೇ ಡಿಸೈಡ್ ಮಾಡೋಕ್ಕಾಗತ್ತಾ? ಈಗ ನಾವು ಹಿಂದೆ ಎಲ್ಲ ಕೇಳ್ತಾ ಇದ್ವಿ, ಒಬ್ಬ ಋಷಿ ಬರ್ತಾನೆ, ಒಬ್ಬ ದರೋಡೆಕೋರನ ಬಳಿ ಬಂದು ನೀನು ಯಾಕೆ ಕಳ್ತನ ಮಾಡ್ತಿದ್ದೀಯ ಕೇಳ್ತಾರೆ. ಕಳ್ತನ ಯಾಕೆ ಮಾಡ್ತೀನಿ ಅಂದರೆ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಸುಖವಾಗಿ ಇಡೋದಕ್ಕೋಸ್ಕರ ನಾನು ಕಳ್ಳತನ ದರೋಡೆ ಮಾಡ್ತಾಯಿದ್ದೀನಿ. ಹಾಗಾದರೆ ನೀನು ಕಳ್ಳತನ ದರೋಡೆ ಮಾಡೋದು ನಿನಗೆ ಸರಿ ಅನಿಸ್ತಾ ಇದೆಯಾ? ಹೌದು, ಅವರೆಲ್ಲ ಖುಷಿಯಾಗಿರ್ತಾರೆ, ಅದಕ್ಕೋಸ್ಕರ ಸರಿ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಋಷಿ ಹೇಳ್ತಾರೆ, ನೀನು ಮನೆಗೆ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನು ಕೇಳು, ಈ ಕಳ್ಳತನ ದರೋಡೆ ಕೊಲೆಗಳಿಂದ ಆಗುವ ಪಾಪದ ಕರ್ಮಫಲವನ್ನು ಅವರು ಹಂಚಿಕೊಳ್ಳುತ್ತಾರ ಕೇಳು ಅಂತಾರೆ. ಆತ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಬಳಿ ಎಲ್ಲ ಕೇಳ್ತಾನೆ. ಕೇಳಿದಾಗ ಅವ್ರು ಹೇಳ್ತಾರೆ, ಪಾಪಕರ್ಮದ ಫಲವನ್ನು ನಾವು ಹಂಚ್ಕೊಳ್ಳಲ್ಲ, ನೀ ದುಡ್ಡು ತಂದು ಕೊಟ್ಟರೆ ಉಪಯೋಗಿಸ್ಕೋತೀವಿ, ನೀನು ಹೀಗೆ ದುಡ್ಡು ತಂದು ಕೊಡು ಅಂತ ಹೇಳಿದವ್ರು ಯಾರು, ನೀನು ದರೋಡೆ ಮಾಡು ಅಂತ ಹೇಳಿದವ್ರು ಯಾರು ಅಂದ್ಬಿಡ್ತಾರೆ. ಅಂದರೆ ಕಾನ್ಸಿಕ್ವೆನ್ಸಸ್ಸನ್ನು ಹಂಚ್ಕೊಳ್ಳೋಕೆ ರೆಡಿ ಇಲ್ಲ, ಪರಿಣಾಮಗಳನ್ನು. ಆತ ಡಿಸೈಡ್ ಮಾಡ್ತಾನೆ, ಇನ್ನು ಮುಂದೆ ನಾನು ಈ ಥರದ್ದೆಲ್ಲ ಮಾಡಬಾರ್ದು ಅಂತ. ಹಾಗೆ ಉಪಯುಕ್ತವಾದ ಏನು ಹೇಳುತ್ತೆ ಅಂದರೆ ಕಾನ್ಸಿಕ್ವೆನ್ಸಸ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅದರ ಆಧರಿಸಿ ಮೌಲ್ಯ ರೂಪಿಸಬೇಕು ಅಂತ. ಹಾಗಂತ ಎಲ್ಲವೂ ಕಾನ್ಸಿಕ್ವೆನ್ಸಸ್ಸು, ಗರಿಷ್ಠ ಸಂತೋಷ ಇದರ ಆಧರಿಸಿ ರೂಪಿಸೋಕ್ಕಾಗುತ್ತಾ ಅನ್ನೋದು ಈ ಥೇರೀಸ್ ನಾಟ್ ಬೇಸ್ಡ್ ಆನ್ ಕಾನ್ಸಿಕ್ವೆನ್ಸಸ್. ಏನು ಹಾಗಾದರೆ ಇಲ್ಲಿ ವೈದ್ಯ ಮತ್ತು ತಂದೆಯ ರಕ್ಷಣೆಯ ಒಂದು ಚಾಯ್ಸ್ ಬಂದಿತ್ತು ನಮಗೆ. ಆ ಟೈಮಲ್ಲಿ ಉಪಯುಕ್ತವಾದಿಗಳು ಏನು ಹೇಳ್ತಾ ಇದ್ರು, ನೀನು ಡಾಕ್ಟ್ರನ್ನ ಉಳಿಸ್ಬೇಕು, ಡಾಕ್ಟ್ರನ್ನ ಉಳಿಸೋದ್ರಿಂದ ಭಾಳ ಜನರಿಗೆ ಒಳ್ಳೆಯದಾಗತ್ತೆ ಅಂತ. ಒಬ್ಬ ಯಾವುದಾದ್ರೂ ಮಗ ಡಾಕ್ಟರ್ ಮತ್ತು ತಂದೆಯ ಆಯ್ಕೆ ಕೊಟ್ಟಾಗ ಡಾಕ್ಟರ್ನ ಉಳಿಸುವಂಥ ಪ್ರಯತ್ನ ಮಾಡ್ತಾನೆ, ತಂದೆನ ಉಳಿಸುವ ಪ್ರಯತ್ನ ಮಾಡ್ತಾನೆ, ನೀವೇ ಡಿಸೈಡ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ತಂದೆನೇ ಆಯ್ಕೆ ಮಾಡ್ಕೋತಾರೆ. ಯಾಕೆ ಅಂತ ಅಂದರೆ ಆ ಸೆಂಟಿಮೆಂಟ್, ಆ ಪ್ರೀತಿ ಅದಿರುತ್ತೆ. ಇಲ್ಲಿ ಎಲ್ಲ ಟೈಮಲ್ಲೂ ನಾವು ಕಾನ್ಸಿಕ್ವೆನ್ಸನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗೆ ಸ್ನೇಹಿತರೆ, ಈಗ ನ್ಯಾಯಕ್ಕೆ ಸಂಬಂಧಪಟ್ಟ ಒಂದು ವಿಚಾರ ಮಾತಾಡೋಣ. ನ್ಯಾಯದಲ್ಲಿ ಭಾರತದಲ್ಲಿ ಮೀಸಲಾತಿ ಇದೆ. ಮೀಸಲಾತಿ ಸರಿಯಲ್ಲ ಅಂತ ಒಂದು ವಾದ ನಡೆಯುತ್ತೆ. ಯಾಕಂದರೆ ಈಕ್ವಲ್ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ ಅಂತ. ಜಸ್ಟಿಸ್ ಮೀನ್ಸ್ ಈಕ್ವಿಟಬಲ್ ಟ್ರೀಟ್ಮೆಂಟ್ ಟು ಆಲ್, ನಾಟ್ ಈಕ್ವಲ್ ಟ್ರೀಟ್ಮೆಂಟ್ ಟು ಆಲ್. ಭಾರತದಲ್ಲಿ ಅಸಮಾನತೆ ಕ್ರಿಯೇಟ್ ಆಗಿದೆ, ಅಪ್ ಆ್ಯಂಡ್ ಡೌನ್ಸ್ ಇದೆ. ಡೌನಲ್ಲಿರೋರನ್ನ ಅಪ್ಲಿಫ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಿಸರ್ವೇಷನ್ ಇದೆ. ದಿಸ್ ಈಸ್ ಈಕ್ವಿಟಬಲ್ ಟ್ರೀಟ್ಮೆಂಟ್. ಈಕ್ವಲ್ ಟ್ರೀಟ್ಮೆಂಟ್ ಮಾಡಿದರೆ ಅವ್ರು ಇಲ್ಲಿರೋರು ಇಲ್ಲೇ ಇರ್ತಾರೆ, ಇವ್ರು ಇಲ್ಲಿರೋರು ಇಲ್ಲೇ ಇರ್ತಾರೆ. ಹಾಗಾಗಿ ಈಕ್ವಿಟಬಲ್ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ನಾವು ಈಕ್ವಲ್ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ, ಗರಿಷ್ಠ ಸಂತೋಷ ಉಂಟು ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಶಾಲೆಯಲ್ಲಿ ಬಡವರ ಮಕ್ಕಳು ಮತ್ತು ಸಾಧನೆ ಮಾಡಿರೋ ಮಕ್ಕಳಿಗೆ ಉಚಿತ ಪುಸ್ತಕನ, ಬಟ್ಟೆನ ವಿತರಣೆ ಮಾಡ್ತಾಯಿದ್ದೀವಿ ಅಂತ ಇಟ್ಕೊಳ್ಳಿ. ಆವಾಗ ಬೇರೆ ಮಕ್ಕಳಿಗೆ ಯಾಕೆ ಕೊಡಲಿಲ್ಲ, ಸಮಾನವಾಗಿ ಕಾಣ್ತಾ ಇಲ್ಲ ಇಲ್ಲಿ ಅಂಥೇಳಿ ಉಪಯುಕ್ತವಾದಿಗಳು ಹೇಳುವಂತೆ ಮಾಡೋಕ್ಕಾಗಲ್ಲ. ಇಲ್ಲಿ ಪರಿಣಾಮವನ್ನು ಲೆಕ್ಕ ಮಾಡೋಕ್ಕಾಗಲ್ಲ. ಇಲ್ಲಿ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಹೀಗೆ ಹಲವು ಹಂತದಲ್ಲಿ ಮೌಲ್ಯಗಳು, ಇದು ಮೌಲ್ಯನ ಮೌಲ್ಯ ಅಲ್ಲ ಅಂತ ನಾವು ಡಿಸೈಡ್ ಮಾಡ್ಕೊಳ್ಳೋದ್ರೊಳಗೆ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಅದು ಮೌಲ್ಯದ ಒಂದು ವಿಚಾರಗಳಾಗಿರುತ್ತೆ. ಸ್ನೇಹಿತರೆ, ಈಗ 5ನೇ ಚಾಪ್ಟರ್ ಬರೋಣ. ಮಾನವನ ನಡವಳಿಕೆಗೆ ಕಾರಣಗಳು ಮತ್ತು ಭಾವನೆಗಳು. ರೀಸನ್ಸ್ ಆ್ಯಂಡ್ ಎಮೋಷನ್ಸ್ ಇನ್ ಹ್ಯೂಮನ್ ಕಂಡಕ್ಟ್. ವಿವೇಚನೆ ಇದೆಯಲ್ಲ, ಕಾರಣಗಳು ಅನ್ನೋಕ್ಕಿಂತ ನಮ್ಮ ವಿವೇಚನೆ ಮತ್ತು ಭಾವನೆಗಳು. ನಾವು ವಿವೇಚನೆಗೆ ಹೆಚ್ಚು ಅವಕಾಶ ಕೊಡಬೇಕಾ ಅಥವಾ ಭಾವನೆಗಳಿಗೆ ಹೆಚ್ಚು ಅವಕಾಶ ಕೊಡಬೇಕಾ ಅನ್ನೋದು ಈ ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡ್ತೀವಿ. ನೈತಿಕ ಶಿಕ್ಷಣದಲ್ಲಿ ಭಾವನೆಗಳು ಬೇಕಾ ಬೇಡವಾ,
ಫ್ಯಾಕ್ಟರ್ಸ್ ಆಫ್ ಕಂಟ್ರೋಲ್, ಈ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬೇಕು, ಆ್ಯಂಡ್ ಮಾರಲ್ ವೀಕ್ನೆಸ್, ಈ ವಿಚಾರಗಳನ್ನು ಈ ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸ್ನೇಹಿತರೆ, ವೈಚಾರಿಕತೆ ಮತ್ತು ಭಾವನೆಗಳು ಈ ಎರಡು ಡೈಕಾಟಮಿ, ವಿಭಜನೆ ಆಗೋಗಿದ್ದಾವೆ. ಭಾಳಷ್ಟು ವಿಚಾರವಾದದಲ್ಲಿ ವಿವೇಚನೆ ಮತ್ತು ಭಾವನೆ ಒಂದಲ್ಲ, ಇವೆರಡು ಬೇರೆ. ನೀವು ವಿವೇಚನೆ ಚೆನ್ನಾಗಿ ಇಟ್ಕೋಬೇಕಂದ್ರೆ ಭಾವನೆಗಳನ್ನಷ್ಟು ಸಪ್ರೆಸ್ ಮಾಡಬೇಕು, ಇಲ್ಲ ಕಂಟ್ರೋಲ್ ಇಡಬೇಕು ಅನ್ನೋದು ಹಲವರ ವಾದ ಆಗಿರುತ್ತೆ. ಆದರೆ ತುಂಬ ಕಡೆ ನಾವು ಸ್ಟಡಿ ಮಾಡಿದಾಗ ನಮಗನ್ಸೋದು ವಿವೇಚನೆ ಮತ್ತು ಎಮೋಷನ್ಸ್ ಇದೆಯಲ್ಲ, ಭಾವನೆಗಳು, ಇದು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಅವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಬೇಕು ಅನ್ನೋದು ಈ ಅಧ್ಯಾಯದ ಕೊನೆಯಲ್ಲಿ ಗೊತ್ತಾಗತ್ತೆ. ಬಟ್ ಸದ್ಯದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಹಲವಾರು ವಿದ್ವಾಂಸರು ಇದನ್ನು ವಿಭಜಿತವಾಗೇ ನೋಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ಲೂಟೋ, ಎಮಾನ್ಯುಯಲ್ ಕ್ಯಾಂಟ್, ಪಿಯಾಜೆ ಮೊದಲಾದವರೆಲ್ಲ ವೈಚಾರಿಕೆಯನ್ನು ನೈತಿಕ ಶಿಕ್ಷಣದ ಕೇಂದ್ರ ಅಂತ ಕರೀತಾರೆ. ಅಂದರೆ ವಿಚಾರ, ರೀಸನ್ ಈಸ್ ಇಂಪಾರ್ಟೆಂಟ್, ಎಮೋಷನ್ ಈಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದು ಅವ್ರ ವಾದ ಆಗಿರುತ್ತೆ. ಹಾಗೆ ವೈಚಾರಿಕತೆಯ ಬೆಳವಣಿಗೆ ಶಿಕ್ಷಣದ ಮುಖ್ಯ ಕಾಳಜಿಯಾಗಿದೆ. ಈ ಎಲ್ಲ ನೀತಿಶಾಸ್ತ್ರಜ್ಞರು ಹೇಳೋದಿಷ್ಟೇ, ವೈಚಾರಿಕತೆ ಇಂಪಾರ್ಟೆಂಟ್. ನಮ್ಮೊಳಗಿನ ಭಾವನೆಗಳನ್ನು, ಭಾವೋದ್ರೇಕಗಳನ್ನು ನಾವು ಕಂಟ್ರೋಲ್ ಮಾಡಬೇಕು, ಜಯಿಸಬೇಕು. ಒಳ್ಳೆಯ ಜ್ಞಾನ ಅಥವಾ ವರ್ಚ್ಯೂ ಅನ್ನೋದೇನಿದೆ, ಆ ವರ್ಚ್ಯೂ ಅನ್ನೋದೇ ಫೈನಲ್. ಹಾಗಾಗಿ ಜ್ಞಾನಕ್ಕೆ ಆದ್ಯತೆ ಕೊಡಬೇಕು, ಭಾವನೆಗಳಿಗೆಲ್ಲ. ವಿವೇಚನೆಗೆ ಆದ್ಯತೆ ಕೊಡಬೇಕು, ಭಾವನೆಗಳಿಗೆಲ್ಲ ಅನ್ನೋದು ಇವ್ರ ವಾದ ಆಗಿರುತ್ತೆ. ಮತ್ತು ಭಾವನೆಗಳು ಮಾನವ ಜೀವನದ ಅನಿವಾರ್ಯ ಪೀಡೆಗಳು, ನೆಸೆಸರಿ ಇವಿಲ್ಸ್. ಇವನ್ನು ನಿಯಂತ್ರಿಸಬೇಕು, ಪಳಗಿಸಬೇಕು, ನಿಗ್ರಹಿಸಬೇಕು. ಈ ಥರದಲ್ಲಿ ವೈಚಾರಿಕತೆಯ ವಿಚಾರವಾದಿಗಳು ಹೇಳ್ತಾರೆ. ಕ್ರಿಶ್ಚಿಯನ್ ಧರ್ಮಶಾಸ್ತ್ರ ಕೂಡ ಇದನ್ನು ಹೇಳುತ್ತೆ. ಭಾವೋದ್ರೇಕಗಳು, ಭಾವನೆಗಳು, ಹಸಿವುಗಳು ಇವೆಲ್ಲ ಸೈತಾನ್ ಕ್ವಾಲಿಟಿ, ಸೈತಾನನ ಅಂಶಗಳು. ಆಡಮ್ ಅಂತ ಏನು ಅವ್ರದ್ದು ಪರ್ಸ್ನಾಲಿಟಿ ಬರುತ್ತೆ ಕ್ರಿಶ್ಚಿಯಾನಿಟಿಯಲ್ಲಿ, ಆಡಮ್ ಇವರು ತಮ್ಮ ದೈವತ್ವವನ್ನು ಕಳ್ಕೊಂಡಿದ್ದೇ ಈ ಭಾವನೆಗಳ ಕಾರಣದಿಂದಾಗಿ. ಭಾವನೆಗಳನ್ನು, ಭಾವೋದ್ರೇಕಗಳನ್ನು ನಿಗ್ರಹಿಸಬೇಕು, ಪಳಗಿಸಬೇಕು ಅಂತ ಹೇಳ್ತವೆ. ಅಂದರೆ ವಿಚಾರವಾದ ಏನು ಹೇಳುತ್ತೆ, ಎಲ್ಲ ಕಡೆಯೂ ಭಾವನೆಗಳನ್ನು ಕಂಟ್ರೋಲ್ ಮಾಡಬೇಕು, ಭಾವನೆಗಳನ್ನು ನಿಗ್ರಹಿಸಬೇಕು ಅಂತಲೇ ಹೇಳುತ್ತೆ. ಹಾಗಾದರೆ ಭಾವನೆಗಳು ಇಂಪಾರ್ಟೆಂಟ್ ಅಲ್ವಾ? ಇಲ್ಲಿ ವಿಮರ್ಶೆ ಏನು ಅಂತ ಅಂದರೆ, ಜರ್ಮನ್ ತತ್ವಜ್ಞಾನಿಗಳು ಹೇಳ್ತಾರೆ ಮಾರಾಲಿಟಿ ಆಫ್ ಲವ್, ಪ್ರೀತಿಯ ನೈತಿಕತೆ ಅಂತ ಹೇಳ್ತಾರೆ. ಅಂದರೆ ಪ್ರೀತಿ ಅನ್ನೋದು ನೈತಿಕತೆಯ ಒಂದು ಭಾಗ. ನೀವು ಪ್ರೀತಿ, ಎಮೋಷನ್ಸ್, ಭಾವನೆಗಳನ್ನು ಕಿತ್ತಾಕೋಕ್ಕೆ ಬರಲ್ಲ. ಈ ಭಾವನೆಗಳು ಮತ್ತು ವಿವೇಚನೆ ಇದೆಯಲ್ಲ, ಇದರ ನಡುವೆ ಒಂದು ಬ್ರಿಡ್ಜ್ ಕಟ್ಟಬೇಕಾಗತ್ತೆ. ಬ್ರಿಡ್ಜ್ ಕಟ್ಟೋ ಮೂಲಕ ನೈತಿಕತೆಗೆ ವೈಚಾರಿಕೀಯತೆಯ ದಾರಿ ಮೂಲಕ ಭಾವನೆಗಳನ್ನು ಬಂದು ಸೇರ್ಕೋಬೇಕು. ಭಾವನೆಗಳನ್ನು ಹೊರತಾದ ರೀಸನ್, ರ್ಯಾಷನಾಲಿಟಿ ಅನ್ನೋದು ಇಲ್ಲ ಅನ್ನೋದು ಒಂದು ವಾದ. ಬ್ಲೂಮ್ ಅವ್ರು ಹೇಳೋದು ಗೊತ್ತಿದೆ ನಿಮಗೆ, ಕಾಗ್ನಿಟಿವ್ ಡೊಮೇನ್, ಅಫರ್ಮೇಟಿವ್ ಡೊಮೇನ್, ಸೈಕೋಮೋಟರ್ ಡೊಮೇನ್ ಅಂತ 3 ಡೊಮೇನ್ಗಳು ಬರ್ತವೆ. ಅರಿವಿನ, ಪರಿಣಾಮಕಾರಿ ಮತ್ತು ಸೈಕೋಮೋಟರ್ ಡೊಮೇನ್. ಈ 3 ಡೊಮೇನ್ಗಳನ್ನು ಡೆವಲಪ್ ಮಾಡಿದಾಗ ಮಾತ್ರ ಪರಿಪೂರ್ಣ ಶಿಕ್ಷಣ. ಅಲ್ಲಿಗೆ ಅರಿವಿನ, ಪರಿಣಾಮಕಾರಿ, ಸೈಕೋಮೋಟರ್ಗಳಲ್ಲಿ ಭಾವನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಭಾವನೆಗಳನ್ನು ನಿರ್ಲಕ್ಷಿಸಬಾರದು ಅಂತ. ಅಲ್ಲಿಗೆ ವಿವೇಚನಾವಾದಿಗಳು ಯಾರಿದ್ದಾರೆ, ರ್ಯಾಷನಲಿಸ್ಟ್ಗಳಿದ್ದಾರೆ, ಅವರು ಭಾವನೆಗಳನ್ನು ತಿರಸ್ಕರಿಸೋದನ್ನು ಇಲ್ಲಿ ಒಪ್ಪಲಾಗೋದಿಲ್ಲ. ನೈತಿಕ ಶಿಕ್ಷಣದಲ್ಲಿ ಭಾವನೆಗಳು ಬೇಕಾ ಬೇಡವಾ? ಎಮೋಷನ್ಸ್ ಇನ್ ಮಾರಲ್ ಎಜುಕೇಷನ್. ಸ್ನೇಹಿತರೆ, ಭಾವನೆಗಳು ಮತ್ತು ವೈಚಾರಿಕತೆ ಇವೆರಡು 2 ಸ್ತಂಭಗಳಿದ್ದಂತೆ. ಆ 2 ಸ್ತಂಭಗಳ ನಡುವೆ ಬ್ರಿಡ್ಜ್ ಆಗಬೇಕಾಗಿದೆ. ಎರಡನ್ನೂ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಬರಲ್ಲ. ಮಾರಲ್ ಎಜುಕೇಷನಲ್ಲಿ ಎಮೋಷನ್ಸನ್ನು ತುಂಬ ಉತ್ತಮ ಮಾರ್ಗವಾಗಿ ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ನಿಯಂತ್ರಣದ ಅಂಶಗಳು. ಹಾಗಂತ ಎಲ್ಲ ಭಾವನೆಗಳು ಬೇಕು, ಎಲ್ಲ ಭಾವನೆಗಳು ಒಳ್ಳೆಯದು ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಭಾವನೆಗಳನ್ನು ನಿಯಂತ್ರಿಸಬೇಕಾಗತ್ತೆ. ನಿಯಂತ್ರಿಸೋದು ಒತ್ತಾಯಪೂರ್ವಕವಾದ ಹೇರಿಕೆ ಆಗಿರಬಾರ್ದು. ಅದು ಸ್ವಯಂ ಶಿಸ್ತು, ಸೆಲ್ಫ್ ಡಿಸಿಪ್ಲಿನ್ ಅಂತ ಕರಿತೀವಿ. ಆ ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಜಾಗೃತಿ, ಸ್ವಯಂ ಪ್ರೇರಣೆಯಿಂದ ಆಗಿರಬೇಕು. ಅಂಥ ನಾವು ಕಂಟ್ರೋಲನ್ನು ಅತ್ಯುತ್ತಮವಾದ ಕಂಟ್ರೋಲ್ ಅಂತ ಕರಿತೀವಿ. ಮಕ್ಕಳಿಗೆ ಈ ಫ್ಯಾಕ್ಟರ್ಸ್ ಆಫ್ ಕಂಟ್ರೋಲ್, ನಿಯಂತ್ರಣ ಮಾಡ್ಕೊಳ್ಳೋದನ್ನು ಕಲಿಸ್ಬೇಕು ಅಂತಂದರೆ ನಾವು ತಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು, ಇತರರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟ್ ಇಷ್ಟೇ, ನಮ್ಮ ಭಾವನೆಗಳ ನಿಯಂತ್ರಣದಲ್ಲಿ ನಮ್ಮ ಭಾವನೆ ಏನು ಅನ್ನೋದು ನಮಗೆ ಅರ್ಥ ಆಗಬೇಕು, ಇನ್ನೊಬ್ಬರ ಭಾವನೆ ಏನಿದೋ ಅರ್ಥ ಮಾಡ್ಕೋಬೇಕು. ಎರಡೂ ಮ್ಯಾಚ್ ಆದಾಗ, ಎರಡೂ ಅರ್ಥವಾದಾಗ ಮಾತ್ರ ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ನೃತ್ಯಗಳು, ಪಾತ್ರಾಭಿನಯ ಇಂಥದ್ದೆಲ್ಲ ಮಾಡಿಸ್ಬೇಕು ಹುಡುಗರಿಗೆ. ಏಕಪಾತ್ರಾಭಿನಯ ಮಾಡಿದಾಗ ತಾನು ಆ ಏಕಲವ್ಯನ ಪಾತ್ರದಲ್ಲಿ ಮುಳುಗಿ ಹೋದಾಗ ಆ ಒಂದು ವ್ಯಕ್ತಿತ್ವಕ್ಕೆ ಏನೆಲ್ಲ ನೋವುಗಳಾಗುತ್ತೆ ಅನ್ನೋದು ಅರ್ಥ ಆಗ್ತಾ ಇರುತ್ತೆ. ನಾಟಕಗಳನ್ನು ನೋಡುವಾಗ ಅಲ್ಲಿ ಏನು ಆಗ್ತಾಯಿದೆ ಅನ್ನೋದು ಫ್ಯಾಕ್ಚುಯಲ್ ಆಗಿ ನೋಡ್ತಾ ಇರ್ತಾನೆ. ಹಾಗಾಗಿ ಇತರರ ಭಾವನೆಗಳ ಒಳನೋಟದ ಅರಿವು ಆಗಬೇಕು. ತನ್ನ ಭಾವನೆಗಳು ಏನು ಅನ್ನೋದು ಅರ್ಥ ಮಾಡಿಕೊಳ್ಳಲು ನಾವು ಟೀಚರ್ಗಳು ಹೆಲ್ಪ್ ಮಾಡಬೇಕು. ಆ ಟೈಮಲ್ಲಿ ಅವನು ಸ್ವಯಂ ಶಿಸ್ತಿನಿಂದ, ಸ್ವಯಂ ಜಾಗೃತಿಯಿಂದ, ಸ್ವಯಂ ಪ್ರೇರಣೆಯಿಂದ ಈ ಭಾವನೆಗಳನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಹಾಗಂತ ಎಲ್ಲ ಭಾವನೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂತ ಇಲ್ಲ. ಸಹಾನುಭೂತಿ, ಸಿಂಪತಿ, ಅನುಭೂತಿ, ಎಂಪತಿ, ಲವ್ ಇಂಥವನ್ನೆಲ್ಲ ನಾವು ಪೋಷಣೆ ಮಾಡಬೇಕಾಗತ್ತೆ.
ಕೆಲವೊಂದು ಭಾವನೆಗಳನ್ನು ನಾವು ಕಂಟ್ರೋಲ್ ಮಾಡೋ ಬದಲು ಅವನು ವೆಲ್ಕಮ್ ಮಾಡಬೇಕಾಗತ್ತೆ, ಸ್ವೀಕರಿಸಬೇಕಾಗತ್ತೆ ಮತ್ತು ಎಂಕರೇಜ್ ಮಾಡಬೇಕಾಗತ್ತೆ. ಎಂಕರೇಜ್ ಮಾಡಿ ಅದನ್ನು ಹೆಚ್ಚು ಪೋಷಿಸಬೇಕಾಗತ್ತೆ. ಇಂಥ ಕೆಲಸಗಳನ್ನು ಕೂಡ ಟೀಚರ್ಸ್ಗಳಾಗಿ ನಾವು ಮಾಡಬೇಕಾಗತ್ತೆ. ಓಕೆ ಸ್ನೇಹಿತರೆ, ನೈತಿಕತೆಯನ್ನು ಅಳವಡಿಸ್ಕೋಬೇಕಾದ್ರೆ ಬರುವಂಥ ದೊಡ್ಡ ಕಾನ್ಫ್ಲಿಕ್ಟ್ ಅಂದರೆ ಏನು ಮಾಡಬೇಕು ಮತ್ತು ಏನು ಮಾಡೋದು ಸರಿ. ಏನು ಮಾಡಬೇಕು ಅಂತ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ, ಅದು ಮಾಡೋದಕ್ಕೆ ರೆಡಿ ಇದ್ದಾಗ ಅದು ಸರಿನೋ ತಪ್ಪು ಅಂತಲೂ ಜಡ್ಜ್ಮೆಂಟ್ ಮಾಡಬೇಕಾಗತ್ತೆ. ಅಂದರೆ ಮಾರಲ್ ಎಜುಕೇಷನಲ್ಲಿ ಆ್ಯಕ್ಷನ್ ಆ್ಯಂಡ್ ಜಡ್ಜ್ಮೆಂಟ್ ಎರಡೂ ಜೊತೆಯಾಗಿ ಹೋಗಬೇಕಾಗತ್ತೆ. ಏನು ಆ್ಯಕ್ಷನ್ ಮಾಡಬೇಕು ಅದು ಸರಿನೋ ತಪ್ಪು, ತೀರ್ಮಾನ ಮತ್ತು ಕ್ರಿಯೆಗಳ ನಡುವಿನ ಸಂಕೀರ್ಣ ಸಮತೋಲನ, ಈ ಬ್ಯಾಲೆನ್ಸ್ ಮಾಡೋದನ್ನು ಇಲ್ಲಿ ನಾವು ಸ್ಟಡಿ ಮಾಡ್ತಾ ಬರ್ತೀವಿ. ಸ್ನೇಹಿತರೆ, ಈಗ ಬರೋಣ ನೈತಿಕ ದೌರ್ಬಲ್ಯ, ಮಾರಲ್ ವೀಕ್ನೆಸ್. ಮಾರಲ್ ವೀಕ್ನೆಸ್ ಅನ್ನೋದು ಈ ನೈತಿಕ ಶಿಕ್ಷಣದಲ್ಲಿ ಒಂದು ಪ್ರಾಯೋಗಿಕ ಸಮಸ್ಯೆ. ಇದು ಏನು ಅಂದರೆ, ಒಂದು ಮಗು ತೀರ್ಮಾನ ಮಾಡೋದು ಮತ್ತು ಕ್ರಿಯೆ ಮಾಡೋದ್ರ ಬಗ್ಗೆ ಹಿಂದೆ ಮಾತಾಡಿದ್ದೀವಿ. ಏನು ಯೋಚನೆ ಮಾಡ್ತಾನೆ, ತೀರ್ಮಾನ ಮಾಡ್ತಾನೆ, ಅದನ್ನು ಮಾಡಬೇಕು ಅಂತ. ಬಟ್ ಇಲ್ಲೇನಾಗುತ್ತೆ ಅಂದರೆ, ಅವನಿಗೆ ಸರಿ ಅನಿಸ್ತಾ ಇದೆ, ಇದು ಮಾಡಬೇಕು ಅನಿಸ್ತಾ ಇದೆ, ಆದರೆ ಮಾಡೋಕ್ಕಾಗ್ತಾ ಇಲ್ಲ. ಮಾಡಲು ಸರಿ ಎನಿಸಿದ್ದನ್ನು ಮಾಡಲು ಸಾಧ್ಯವಾಗದಿರುವ ಸ್ಥಿತಿ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ನೈತಿಕ ದೌರ್ಬಲ್ಯ. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಅಪಘಾತವಾಗಿ ಒಂದಷ್ಟು ಜನರಿಗೆ ಇಂಜುರಿ ಆಗಿದೆ. ಈತ ಒಬ್ಬ ಮಾತ್ರ ಇದಾನಲ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಕಳಿಸುವಂಥ ಒಂದು ಪ್ರಕ್ರಿಯೆ ಮಾಡಬೇಕು. ಆದರೆ ಈ ಪ್ರಕ್ರಿಯೆ ಮಾಡೋದ್ರಿಂದ ನಾನೇನಾದರೂ FIR ಅಲ್ಲಿ ಬರ್ತೀನಾ, ನನ್ನನ್ನು ಕೋರ್ಟಿಗೆ ಕರೀತಾರಾ, ಹೀಗೆಲ್ಲ ಯೋಚನೆ ಮಾಡಿಕೊಂಡು ಆತ ಮಾಡದೆ ನೋಡದಂತೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಇದನ್ನು ನಾವು ಮಾರಲ್ ವೀಕ್ನೆಸ್, ನೈತಿಕ ದೌರ್ಬಲ್ಯ ಅಂತ ಕರಿತೀವಿ. ನೈತಿಕ ತೀರ್ಮಾನ ಏನು ಮಾಡಿದಾನೋ ಅದ್ರ ಮೇಲೆ ಕಾರ್ಯ ಮಾಡೋದಕ್ಕೆ ಏನು ಸಪೋರ್ಟ್ ಬೇಕೋ ಅದು ಮಾಡಬೇಕು ಶಿಕ್ಷಣ. ಇಲ್ಲ ಅಂದರೆ ಹೆಚ್ಚಿನ ಮಕ್ಕಳು ನೈತಿಕ ದೌರ್ಬಲ್ಯಕ್ಕೊಳಗಾಗ್ತಾರೆ. ಅವ್ರಿಗೆ ಈಗ ಮಾಡೋದು ಸರಿ ಅಂತ ಗೊತ್ತಾಗ್ತಾ ಇದೆ, ಆದರೆ ಆ ಸರಿಯನ್ನೇ ಮಾಡೋಕ್ಕೆ ಅವ್ರು ರೆಡಿ ಆಗ್ತಾ ಇಲ್ಲ. ಇದನ್ನು ನಾವು ನೈತಿಕ ದೌರ್ಬಲ್ಯ ಅಂತ ಕರಿತೀವಿ. ಈಗ ಉದಾಹರಣೆಗೆ ಸ್ನೇಹಿತರೆ, ಆಸ್ಪತ್ರೆಯಲ್ಲಿ ನನ್ನ ಸ್ನೇಹಿತನೊಬ್ಬ ಅಡ್ಮಿಟ್ ಆಗಿದ್ದಾನೆ. ಅವನನ್ನು ನೋಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾವುದೇ ಹಾಸ್ಪಿಟಲಲ್ಲಿ ಸ್ನೇಹಿತರೆಲ್ಲ ಬಂದು ನೋಡ್ತಾರಲ್ಲ, ಅದೇನು ಜಾತ್ರೆ ಮಾಡೋದಕ್ಕಂತಲ್ಲ. ಹಾಗೊಬ್ಬ ತನಗೆ ಕೇರಿಂಗ್ ಇರೋಂಥ ವ್ಯಕ್ತಿಗಳು ಬಂದಾಗ ಆ ಪೇಷಂಟ್ ಏನಿರ್ತಾನೆ, ರೋಗ ಪೀಡಿತ, ಆತನಿಗೊಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನನ್ನ ಬಗ್ಗೆ ಕಾಳಜಿ ಇರೋರು ಇದ್ದಾರೆ ಅನಿಸುತ್ತೆ. ಅವನಲ್ಲಿ ಕ್ಯೂರಿಂಗ್ ಕೆಪಾಸಿಟಿ, ಏನು ಗುಣವಾಗುವ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ. ಹೆಚ್ಚಿಗೆ ಬೇಗ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಂತ ನನಗೆ ಡಿಸಿಷನ್ ಆಗಿದೆ ಆಸ್ಪತ್ರೆ ಹೋಗಬೇಕು, ಸ್ನೇಹಿತನ ಮೀಟ್ ಆಗಬೇಕು ಅಂತ. ಆದರೆ ಕೋವಿಡ್ 4ನೇ ಅಲೆ ಬಂದಿದೆ, ಕೋವಿಡ್ ಪೇಷಂಟ್ಗಳು ಸುತ್ತಮುತ್ತ ಇರ್ತಾರೆ. ಅವನನ್ನು ನಾನು ಭೇಟಿಯಾಗಕ್ಕೆ ಹೋದರೆ ನನಗೆ ಕೋವಿಡ್ ಬರುತ್ತೆ, ನಾನು ತೆಗೆದುಕೊಂಡು ಬಂದು ನನ್ನ ಮನೆಯಲ್ಲಿರೋರಿಗೆಲ್ಲ ಕೋವಿಡ್ ಹಂಚ್ತೀನಿ. ಹೀಗೆ ಎಥಿಕಲ್ ಡಿಸಿಷನ್ನಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ತೀರ್ಮಾನ ಮಾಡಿದ್ದಾನೆ ಹೋಗಬೇಕು ಅಂತ, ಆದರೆ ಒಂದು ವಿವೇಚನೆ ಹೇಳ್ತಾ ಇದೆ ಬೇಡ, ಹೋಗಬೇಡ ಅಂತ. ಈ ಪರಿಸ್ಥಿತಿಯಲ್ಲಿ ಉಂಟಾಗತ್ತಲ್ಲ, ಇದನ್ನು ನೈತಿಕ ದೌರ್ಬಲ್ಯ ಅಂತ ಕರಿತೀವಿ. ಯೋಚಿಸಿದಂತೆ ಮಾಡಲು ಸಾಧ್ಯವಾಗದೇ ಇರುವ ಸ್ಥಿತಿ. ಸ್ನೇಹಿತರೆ, ಕೊನೆ ಚಾಪ್ಟರ್ ಬರ್ತೀನಿ. ಅಧ್ಯಾಯ 6, ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ, ಕ್ಯಾರೆಕ್ಟರ್ ಆ್ಯಂಡ್ ಪರ್ಸ್ನಾಲಿಟಿ. ಕ್ಯಾರೆಕ್ಟರ್ ಆ್ಯಂಡ್ ಪರ್ಸ್ನಾಲಿಟಿ ರಿಲೇಟೆಡ್ ಆಗಿ ಸೈಕಾಲಜಿನಲ್ಲೇ ತುಂಬ ಓದಿರ್ತೀರ. ಬಟ್ ಇಲ್ಲೇನು ಸಿಲೆಬಸ್ಸಲ್ಲಿ ಇದೆ ಅನ್ನೋ ಕಾರಣಕ್ಕೆ ಒಂದಷ್ಟು ಹೈಲೈಟ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ ಅಂಶಗಳ ಬಗ್ಗೆ ಇದೆ, ಚಾರಿತ್ರ್ಯ ಮತ್ತು ವ್ಯಕ್ತಿತ್ವದ ಮಾದರಿಗಳ ಬಗ್ಗೆ ಇದೆ, ಪಠ್ಯಕ್ರಮದಲ್ಲಿ ಮೌಲ್ಯಗಳ ಅಳವಡಿಕೆ, ವ್ಯಾಲ್ಯೂಸ್ ಇನ್ ಕರಿಕ್ಯುಲಮ್ ಬಗ್ಗೆ ರಿಲೇಟೆಡ್ ಆಗಿದೆ, ಸುಸ್ಥಿರ ಅಭಿವೃದ್ಧಿಯಲ್ಲಿ ಮೌಲ್ಯಗಳು, ವ್ಯಾಲ್ಯೂಸ್ ಇನ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಹೀಗೆ 6ನೇ ಚಾಪ್ಟ್ರಲ್ಲಿ ಹಲವಾರು ವಿಚಾರಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ. ವೆರಿ ಫಸ್ಟ್, ವ್ಯಕ್ತಿತ್ವ ವರ್ಸಸ್ ಚಾರಿತ್ರ್ಯ ಎರಡು ಒಂದೇನಾ, ಎರಡು ಬೇರೆ ಬೇರೆನಾ? ಈ ಪದಗಳು ಸಮಾನಾರ್ಥಕ ಪದ ಅಲ್ಲ. ವ್ಯಕ್ತಿತ್ವನೇ ಬೇರೆ, ಕ್ಯಾರೆಕ್ಟರೇ ಬೇರೆ. ವೆಬ್ಸ್ಟರ್ ಡಿಕ್ಷನರಿ ಪ್ರಕಾರ ವ್ಯಕ್ತಿತ್ವ ಅನ್ನೋದು ಗುಣಮಟ್ಟದ ಸ್ಥಿತಿ, ಹೇಗಿದ್ದಾನೆ ಹಾಗೆ ಇರೋದನ್ನು ತಿಳಿಸುವುದು ವ್ಯಕ್ತಿತ್ವ ಆಗಿದೆ. ಆದರೆ ಚಾರಿತ್ರ್ಯ ಇದೆಯಲ್ಲ, ಅದು ಒಬ್ಬ ವ್ಯಕ್ತಿಯನ್ನು ನಾವು ಹೇಗೆ ಗುರುತಿಸ್ತೀವಿ, ಅವನ ಮಾನಸಿಕತೆ, ನೈತಿಕತೆ ಎಲ್ಲದರ ಒಂದು ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಆಗಿರುತ್ತೆ ಕ್ಯಾರೆಕ್ಟರ್. ಪರ್ಸ್ನಾಲಿಟಿ ಈಸ್ ಅ ಸಿಂಪ್ಲಿಫೈಡ್ ಮ್ಯಾಟರ್. ಕ್ಯಾರೆಕ್ಟರ್ ಎಥಿಕ್ಸ್ ಇರುತ್ತೆ ಆ್ಯಂಡ್ ಎಮೋಷನ್ಸ್ ಇರುತ್ತೆ, ಪರ್ಸ್ನಾಲಿಟಿ ಇರುತ್ತೆ, ಎಲ್ಲದೂ ಇನ್ಕ್ಲೂಡ್ ಆಗಿರೋದು ಚಾರಿತ್ರ್ಯ ಆಗಿರುತ್ತೆ. ಹಾಗಾಗಿ ಇವೆರಡು ವಿಭಿನ್ನವಾದ ಕಾನ್ಸೆಪ್ಟ್ ಅನ್ನೋದು ಬೇಸಿಕಲಿ ನಮಗೆ ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ಕಾಂಪೋನೆಂಟ್ಸ್ ಆಫ್ ಪರ್ಸ್ನಾಲಿಟಿ, ವ್ಯಕ್ತಿತ್ವದ ಅಂಶಗಳು. ವ್ಯಕ್ತಿತ್ವ ಅಂದರೆ ಏನೇನು ಒಳಗೊಂಡಿರುತ್ತೆ? ಸಿಂಪ್ಲಿ ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿ ಹಿಂಗೆ ದೊಡ್ಡದಾಗಿ ನಿಂತ್ಕೊಂಡಿದ್ದಾನೆ, ಒಳ್ಳೆ ಜಿಮ್ ಮಾಡ್ಕೊಂಡು ಬಾಡಿ ಇದೆ, ಅವನಿಗೆ ಒಳ್ಳೆ ಪರ್ಸ್ನಾಲಿಟಿ ಅಂತ ನಾವು ಸಾಮಾನ್ಯ ಆಡು ಭಾಷೆಯಲ್ಲಿ ಕರಿತೀವಿ. ಬಟ್ ದಿಸ್ ಈಸ್ ರಾಂಗ್. ವ್ಯಕ್ತಿತ್ವ ಅಂತ ಅಂದರೆ ಅಲ್ಲಿ ಸ್ಥಿರತೆ ಇರಬೇಕು, ಕನ್ಸಿಸ್ಟೆನ್ಸಿ. ಅವನು ಹಲವಾರು ವರ್ಷಗಳಿಂದ ಒಂದು ಬಗೆಯ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಈಗ ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರೆ ಅವನು ಸೋಷಿಯಲ್ ಪರ್ಸನ್, ಅವನು ಇಂಟ್ರೋವರ್ಟ್, ಹೀಗೆಲ್ಲ ಹೇಳ್ತಾ ಇರ್ತೀವಲ್ಲ ನಾವು, ಅಂತರ್ಮುಖಿ, ಬಹಿರ್ಮುಖಿ. ಒಬ್ಬ ಮನುಷ್ಯನ ಹೆಸರು ಹೇಳಿದ್ರೆ ಅವ್ರು ಹೀಗೆ ಅಂತ ಹೇಳ್ತಿರ್ತೀವಿ. ಹಾಗೆ ಕನ್ಸಿಸ್ಟೆಂಟಾಗಿ ಒಂದು ವ್ಯಕ್ತಿತ್ವ ಇರಬೇಕು. ಇವತ್ತು ಒಂಥರ, ನಾಳೆ ಒಂಥರ, ನಾಡ್ದು ಒಂಥರ ಇದೆ ಅಂದರೆ ಪರ್ಸ್ನಾಲಿಟಿ ಡಿಸಾರ್ಡರ್ ಇದೆ ಅಂತ ಅರ್ಥ. ಒಬ್ಬ ವ್ಯಕ್ತಿ ಕನ್ಸಿಸ್ಟೆಂಟಾಗಿ ಒಂದೇ ರೀತಿಯ ಗುಣವನ್ನು ಹೊಂದಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಂಬರ್ 2, ಈಗಷ್ಟೇ ಹೇಳಿದೆ,
ಬಾಡಿ ಒಂದೇ ಫ್ಯಾಕ್ಟರ್ ಆಗಲ್ಲ, ಸೈಕಾಲಜಿಕಲ್ ಮ್ಯಾಟರ್ ಕೂಡ ಆಗುತ್ತೆ. ಒಬ್ಬ ಮನುಷ್ಯನ ಯೋಚನೆಗಳು, ಚಿಂತನೆಗಳು ಇವೆಲ್ಲವೂ ಕೂಡ ಪರ್ಸ್ನಾಲಿಟಿಯ ಫ್ಯಾಕ್ಟರ್ ಆಗಿರುತ್ತೆ, ಕಾಂಪೊನೆಂಟ್ಸ್ ಆಗಿರುತ್ತೆ. ಹಾಗೆ ಇಂಪ್ಯಾಕ್ಟ್ಫುಲ್ ಬಿಹೇವಿಯರ್, ಅವರು ಪ್ರಭಾವಶಾಲಿಯಾಗಿ ಹೇಗೆ ನಡವಳಿಕೆಯನ್ನು ಹೊಂದಿದ್ದಾರೆ, ಹೇಗೆ ಕೆಲಸಗಳನ್ನು ಮಾಡ್ತಾರೆ, ಅದು ಕೂಡ ವ್ಯಕ್ತಿತ್ವದ ಅಂಶಗಳಾಗತ್ತೆ. ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್, ಒಬ್ಬ ವ್ಯಕ್ತಿ ಎಕ್ಸ್ಪ್ರೆಷನ್ ಒಂದೇ ಥರ ಇರಬೇಕು ಅಂತಿಲ್ಲ, ಹಲವಾರು ರೂಪದಲ್ಲಿ ಎಕ್ಸ್ಪ್ರೆಷನ್ಸ್ಗಳು ಇರ್ಬೋದು. ಅವೆಲ್ಲವನ್ನು ಒಳಗೊಂಡು ವ್ಯಕ್ತಿತ್ವದ ಕಾಂಪೊನೆಂಟ್ಸ್ಗಳು, ಪರ್ಸ್ನಾಲಿಟಿಯ ಅಂಶಗಳು ರೂಪುಗೊಳ್ತವೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ವ್ಯಕ್ತಿತ್ವದ ವರ್ಗೀಕರಣ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಪರ್ಸನಾಲಿಟಿ. ಪಾಶ್ಚಿಮಾತ್ಯರು, ಭಾರತೀಯರು ಎಲ್ಲ ಕೂಡ ವ್ಯಕ್ತಿತ್ವವನ್ನು ಹಲವಾರು ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಪರ್ಸ್ನಾಲಿಟಿನ ಬಾಡಿ ಮೂಲಕ ಅಂದರೆ ದೇಹದ ಗಾತ್ರದ ಮೂಲಕ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಯೋಕೆಮಿಕಲ್ ಅಂದರೆ ಜೀವರಾಸಾಯನಿಕ ಅಂಶಗಳ ಮೂಲಕ, ಚಾರ್ನಿಕ್ ಅಂಶಗಳ ಮೂಲಕ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕೆಲವೊಂದನ್ನು ಇಲ್ಲಿ ನಾನು ತೋರಿಸ್ತೀನಿ ಮತ್ತು ಸೈಕಾಲಜಿಯಲ್ಲಿ ನೀವು ಹೆಚ್ಚಿನದಾಗಿ ಡಿಸ್ಕಸ್ ಮಾಡ್ತೀರಾ. ವೆರಿ ಫಸ್ಟ್ ವಿಲಿಯಂ ಹರ್ಬರ್ಟ್ ಶೆಲ್ಡನ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಬರೋಣ. ಅವರು 3 ಥರದಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾರೆ ಅವರ ದೈಹಿಕ ಆಕಾರದ ಆಧಾರವಾಗಿ. ಎಂಡೋಮಾರ್ಫಿಕ್ ಆ್ಯಂಡ್ ಮೆಸೋಮಾರ್ಫಿಕ್ ಆ್ಯಂಡ್ ಎಕ್ಟೋಮಾರ್ಫಿಕ್ 3 ರೂಪದಲ್ಲಿ ಹೇಳ್ತಾರೆ. ಎಂಡೋಮಾರ್ಫಿಕ್ ಅಂದರೆ ಹೊಟ್ಟೆ ದೊಡ್ಡಕ್ಕಿರುತ್ತೆ, ಸ್ವಲ್ಪ ಫ್ಯಾಟಿ ಆಗಿರ್ತಾರೆ, ಆ ಥರ ವ್ಯಕ್ತಿಗಳನ್ನ ಎಂಡೋಮಾರ್ಫಿಕ್ ಅಂತ ಕರಿತೀವಿ. ಇವರು ಎಂಡೋಮಾರ್ಫಿಕ್ ಪೀಪಲ್ಗಳು ಆರಾಮಾಗಿರಬೇಕು ಅಂತ ಬಯಸ್ತಿರ್ತಾರೆ, ಕಷ್ಟಪಡೋಕೆ ರೆಡಿ ಇಲ್ಲ. ಬಟ್ ಅವರಲ್ಲಿ ಲವ್, ಎಂಪತಿ ಜಾಸ್ತಿ ಇರುತ್ತೆ, ಬೇರೆಯವ್ರಿಗೆ ತುಂಬ ರಿಯಾಕ್ಟಿವ್ ಆಗಿರಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ವಿಶ್ರಾಂತದಿಂದ ಇರುವಂಥ ವಿಸೆರೋಟೋನಿಕ್ ಅಂತ ಪರ್ಸ್ನಾಲಿಟಿ ಕರಿತೀವಿ, ಆ ಥರದ ವ್ಯಕ್ತಿಗಳಾಗಿರ್ತಾರೆ, ಸ್ವಲ್ಪ ದಪ್ಪ ಡುಮ್ಮ ಇರೋರು. ಮೆಸೋಮಾರ್ಫಿಕ್ ಅಂದರೆ ಬಲಿಷ್ಠ ಸ್ನಾಯು, ಬಲವಾದ ಮೂಳೆ, ಒಳ್ಳೆ ಅಥ್ಲೀಟ್ ಥರ ಇರ್ತಾರೆ ಇವರು ಸ್ವಲ್ಪ ಅಡ್ವೆಂಚರಸ್ ಆಗಿರ್ತಾರೆ, ಏನಾದ್ರು ಹಾರೋದು, ಕುಣಿಯೋದು, ಏನೇನೋ ಮಾಡಬೇಕು ಅಂತ. ಕಾಂಪಿಟಿಟಿವ್ ಆ್ಯಂಡ್ ಆಕ್ರಮಣಶೀಲವಾಗಿರ್ತಾರೆ. ಆಮೇಲೆ ದೃಢತೆಯ ವ್ಯಕ್ತಿತ್ವ, ತುಂಬ ದೃಢವಾದ ವ್ಯಕ್ತಿತ್ವ ಹೊಂದಿರ್ತಾರೆ. ಇವ್ರನ್ನ ಸೊಮ್ಯಾಟೋಟೋನಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಟೋಮಾರ್ಫಿಕ್ ಅಂದರೆ ತೆಳುಗೆ ಕಡ್ಡಿಯಾಗಿರ್ತಾರೆ, ದುರ್ಬಲವಾಗಿರ್ತಾರೆ. ತೆಳು ಅನ್ನೋದಕ್ಕೆ 2 ವ್ಯಾಖ್ಯಾನ ಮಾಡ್ತೀವಿ ನಾವು. ಒಂದು ಸ್ಲಿಮ್ ಅಂದರೆ ತೆಳ್ಳಗಿದ್ದಾರೆ ಅಷ್ಟೇ, ಇನ್ನೊಂದು ವೀಕ್ ಅಂದರೆ ದುರ್ಬಲವಾಗಿ ಇರ್ತಾರೆ. ಈ ಎಕ್ಟೋಮಾರ್ಫಿಕಲ್ಲಿ ವೀಕು ಕೂಡ ಹೌದು ಆ್ಯಂಡ್ ಸ್ಲಿಮ್ ಕೂಡ ಹೌದು, ಆ ಥರ ವ್ಯಕ್ತಿರು. ಇವರು ಆಲ್ವೇಸ್ ಫಟೀಗ್, ಸುಸ್ತು, ಬೆಳಿಗ್ಗೆ ರಾತ್ರಿ ಮಲಗಿರ್ತಾರೆ, ಬೆಳಿಗ್ಗೆ ಹೇಳ್ತಾನೆ ಸುಸ್ತು ಅಂತ ಇರ್ತಾರೆ. ಈ ವ್ಯಕ್ತಿಗಳನ್ನು ನೀವು ಬೆಳಿಗ್ಗೆ ಎದ್ಕೊಳ್ಳಿ ಸುಸ್ತಿಲ್ಲ ಅಂತ ಹೇಳ್ಸೋಕ್ಕಾಗಲ್ಲ ನೀವು, ಬಿಕಾಸ್ ಸದಾ ಆಯಾಸ ಜೀವಿಗಳು. ಇವರು ಸಾಮಾಜಿಕವಾಗಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಪ್ರತಿಕ್ರಿಯೆ ಅಂದರೆ ಏನಾದ್ರು ಹೇಳಿದ್ರೆ ರಪ್ ಅಂತ ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಉದ್ವಿಗ್ನವಾಗಿರ್ತಾರೋ, ತುಂಬ ಕಣ್ಣು ಹಿಂಗೆ ಬಿಟ್ಕೊಂಡಿರ್ತಾರೆ. ಸೆರೆಬ್ರೋಟೋಮಿಕ್ ಅಂತ ಕರೀತಾರೆ ಇದನ್ನು ಒಂದು ವೆಸ್ಟ್ರನ್ ಫಿಲಾಸಫಿನಲ್ಲಿ. ಇದು ಫಿಸಿಯಾಲಜಿಕಲ್ ಬೇಸಲ್ಲಿ ವ್ಯಕ್ತಿತ್ವವನ್ನು ವಿಂಗಡಣೆ ಮಾಡೋದು. ಇನ್ನೊಂದು ಥರದಲ್ಲಿ ಗ್ರೀಸಲ್ಲಿ ಮಾಡ್ತಾರೆ ಸಾಂಗ್ಯುಯಿನ್ ಅಂದರೆ ಬಹಿರ್ಮುಖಿ ವ್ಯಕ್ತಿಗಳು. ಇವು ಬಹಿರ್ಮುಖಿ ವ್ಯಕ್ತಿಗಳಲ್ಲಿ ಬಾಡಿಲಿ ರಕ್ತ ಜಾಸ್ತಿ ಇರುತ್ತೆ ಅಂತ ಅವ್ರ ಪರಿಭಾವ. ಇನ್ನು ಕೊಲೆರಿಕ್ ಅಂದರೆ ಎನರ್ಜೆಟಿಕ್ ವ್ಯಕ್ತಿಗಳು, ಇವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಪಿತ್ತರಸ ಆ್ಯಕ್ಟಿವ್ ಆಗಿರುತ್ತೆ ಇವರಲ್ಲಿ. ಇನ್ನೊಂದು ಪ್ಲೆಗ್ಮ್ಯಾಟಿಕ್ ಅಂದರೆ ಕಫ ಜಾಸ್ತಿ ಇರುತ್ತೆ. ಇನ್ನೊಂದು ಮೆಲಾಂಚಿಕ್ ಅಂದರೆ ಥಾಟ್ಫುಲ್, ಚಿಂತನಶೀಲ, ಗುಲ್ಮಾತ್ಮ, ಸ್ಪ್ಲೀನ್ ಅನ್ನೋದು ಇವರಲ್ಲಿ ಜಾಸ್ತಿ ಇರುತ್ತೆ ಅಂತ ಗ್ರೀಸ್ ಫಿಲಾಸಫಿನಲ್ಲಿ ಹೇಳ್ತಾರೆ. ಇದು ಚರ್ನಿಕ್ ಮೀನ್ಸ್ ಜೀವರಾಸಾಯನಿಕ ಆಧಾರದ ಮೇಲೆ ವ್ಯಕ್ತಿಗಳ ಕ್ಲಾಸಿಫಿಕೇಷನ್. ಭಾರತದಲ್ಲೂ ಅಷ್ಟೇ ಸಾತ್ವಿಕ, ತಾಮಸ, ರಜೋಸ ಅಂತ ಮಾಡ್ತಾರೆ. ಅದು ಕೂಡ ಕಫ, ಪಿತ್ತ, ರಕ್ತ ಈ ಬೇಸಲ್ಲಿ ಬಾಡಿ ಪರ್ಸ್ನಾಲಿಟಿನ ಅರ್ಥ ಮಾಡುವಂಥ ಪ್ರಯತ್ನ ಆಯುರ್ವೇದದಲ್ಲಿ ಕೂಡ ಮಾಡಲಾಗುತ್ತೆ. ಓಕೆ ಸ್ನೇಹಿತರೆ, ಪರ್ಸ್ನಾಲಿಟಿ ಡಿಸಾರ್ಡರ್ಸ್, ವ್ಯಕ್ತಿತ್ವ ಡಿಸಾರ್ಡರ್ಗಳು ಏನೇನಿದೆ, ಅಸ್ವಸ್ಥತೆಗಳೇನಿದೆ. ವೆರಿ ಫಸ್ಟ್ ಸಮಾಜ ವಿರೋಧಿ ವ್ಯಕ್ತಿತ್ವದ ಅಸ್ವಸ್ಥತೆ ಅಂದರೆ ಕೆಲವು ವ್ಯಕ್ತಿಗಳು ಏನೇ ಅಧಿಕಾರದ ಆರ್ಡರ್ಸ್ಗಳು ಬಂದರೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಏನಾದರೂ ಕಾನೂನು ಬಂದರೆ ಅದಕ್ಕೆ ವಿರೋಧ ಮಾಡಬೇಕು. ಅನಿಮಲ್ಸ್ಗಳೇನಾರು ಇದ್ದರೆ ಅವಕ್ಕೆ ಹರ್ಟ್ ಮಾಡಬೇಕು, ಬೆಂಕಿ ಹಚ್ಚೋದು, ಆ್ಯಂಗ್ರಿ, ಈ ಥರದ ಆ್ಯಟಿಟ್ಯೂಡ್ಗಳು ಇರುತ್ತೆ. ಅವ್ರು ಯಾವುದನ್ನು ಒಪ್ಕೊಳ್ಳೋ ಸ್ಥಿತಿಯಲ್ಲಿರಲ್ಲ, ಅಧಿಕಾರಕ್ಕೆ ಪ್ರತಿರೋಧವಾಗಿ ವರ್ತಿಸುವಂಥದ್ದೇ ಅವ್ರ ಗುಣ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಪುರುಷರಲ್ಲಿ ಹೆಚ್ಚಾಗಿರುತ್ತೆ, ಮಹಿಳೆಯರಲ್ಲಿ ಕಡಿಮೆ. ಈ ವ್ಯಕ್ತಿತ್ವವನ್ನು ಆ್ಯಂಟಿ ಸೋಷಿಯಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಕರಿತೀವಿ. ಇನ್ನೊಂದು ಗಡಿರೇಖೆಯ ವ್ಯಕ್ತಿತ್ವ ಅಸ್ವಸ್ಥತೆ, ಬಾರ್ಡರ್ಲೈನ್ ಪರ್ಸ್ನಾಲಿಟಿ ಡಿಸಾರ್ಡರ್. ಈ ಬಾರ್ಡರ್ಲೈನ್ ಪರ್ಸ್ನಾಲಿಟಿ ಡಿಸಾರ್ಡರ್ನಲ್ಲಿ ಸಂಬಂಧಗಳು ಸರಿ ಇರಲ್ಲ, ಅಸ್ಥಿರ ಸಂಬಂಧಗಳಿರುತ್ತೆ. ಸ್ವಯಂ ಪ್ರಜ್ಞೆ, ಕಾನ್ಷಿಯಸ್ನೆಸ್ ಇಲ್ಲ, ಯಾವಾಗಲೂ ನೆಗೆಟಿವ್. ನನ್ನ ಕೈಲಾಗಲ್ಲ, ನಾನು ಮಾಡಲ್ಲ, ನಾನೊಬ್ಬ ಹೋಪ್ಲೆಸ್ಸು, ನಾನೊಬ್ಬ ಯೂಸ್ಲೆಸ್ಸು. ಬೇರೆಯವರೆಲ್ಲ ಅವ್ರು ಯೂಸ್ಲೆಸ್, ಇವ್ರ ಯೂಸ್ಲೆಸ್ ಅನ್ನೋ ನೋಡಿರ್ತೀವಿ. ಈ ವ್ಯಕ್ತಿಗಳಂಗಲ್ಲ, ತಮ್ಮನ್ನು ತಾವೇ ಯೂಸ್ಲೆಸ್ ಅನ್ಕೋತಾ ಇರ್ತಾರೆ. ಅಸ್ಥಿರ ಮನಸ್ಥಿತಿ, ಇವತ್ತು ಒಂಥರ ಇರ್ತಾರೆ, ನಾಳೆ ಒಂಥರ ಇರ್ತಾರೆ. ಹೆಚ್ಚು ಉದ್ವೇಗದಿಂದ ಕೂಡಿರೋರಾಗಿರ್ತಾರೆ. ಇದನ್ನ ಬಾರ್ಡರ್ಲೈನ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಕರಿತೀವಿ. ಇನ್ನೊಂದು ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಕರಿತೀವಿ. ನಾರ್ಸಿಸಿಸ್ಟಿಕ್ ಅಂತ ಅಂದರೆ ಇವರು ತುಂಬ ಹೊಗಳಬೇಕು,
ನೀನು ಚಂದಿದೆಯಾ ಅನ್ಬೇಕು ಅವ್ರಿಗೆ ಅಷ್ಟೇ, ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರಬೇಕು. ಅದನ್ನು ತುಂಬ ಬಯಸ್ತಾ ಇರ್ತಾರೆ, ಬೇಡಿಕೆ, ಪ್ರಶಂಸೆ, ಮೆಚ್ಚುಗೆ ಬಯಸ್ತಾ ಇರ್ತಾರೆ. ಬಟ್ ಎಲ್ಲ ಟೈಮು ಯಾವಾಗ ಹೊಗಳಕ್ಕಾಗತ್ತೆ? ಈಗ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಿ, ಸ್ಮಾರ್ಟಾಗಿ ಕಾಣ್ತಾ ಇದ್ದೀರಿ, ಚೆನ್ನಾಗಿದೆಯಾ ಅನ್ಬೋದು. ನೀವು ಕೆಟ್ಟಗೆಡ್ತಾಗಿದ್ದೀರಾ, ಹಲ್ಲೆ ಉಜ್ಜಿಲ್ಲ, ತಲೆ ಬಾಚ್ಕೊಂಡಿಲ್ಲ, ಹೆಂಗೆ ಚೆನ್ನಾಗಿದೆ. ಆದರೆ ಈ ಥರದ ವ್ಯಕ್ತಿಗಳಿಗೆ ಆವಾಗಲೂ ನೀವು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅನ್ಬೇಕಾಗತ್ತೆ. ಇದು ನಾರ್ಸಿಸಿಸ್ಟಿಕ್ ಪರ್ಸ್ನಾಲಿಟಿ ಡಿಸಾರ್ಡರ್. ಇವರು ಏನೂ ಮಾಡಿರಲ್ಲ, ನಾನು ಅದು ಮಾಡ್ತಿದ್ದೀನಿ, ಇದು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ರೀಸೆಂಟ್ಲಿ ಒಂದು PSI ರಿಕ್ರೂಟ್ಮೆಂಟ್ ಹಾಗೆ ಸ್ಕ್ಯಾಮ್ ಆಗ್ತಿದೆಯಲ್ಲ, ಆ ಹುಡುಗ ಇನ್ನೂ ಪ್ರಾವಿಷನ್ ಲಿಸ್ಟ್ ಬಂದಿಲ್ಲ, ಡಬಲ್ ಸ್ಟಾರ್ ಹಾಕ್ಕೊಂಡು ಊರಲ್ಲಿ ಫೋಟೋ ಎಲ್ಲ ಹೊಡ್ಸ್ಕೊಂಡು ಬ್ಯಾನರ್ಲ್ಲ ಮಾಡಾಕೊಂಡ್ಬಿಟ್ಟಿದ್ದಾನೆ. ಅಂದರೆ ಫೈನಲ್ ಲಿಸ್ಟ್ ಬಂದು ಆರ್ಡರ್ ಕೊಟ್ಟು ಸ್ಟಾರ್ ಬಂದ ಮೇಲೂ 1 ಸ್ಟಾರ್ ಬಂದಿರುತ್ತೆ, ಹಿ ಆಲ್ರೆಡಿ ವೇರ್ ಡಬಲ್ ಸ್ಟಾರ್. ಈ ಥರದ ವ್ಯಕ್ತಿಗಳನ್ನು ನಾವು ನಾರ್ಸಿಸಿಸ್ಟಿಕ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಕರಿತೀವಿ. ಇವರು ಪ್ರೀತಿ, ಸೌಂದರ್ಯ ಈ ಥರದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ಇಮ್ಯಾಜಿನಲ್ಲಿ, ಯಾವುದೋ ಹುಡುಗಿ ನೋಡ್ತಾ ಇದ್ದಂಗೆ ಅವಳು ನನ್ನನ್ನು ಪ್ರೀತಿಸ್ತಾರಂತ ಇವ್ರು ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಥರದ ವ್ಯಕ್ತಿತ್ವ ಇರುತ್ತೆ ನಾರ್ಸಿಸಿಸ್ಟಿಕ್ ಪರ್ಸ್ನಾಲಿಟಿ ಡಿಸಾರ್ಡರ್. ಇದಿಷ್ಟು ವ್ಯಕ್ತಿತ್ವದ ಕೆಲವು ಡಿಸಾರ್ಡರ್ಗಳು. ಓಕೆ ಸ್ನೇಹಿತರೆ, ಇನ್ನು ಕ್ಯಾರೆಕ್ಟರ್ನ ಫ್ಯಾಕ್ಟರ್ಸ್ ಬೇಕಲ್ಲ. ಕ್ಯಾರೆಕ್ಟರ್ನ ಫ್ಯಾಕ್ಟರ್ಸ್ ಬಂದಾಗ ನೈತಿಕವಾಗಿ ಸ್ಥಿರತೆ, ಅಹಂಶಕ್ತಿ, ಸೂಪರ್ ಅಹಂಶಕ್ತಿ, ಸ್ವಾಭಾವಿಕತೆ, ಸೌಹಾರ್ದತೆ, ಹಗೆತನ ಮತ್ತು ತಪ್ಪಿಸ್ತ ಮನೋಭಾವ, ಹೀಗೆ ಹಲವು ರೂಪದ ಕ್ಯಾರೆಕ್ಟರ್ ಫ್ಯಾಕ್ಟರ್ಸ್ಗಳನ್ನು ಪೆಕ್ ಎಟ್ ಅಲ್ ಅವರು ಗುರುತಿಸ್ತಾರೆ. ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನೀವು ನೋಟ್ಸಲ್ಲಿ ಓದ್ಕೋಬೋದು. ಸ್ನೇಹಿತರೆ, ಮತ್ತೊಂದು ಕಾನ್ಸೆಪ್ಟ್ ಅಂದರೆ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವದ ಮಾದರಿಗಳು, ಕ್ಯಾರೆಕ್ಟರ್ ಆ್ಯಂಡ್ ಪರ್ಸನಾಲಿಟಿ ಪ್ಯಾಟರ್ನ್ಸ್ ಅಂತ ಕರಿತೀವಿ. ನೈತಿಕವಲ್ಲದ ಪ್ರಕಾರ ಅಮ್ಮಾರಲ್ ಟೈಪ್ ಆಫ್ ದಿ ಕ್ಯಾರೆಕ್ಟರ್ ಆ್ಯಂಡ್ ಪರ್ಸನಾಲಿಟಿ. ಏನಿದು ಅಮ್ಮಾರಲ್ ಟೈಪ್ ಆಫ್ ದಿ ಕ್ಯಾರೆಕ್ಟರ್ ಆ್ಯಂಡ್ ಪರ್ಸನಾಲಿಟಿ ಅಂದರೆ ಇವು ಪ್ರತಿಫಲಗಳು ಮತ್ತು ಶಿಕ್ಷೆ ಕಾರಣಕ್ಕಾಗಿ ಅವ್ರು ಮಾರಲ್ಲಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಅವ್ರು ಆ್ಯಕ್ಚುಲಿ ಇಂಡಿವಿಜುವಲಿ ಅವ್ರಿಗೆ ಯಾವ ನೀತಿ ಬಗ್ಗೆ ಕಾಳಜಿ ಇರಲ್ಲ. ಅವ್ರು ಯಾಕೆ ನೈತಿಕವಾಗಿ ಬಿಹೇವ್ ಮಾಡ್ತಾರೆ ಅಂದರೆ ಏನೋ ನಮಗೆ ಪ್ರತಿಫಲ ಸಿಗುತ್ತೆ. ಒಂದು ಮಗು ದೇವರಿಗೆಲ್ಲ ಕೈ ಮುಗಿಯೋದು, ಗುರು ಹಿರಿಯರಿಗೆಲ್ಲ ಭಾಳ ಪ್ರೀತಿಯಿಂದ ಕಾಣ್ತಾ ಇದೆ ಅಂದರೆ ಗುರು ಹಿರಿಯರು ಅವ್ರಿಗೆ ಚಾಕ್ಲೇಟ್ ಕೊಡಿಸ್ತಾರೆ ಅನ್ನೋ ಕಾರಣಕ್ಕೆ, ಪ್ರತಿಫಲದ ಕಾರಣಕ್ಕೆ, ಇಲ್ಲ ಕಪಾಳಕ್ಕೆ ಬಾರಿಸ್ತಾರೆ ಅನ್ನೋ ಕಾರಣಕ್ಕೆ, ಶಿಕ್ಷೆಯ ಕಾರಣಕ್ಕೆ, ಈ ಕಾರಣಕ್ಕೆ ನೈತಿಕವಾಗಿ ಬಿಹೇವ್ ಮಾಡ್ತಾ ಇರುತ್ತೆ. ಇದನ್ನು ಅಮ್ಮಾರಲ್ ಟೈಪ್ ಆಫ್ ಕ್ಯಾರೆಕ್ಟರ್ ಆ್ಯಂಡ್ ಪರ್ಸನಾಲಿಟಿ ಅಂತ ಕರಿತೀವಿ. ಇನ್ನೊಂದು ಅನುಸರಣೆಯ ಮಾಡಿ, ಎಕ್ಸ್ಪರ್ಡೈಟ್ ಟೈಪ್. ಎಕ್ಸ್ಪರ್ಡೈಟ್ ಟೈಪ್ ಅಂದರೆ ಸಂಸ್ಕೃತಿ ಏನಿದೆ ಅದನ್ನು ಫಾಲೋ ಮಾಡಿಬಿಡೋಣ ಅಂತ. ಈಗ ಸ್ಕೂಲ್ಗೆ ಹೋಗುತ್ತೆ ಮಕ್ಕಳು, ಎಲ್ಲರೂ ಪ್ರೇರಣೆ ನಿಂತ್ಕೊಳ್ಳುತ್ತೆ, ಎಲ್ಲರೂ ಕ್ಲಾಸ್ ರೂಮ್ ಹೋಗ್ತಾರೆ ಹೋಗುತ್ತೆ, ಎಲ್ಲರೂ ಕೂತ್ಕೊಂಡಿದ್ದಾರೆ ಕೂತ್ಕೊಳ್ಳುತ್ತೆ, ಎಲ್ಲರೂ ಪಾಠ ಕೇಳ್ತಾರೆ ಕೇಳುತ್ತೆ. ಇದೇನೆಂದರೆ ಅನುಸರಣೆ ಮಾಡೋದು, ಎಕ್ಸ್ಪರ್ಡೈಟ್ ಟೈಪ್ ಆಫ್ ಕ್ಯಾರೆಕ್ಟರ್ ಆ್ಯಂಡ್ ಪರ್ಸನಾಲಿಟಿ ಅಂತ ಕರಿತೀವಿ. ಮತ್ತೊಂದು ಸಹಮತ, ಕನ್ಫಾರ್ಮರ್. ಅಂದರೆ ಒಂದು ಹಂತದಲ್ಲಿ ಮಗು ಎಲ್ಲದನ್ನು ಒಪ್ಪೋಕೆ ಸ್ಟಾರ್ಟ್ ಮಾಡುತ್ತೆ. ಕೇವಲ ಶಿಕ್ಷೆಗಾಗಿನೋ ಅಥವಾ ಪ್ರತಿಫಲಕ್ಕಾಗಿನೋ ಅಲ್ಲ, ಕೇವಲ ಅನುಸರಣೆಗಾಗಿ ಅಲ್ಲ, ತಾನು ಒಪ್ಪಿಕೊಂಡು ಸಮಾಜಕ್ಕೆ ಇದು ಸರಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ, ಸಮಾಜದಲ್ಲಿ ಇದನ್ನು ಯಾರೋ ತಿರಸ್ಕರಿಸ್ತಾರಲ್ಲ ಅನ್ನೋ ಕಾರಣಕ್ಕೆ ಒಪ್ಪಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ಸಹಮತ ಮಾದರಿ, ಕನ್ಫರ್ಮರ್ ಮಾಡಲ್ ಅಂತ ಕರಿತೀವಿ. ಸ್ನೇಹಿತರೆ, ಇನ್ನೊಂದು ಅವೈಚಾರಿಕ ಆತ್ಮಸಾಕ್ಷಿ ಪ್ರಕಾರ, ಇರ್ರ್ಯಾಷನಲ್ ಕಾನ್ಷಿಯಸ್ ಟೈಪ್ ಮಾಡೆಲ್ ಅಂತ ಕರಿತೀವಿ. ಇಲ್ಲೇನೆಂದರೆ ಒಬ್ಬ ವ್ಯಕ್ತಿ ತನ್ನ ಕಾನ್ಷಿಯಸ್ಸಲ್ಲಿ ಡಿಸೈಡ್ ಆಗಿದ್ದಾನೆ, ಅದು ರ್ಯಾಷನಲ್ಲೋ ಇರ್ರ್ಯಾಷನಲ್ಲೋ ಏನೂ ಯೋಚನೆ ಮಾಡಲ್ಲ, ತನಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಥರದ ವ್ಯಕ್ತಿತ್ವವನ್ನು ಇರ್ರ್ಯಾಷನಲ್ ಕಾನ್ಷಿಯಸ್ ಟೈಪ್ ಮಾಡೆಲ್ ಅಂತ ಕರಿತೀವಿ. ಇನ್ನೊಂದು ಮಾಡೆಲ್ ಅಂದರೆ ವೈಚಾರಿಕ ಪರಹಿತ ಚಿಂತನೆಯ ಮಾಡೆಲ್, ರ್ಯಾಷನಲಿಸ್ಟಿಕ್ ಆಲ್ಟ್ರಿಸ್ಟಿಕ್ ಮಾಡೆಲ್ ಅಂತ ಕರಿತೀವಿ. ಇಲ್ಲಿ ವ್ಯಕ್ತಿ ತಾನು ಅಂದುಕೊಳ್ಳೋದಕ್ಕಿಂತ ಮುಖ್ಯವಾಗಿ ಈ ರ್ಯಾಷನಲಾಗಿ ಥಿಂಕ್ ಮಾಡ್ತಾನೆ, ಅದು ಮಾಡಬೇಕೋ ಬೇಡವಾ, ವೈಚಾರಿಕವಾಗಿ ಥಿಂಕ್ ಮಾಡಿ ಪರಹಿತಕ್ಕೆ ಅದು ಪೂರಕವಾಗಿದೆಯಾ ಇಲ್ವಾ, ಪರಹಿತ ಚಿಂತನೆಯನ್ನು ಮಾಡಲನ್ನು ಅಳವಡಿಸ್ಕೋತಾನೆ. ಇದು ಕೂಡ ಒಂದು ಮಾದರಿಯಾಗಿರುತ್ತೆ. ಮುಂದೆ ಬರೋಣ ಸ್ನೇಹಿತರೆ, ಪಠ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಪಠ್ಯಕ್ರಮದಲ್ಲಿ ಮೌಲ್ಯಗಳ ಅಳವಡಿಕೆ ವಿಚಾರಕ್ಕೆ ಬಂದಾಗ ಡಾಕ್ಟರ್ ರಾಧಾಕೃಷ್ಣನ್ ಅವರು ನಾಗರಿಕತೆಯನ್ನು ಇಟ್ಟಿಗೆ ಮತ್ತು ಗಾರೆ, ಉಕ್ಕು ಯಂತ್ರಗಳಿಂದ ನಿರ್ಮಿಸಲಾಗಿಲ್ಲ, ಅದು ಉತ್ತಮ ಗುಣಮಟ್ಟದ ಸಚ್ಚಾರಿತ್ಯದ ಜನರಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಅಂದರೆ ಒಂದು ಸಿವಿಲೈಸೇಷನ್ ಬಿಲ್ಟ್ ಆಗೋದೇ ಕ್ಯಾರೆಕ್ಟರ್ ಮತ್ತು ಜನರ ವ್ಯಾಲ್ಯೂಸಿಂದ ಅನ್ನೋದು ರಾಧಾಕೃಷ್ಣನ್ ಅವರ ಹೇಳಿಕೆಯಿಂದ ನಾವು ಅರ್ಥ ಮಾಡ್ಕೋಬೋದು. ಭಾರತದ ಪ್ರಧಾನಿಯಾದಂಥ ನೆಹರು ಅವರು ಸ್ವಾತಂತ್ರ್ಯ ನಂತರದಲ್ಲಿ ಮೌಲ್ಯಗಳು ಕುಸಿತ ಆಗ್ತಾ ಇರೋದು ಭಾರತದಲ್ಲಿ ಅಬ್ಸರ್ವ್ ಮಾಡ್ತಾರೆ. ಅದಕ್ಕೋಸ್ಕರ ಮೌಲ್ಯಗಳನ್ನು ರೀಬೂಸ್ಟ್ ಮಾಡುವುದಕ್ಕೆ ಮತ್ತು ಭಾರತದಲ್ಲಿ ಹೆಚ್ಚು ಪ್ರಸಾರ ಮಾಡೋದಕ್ಕೋಸ್ಕರ ಶ್ರೀ ಪ್ರಕಾಶ್ ಸಮಿತಿ ಅಂತ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಆ ಸಮಿತಿಯ ವರದಿಯನ್ನು ಆಧರಿಸಿ ಕೊಠಾರಿ ಎಜುಕೇಷನ್ ಕಮಿಷನ್ ಅಥವಾ ನ್ಯಾಷನಲ್ ಎಜುಕೇಷನ್ ಕಮಿಷನ್ 1964 to 66 ಇದೆಯಲ್ಲ, ಅಲ್ಲಿ ಮೊದಲ ಬಾರಿಗೆ ಶಿಕ್ಷಣದ ಎಲ್ಲ ಹಂತದಲ್ಲಿ ಮೌಲ್ಯ ಶಿಕ್ಷಣ ಅಳವಡಿಸಲು ಶಿಫಾರಸು ಮಾಡಲಾಗುತ್ತೆ. ನೀವೀಗ ಡೌಟ್ ಆಗ್ಬೋದು, ಯಾವುದೋ ಹಳೆ ಎಕ್ಸಾಮ್ಗಳಲ್ಲೆಲ್ಲ 1986 ನೂತನ ಶಿಕ್ಷಣ ನೀತಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಇದೆ. ಅದಕ್ಕಿಂತ ಮೊದಲೇ ಈ ಶಿಕ್ಷಣದ ಎಲ್ಲ ಹಂತದಲ್ಲೂ ಕೂಡ ಮೌಲ್ಯ ಶಿಕ್ಷಣವನ್ನು ಅಳವಡಿಸಿಕೊಳ್ಳೋದಕ್ಕೆ ಕೊಠಾರಿ ಶಿಕ್ಷಣ ಆಯೋಗ ಶಿಫಾರಸು ಮಾಡಿತ್ತು.
ಹಾಗಾಗಿ ಪಠ್ಯಕ್ರಮದಲ್ಲಿ ಮೌಲ್ಯಗಳ ಅಳವಡಿಕೆ ವೆರಿ ಇಂಪಾರ್ಟೆಂಟ್. ಮತ್ತು ಹೇಗೆ ಅಳವಡಿಸಬೇಕು? ಅಳವಡಿಸೋದಕ್ಕೆ 3 ವಿಧಾನ ಇರುತ್ತೆ. ಔಪಚಾರಿಕ ಮಾದರಿ, ಅನೌಪಚಾರಿಕ ಮಾದರಿ, ಗುಪ್ತ ಮಾದರಿ. ಫಾರ್ಮಲ್, ಇನ್ಫಾರ್ಮಲ್ ಆ್ಯಂಡ್ ಹಿಡನ್ ಟೈಪಲ್ಲಿ ಅಂತ ಕರಿತೀವಿ. ಹೇಗಿದು ಅಂತ ಅಂದರೆ, ಏನು ಸಿಲೆಬಸ್ನಲ್ಲಿ ನಾವು ವಿಚಾರಗಳನ್ನ ಅಳವಡಿಸಿರ್ತೀವಿ. ಈಗ ನಾವೆಲ್ಲ ಚಿಕ್ಕವರು ಇದ್ದಾಗ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ಹಾಡಿತ್ತು. ಅಲ್ಲಿ ಸತ್ಯ ಅನ್ನೋದು ವೆರಿ ಇಂಪಾರ್ಟೆಂಟ್. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಹುಲಿಗೆ ಕೊಟ್ಟ ಮಾತಿಗೋಸ್ಕರ ಹಸುವೊಂದು ತನ್ನ ಮನೆಗೆ ಬಂದು ಮಗುವಿಗೆ ಹಾಲು ಕುಡಿಸಿ ವಾಪಸ್ ಹೋಗಿ ಸಾಯೋದಕ್ಕೆ ಸಿದ್ಧ, ಆದರೆ ಸತ್ಯವನ್ನು ಉಳಿಸ್ಕೋತೀನಿ ಅಂತ ಹೋಗುತ್ತೆ. ಈ ಥರದಲ್ಲಿ ಪಠ್ಯಕ್ರಮದಲ್ಲೇ ನಾವು ಅಳವಡಿಸಿ ಮೌಲ್ಯಗಳನ್ನು ಬೆಳೆಸ್ತಾ ಹೋದರೆ ದಟ್ಸ್ ಫಾರ್ಮಲ್ ಅಂತ ಕರಿತೀವಿ. ಇನ್ಫಾರ್ಮಲ್ ಅಂತ ಅನೌಪಚಾರಿಕವಾಗಿ. ಈಗ ಸ್ಕೂಲ್ನಲ್ಲಿ ಕ್ಯಾಂಪ್ ಹಾಕಿರ್ತಾರೆ, ಸಮುದಾಯ ಸೇವೆ, ಸಮಾಜ ಸೇವೆ, ಯಾವುದೋ ಒಂದು ಕಡೆ ಪ್ರವಾಹ ಬಂದಿರುತ್ತೆ, ಫಂಡ್ ಕಲೆಕ್ಷನ್ ಮಾಡೋದು, ಈ ಥರದ ತರಬೇತಿ ಕೊಡ್ತಾ ಇರ್ತೀವಿ. ಇದು ಅನೌಪಚಾರಿಕ. ಇನ್ನೊಂದು ಗುಪ್ತ ಪಠ್ಯಕ್ರಮ, ಹಿಡನ್ ಅಂತ ಅಂದರೆ ಟೀಚರ್ಸ್ ಬಿಹೇವಿಯರ್, ಸ್ಟಾಫ್ ಬಿಹೇವಿಯರ್, ಪ್ಲೇ ಗ್ರೌಂಡ್ ಆ್ಯಂಡ್ ಅಲ್ಲಿ ಪರಿಸರ, ಏನು ಎಕೋ ಕ್ಲಬ್ ಎಲ್ಲ ಮಾಡಿರ್ತೀವಿ, ಆ ಮೂಲಕ ಪರಿಸರ ಕಾಳಜಿ ಹೇಗೆ ಬೆಳೆಸ್ತಾ ಇದ್ದೀವಿ. ಶಾಲೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಬೆಳೆಸ್ಬೋದು. ಇವನ್ನೆಲ್ಲ ನಾವು ಗುಪ್ತ ಪಠ್ಯಕ್ರಮ ಅಂತ ಕರಿತೀವಿ, ಹಿಡನ್ ಸಿಲೆಬಸ್ ಅಂತ ಕರಿತೀವಿ. ಈ 3 ವೇನಲ್ಲಿ ನಾವು ಪಠ್ಯಕ್ರಮದ ಮೂಲಕ ಮೌಲ್ಯಗಳನ್ನು ಅಳವಡಿಸ್ಬೋದಾಗಿದೆ. ಫೈನಲ್ ಆ್ಯಂಡ್ ಲಾಸ್ಟ್ ಟಾಪಿಕ್, ಸುಸ್ಥಿರ ಅಭಿವೃದ್ಧಿಗಾಗಿ ಮೌಲ್ಯಗಳು, ವ್ಯಾಲ್ಯೂಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಅಂದರೆ, ಈಗ ನಾವು ಒಂಥರ ದೇವಲೋಕದಲ್ಲಿದ್ದ ಅನುಭವವನ್ನು ಪಡಿತಾ ಇದ್ದೀವಿ. ಅಂದರೆ ನಮ್ಗೆ ಏನು ಬೇಕದು, ಎಲ್ಲೋ ದೂರದವ್ರಿಗೆ ಫೋನ್ ಮಾಡಬೇಕಂದ್ರೆ ಹಿಂಗೆ ಎತ್ಕೊಂಡು ನಂಬರ್ ಹೊಡೆದ್ರೆ ಸಾಕು, ಫೋನ್ ಹೋಗ್ತಾ ಇರತ್ತೆ. ಯಾವುದೋ ಊರಿಗೆ ಹೋಗಬೇಕು ಅಂತ ಅಂದರೆ ಒಂದಿಷ್ಟು ದುಡ್ಡು ತೊಗೊಂಡು ಬಸ್ ಹತ್ಕೊಂಡು ಕೂತ್ಕೊಂಡ್ರೆ ಮಲ್ಕೊಂಡು ಹೋಗ್ತಾ ಇರ್ತೀವಿ. ಹಿಂದಿನ ದೇವತೆಗಳು ಫಿಲ್ಮಲ್ಲಿ ನೋಡ್ತೀವಲ್ಲ, ಏನೇನು ವೈಭೋಗಗಳನ್ನು ಅನುಭವಿಸ್ತಾ ಇದ್ರು, ನಮ್ಮ ಬಳಿ ಸ್ವಲ್ಪ ದುಡ್ಡಿದ್ರೆ ಸಾಕು ಅದನ್ನೆಲ್ಲವನ್ನೂ ಅನುಭವಿಸ್ಬೋದು. ರಾಜ ಮಹಾರಾಜರುಗಳೇ ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟಪಡ್ತಾಯಿದ್ರು, ಹೀಗೆಲ್ಲ ಹೊಡಿಸ್ಕೊಂಡು ಗಾಳಿ ತಗೋತಾಯಿದ್ರು. ಇವತ್ತು AC ಆನ್ ಮಾಡಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ರಾಜ ಮಹಾರಾಜನಿಗಿಂತ ಕಂಫರ್ಟಾಗಿ ತಂಪು ಅನುಭವವನ್ನು ಪಡಿತಾ ಇದ್ದಾನೆ. ಹಾಗಾಗಿ ಇಂಥ ಕಾಲದಲ್ಲಿ ಎಲ್ಲ ಅನುಭವಿಸ್ತಾ ಇದ್ದೀವಿ, ಎಲ್ಲ ಸಂಪನ್ಮೂಲ ನಾವೇ ಬಳಸ್ತಾ ಇದ್ದೀವಿ. ಇದು ಬಳಸ್ತಾ ಬರಿದಾಗಿ ಹೋದರೆ ಇನ್ನು 50 ವರ್ಷ ಬಿಟ್ಟು ನಂತರ ಬರುವಂಥ ಮಕ್ಕಳಿಗೆ ಏನು ಉಳಿದೇ ಹೋಗ್ಬೋದಲ್ಲ ಅನ್ನೋ ಒಂದು ಕಾಳಜಿ ಸ್ಟಾರ್ಟ್ ಆಗುತ್ತೆ. ಆ ಕಾಳಜಿನೇ ನಾವು ಸುಸ್ಥಿರ ಅಭಿವೃದ್ಧಿ ಅಂತೀವಿ. ನಾವೇನು ಅಭಿವೃದ್ಧಿ ಆಗ್ತಾ ಇದ್ದೀವಿ, ಭವಿಷ್ಯದ ಪೀಳಿಗೆಗೂ ಕೂಡ ಉಳಿಸಿ ಹೋಗಬೇಕು. ಅವರು ಅದಕ್ಕೆ ಸಿಗಬೇಕು. ಅವ್ರಿಗೆ ಪೆಟ್ರೋಲ್ ಅಂದರೆ ಅವ್ರಿಗೆ ಗೊತ್ತಿರಬೇಕು, ಕಲ್ಲಿದ್ದಲು ಅವ್ರಿಗೆ ಗೊತ್ತಿರಬೇಕು. ಇವತ್ತು ನಾವೇನು ಬಳಸ್ತಾ ಇದ್ದೀವೋ 50 ವರ್ಷ 100 ವರ್ಷದ ನಂತರದ ಮಕ್ಕಳಿಗೂ ಅವೆಲ್ಲ ಇರಬೇಕು. ಇವತ್ತು ಯಾವುದೋ ಕಾಡು ಪ್ರಾಣಿಗಳಿದಾವೋ, ಆ ಕಾಡು ಪ್ರಾಣಿಗಳು ಅವೆಲ್ಲ ನೋಡೋಕೆ ಸಿಗಬೇಕು. ಎಲ್ಲವನ್ನು ನಾವೇ ಖಾಲಿ ಮಾಡಿ ಹೋಗಬಾರದು ಅನ್ನೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಹೇಳುತ್ತೆ. ನಮ್ಮ ಅಭಿವೃದ್ಧಿ ಹೇಗಿರಬೇಕಂದ್ರೆ, ಮುಂದಿನ ಪೀಳಿಗೆಯೂ ತಮ್ಮ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವಷ್ಟು ಉಳಿಸಬೇಕು, ಮತ್ತು ನಾವು ಕೂಡ ಜಾಗೃತೆಯಿಂದ ಸಂಪನ್ಮೂಲಗಳನ್ನ ಬಳಸಬೇಕು. ಅದಕ್ಕೋಸ್ಕರ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಕೊಡ್ತಾರೆ. ಇದು ಮಿಲೆನಿಯಂ ಡೆವಲಪ್ಮೆಂಟ್ ಗೋಲ್ಸ್ MDG ಅಂತ ಕರಿತೀವಿ. 2000ರಿಂದ 2015ವರೆಗೂ ಇತ್ತು. ಅದರ ಮುಂದಿರದ ವರ್ಷನ್ ಆಗಿ 2015ರಿಂದ 2030ರವರೆಗೆ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವಿಶ್ವಸಂಸ್ಥೆ ಮೂಲಕ ಅಳವಡಿಸ್ಕೊಳ್ಳಲಾಗಿದೆ. ಈಗ 17 ಗುರಿಗಳಿದ್ದಾವೆ. ಈ ಗುರಿಗಳನ್ನು ಮಕ್ಕಳಲ್ಲಿ ಡೆವಲಪ್ ಮಾಡಬೇಕು. ಯಾವುದ್ಯಾವುದು ಗುರಿಗಳು? ಬಡತನ ನಿರ್ಮೂಲನೆ ಗುರಿ ನಂಬರ್ 1, ನೋ ಪಾವರ್ಟಿ. ಶೂನ್ಯ ಹಸಿವು, ಜೀರೋ ಹಂಗರ್. ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಆ್ಯಂಡ್ ಗುಣಮಟ್ಟದ ಶಿಕ್ಷಣ, ಕ್ವಾಲಿಟಿ ಎಜುಕೇಷನ್. ಮೊದಲು ಎಜುಕೇಷನ್ ಫಾರ್ ಆಲ್ ಇತ್ತು, ಈಗ ಆಲ್ ಆದರೆ ಸಾಕಾಗಲ್ಲ, ಕ್ವಾಲಿಟಿ ಎಜುಕೇಷನ್ ಬೇಕು. ಲಿಂಗ ಸಮಾನತೆ, ಜೆಂಡರ್ ಇಕ್ವಾಲಿಟಿ. ಶುದ್ಧ ನೀರು ಮತ್ತು ನೈರ್ಮಲ್ಯ. ಕೈಗೆಟುಕುವ ದರದಲ್ಲಿ ಶಕ್ತಿ ಸಂಪನ್ಮೂಲಗಳು ಸಿಗಬೇಕು. ಆ್ಯಂಡ್ ದೆನ್ ಯೋಗ್ಯ ಕೆಲಸ, ಎಕನಾಮಿಕ್ ಗ್ರೋತ್ ಇರಬೇಕು. ಕೈಗಾರಿಕೆಗಳು, ಇನೋವೇಷನ್ಸು ಎಲ್ಲ ಚೆನ್ನಾಗಿರಬೇಕು. ಅಸಮಾನತೆಯನ್ನು ಕಡಿಮೆ ಮಾಡಬೇಕು. ಹಾಗೆಯೇ ಸುಸ್ಥಿರ ನಗರಗಳು, ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಇರಬೇಕು. ಜವಾಬ್ದಾರಿಯುತ ಬಳಕೆಗಾಗಿ ಬಳಕೆ ಆಗಬೇಕು ಮತ್ತು ಉತ್ಪಾದನೆ ಆಗಬೇಕು ವಸ್ತುಗಳನ್ನು. ಹಾಗೆ ಹವಾಮಾನದ ಯೋಜನೆಗಳು, ಕ್ಲೈಮೇಟ್ ಆ್ಯಕ್ಷನ್ ಚೆನ್ನಾಗಿರಬೇಕು. ಲೈಫ್ ಬಿಲೋ ವಾಟರ್, ನೀರಿನ ಕೆಳಗಿರುವ ಜೀವರಾಶಿ ಬಗ್ಗೆ ನಾವು ಜಾಗೃತರಾಗಿರಬೇಕು. ಅದಕ್ಕೋಸ್ಕರ ನಾವು ವೆಟ್ಲ್ಯಾಂಡ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗೆ ಭೂಮಿ ಮೇಲಿನ ಜೀವರಾಶಿಗಳನ್ನು ಕಾಪಾಡ್ಕೋಬೇಕು. ಶಾಂತಿ ಇರಬೇಕು. ಜಸ್ಟಿಸಬಲ್ ಅಂದರೆ ಜಸ್ಟಿಸ್ ಹೊಂದಿರುವಂಥ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಗಳು. ಈಗ ನೋಡಿದಿರ ಉಕ್ರೇನ್ ರಷ್ಯಾ ಯುದ್ಧ ಆಗ್ತಾ ಇದೆ. ಯಾವ ಸಂಸ್ಥೆಗಳು, ವಿಶ್ವಸಂಸ್ಥೆ ಅಂತೆ, ಭದ್ರತಾ ಸಮಿತಿ ಅಂತೆ, ಅದಿದೆಯಂತೆ, ಬ್ರಿಕ್ಸ್ ಇದೆಯಂತೆ, ಇನ್ನೊಂದು ಇದೆಯಂತೆ, ಯುರೋಪಿಯನ್ ಕಮ್ಯುನಿಟಿ ಇದೆಯಂತೆ, ಯಾರು ಏನು ಮಾಡ್ತಾ ಇದ್ದಾರೆ? ಜಸ್ಟಿಸ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿಲ್ಲ. ಅವನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಗುರಿಯನ್ನು ಸಾಧಿಸಲು ಏನು ಈ ಗುರಿಗಳಿದ್ದಾವೆ, ಎಲ್ಲ ಗುರಿಗಳನ್ನ ಸಾಧಿಸಲು ಪಾರ್ಟ್ನರ್ಶಿಪ್ ಆಗಬೇಕು. ಯಾರು? ಕಾರ್ಪೊರೇಟು
ಆ್ಯಂಡ್ ಅದರ್ ಕಂಪನೀಸು, ಗೌರ್ಮೆಂಟ್ಗಳು, ಮಲ್ಟಿ ಗೌರ್ಮೆಂಟಲ್ಲು, ಇಂಟರ್ನ್ಯಾಷನಲ್ಲು ಎಲ್ಲ ಸರ್ಕಾರಗಳು ಸೇರಿಕೊಂಡು ಇದನ್ನು ಸಾಧಿಸಬೇಕು ಅನ್ನೋದು ಸುಸ್ಥಿರ ಅಭಿವೃದ್ಧಿಯ 17 ಗುರಿಗಳಾಗುತ್ತೆ. ಇದನ್ನು ಮಕ್ಕಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನಾವು ವ್ಯಾಲ್ಯೂ ಇನ್ಸರ್ಷನಲ್ಲಿ ಮಾತಾಡ್ತಾ ಬರ್ತೀವಿ. ಇದು 2005ರಿಂದ 14 ಸುಸ್ಥಿರ ಅಭಿವೃದ್ಧಿ ಶಿಕ್ಷಣ ದಶಕ ಅಂಥೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡುತ್ತೆ. ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಮಕ್ಕಳು ಭೂಮಿಯನ್ನು ನೆಕ್ಸ್ಟ್ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದೇ. ಅವರಿಗೆ ಈ ನಾಲೆಡ್ಜನ್ನು ನಾವು ಕೊಡಬೇಕು. ಅಭಿವೃದ್ಧಿಶೀಲ ದೇಶಗಳಲ್ಲಿ ದೇಶದ ಅರ್ಧ ಪಾಪ್ಯುಲೇಷನ್ ಮಕ್ಕಳೇ ಇದ್ದಾರೆ. ಈಗ ಯುನಿಸೆಫ್ ಕೂಡ ಪ್ರಾಥಮಿಕ ಹಂತದಲ್ಲೇ ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಮೂಡಿಸಬೇಕು ಅಂತ ತಿಳಿಸುತ್ತೆ. ಇವನ್ನೆಲ್ಲ ನಾವು ಮಕ್ಕಳಿಗೆ ತಿಳಿಸ್ತಾ ಬರಬೇಕಾಗತ್ತೆ. ಈ ಮಕ್ಕಳಲ್ಲಿ ಮೌಲ್ಯವನ್ನು ಅಳವಡಿಸ್ಕೊಳ್ಳೋದು, ಅಭಿವೃದ್ಧಿಪಡಿಸೋದು ಭಾಳ ಇಂಪಾರ್ಟೆಂಟ್. ಸುಸ್ಥಿರ ಅಭಿವೃದ್ಧಿಗೋಸ್ಕರ ಮಕ್ಕಳು ಕೂಡ ಪಾಲ್ಗೊಳ್ಬೇಕು ಅಂದರೆ ಕೆಲವು ಚಟುವಟಿಕೆಗಳು ಮಾಡಬೇಕಾಗತ್ತೆ. ಪೋಷಣೆ ಚಟುವಟಿಕೆಗಳು ಅಂತ ಕರಿತೀವಿ, ಮಾಧ್ಯಮಗಳ ಬಳಕೆ, ರೋಲ್ ಪ್ಲೇ, ಸಾಂಸ್ಕೃತಿಕ ಚಟುವಟಿಕೆಗಳು, ಹಾಗೆಯೇ ರೀಯೂಸ್, ರೆಡ್ಯೂಸ್, ರೀಸೈಕಲ್ ಮಾಡುವಂಥದ್ದು, ಜೆಂಡರ್ ಈಕ್ವಾಲಿಟಿ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಬೆಳೆಸೋದು, ಆ್ಯಂಡ್ ಟುವರ್ಡ್ಸ್ ಇನ್ಕ್ಲೂಸಿವ್ನೆಸ್, ಎಲ್ಲರನ್ನೂ ಒಳಗೊಂಡು ಅಭಿವೃದ್ಧಿ ಆಗುವಂಥ ಪ್ರಕ್ರಿಯೆಯನ್ನು ಕಲಿಸಬೇಕಾಗತ್ತೆ. ವಿಮರ್ಶಾತ್ಮಕ ಯೋಚನೆ ಮಾಡೋದು, ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡುವಂಥದ್ದು, ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಗೌರವಿಸುವಂಥದ್ದು, ಜೀವನ ಕೌಶಲ್ಯಗಳ ಶಿಕ್ಷಣ ಕೊಡುವಂಥದ್ದು, ಶಾಲೆ ಸಮುದಾಯಗಳ ಸಂಬಂಧ ಇಂಪ್ರೂವ್ ಮಾಡುವಂಥದ್ದು, ಗ್ರೀನ್ ಕ್ಲಬ್, ಹೀಗೆ ಹಲವಾರು ಅಂಶಗಳನ್ನು ಮಕ್ಕಳಲ್ಲಿ ಮೋಟಿವೇಟ್ ಮಾಡಬೇಕಾಗತ್ತೆ. ಹೀಗೆ ಒಟ್ಟಾರೆ ಈ ಏನು ಮೌಲ್ಯ ಶಿಕ್ಷಣ ಇದೆ ಮಲ್ಟಿ ಡೈಮೆನ್ಷನ್, ಮಲ್ಟಿ ಕಾನ್ಸೆಪ್ಟಲ್ಲಿದೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೀವು ಜಡ್ಜ್ ಮಾಡಬೇಕಾಗತ್ತೆ. ನೀವು ಜಡ್ಜ್ ಮಾಡೋಕ್ಕೆ ನೀವೇ ಫಸ್ಟ್ ಡಿಸಿಷನ್ ಮಾಡಿಕೊಂಡು ಜಡ್ಜ್ಮೆಂಟ್ ಮಾಡಿಕೊಂಡು ಅದನ್ನು ಮಕ್ಕಳಿಗೆ ಟ್ರಾನ್ಸ್ಫಾರ್ಮ್ ಮಾಡಬೇಕಾಗತ್ತೆ. ಈಗಿನ ಕಾಲದಲ್ಲಿ ಮೌಲ್ಯಗಳು ತುಂಬ ಕುಸಿತಾ ಇದೆ. ಆ ಮೌಲ್ಯಗಳು ಸರಿನಾ ತಪ್ಪ, ಸಂತೋಷ ಕ್ರಿಯೇಟ್ ಮಾಡ್ತಿದೆಯಾ ಮಾಡ್ತಾ ಇಲ್ವಾ, ಕೇವಲ ಹೆಡಾನಿಸ್ಟ್ಗಳ ವ್ಯಾಲ್ಯೂಸ್ನ ಅಡಾಪ್ಟ್ ಮಾಡ್ಕೋಬೇಕಾ ಅಥವಾ ಪ್ಲೂರಲಿಸ್ಟ್ಗಳನ್ನ ವ್ಯಾಲ್ಯೂಸ್ಗಳನ್ನ ಅಡಾಪ್ಟ್ ಮಾಡ್ಕೋಬೇಕಾ, ಎಲ್ಲ ಜಡ್ಜ್ಮೆಂಟ್ಗಳು ನಮಗೆ ಅರಿವಿರಬೇಕು. UPSCನಲ್ಲೂ ಕೂಡ ಎಥಿಕ್ಸ್ ಆ್ಯಂಡ್ ಇಂಟೆಗ್ರಿಟಿ ಅನ್ನೋ ಒಂದು ಸಬ್ಜೆಕ್ಟ್ ಇರುತ್ತೆ 250 ಮಾರ್ಕ್ಸ್ಗೆ. ನಮಗಿಲ್ಲಿ 7-8 ಮಾರ್ಕ್ಸ್ಗೆ ಇರೋದ್ರಿಂದ ತುಂಬ ಹೆಚ್ಚಾಗಿ ಇಲ್ಲಿ ಮಾತನಾಡೋಕ್ಕಾಗಿಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೋಟ್ಸನ್ನು ಹಾಕಿರ್ತೀನಿ. ಕನ್ನಡ ಮಾಧ್ಯಮದಲ್ಲಿದೆ, ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ನಾನೀಗ ತುಂಬ ಎಳಿಬಾರ್ದು, ಕಡಿಮೆ ಮಾರ್ಕ್ಸ್ಗೆ ಹೆಚ್ಚು ಹೊತ್ತು ಹೇಳಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ಜಂಪ್ ಮಾಡ್ಕೊಂಡು ಬಂದಿದ್ದೀನಿ. ಹೆಚ್ಚಿನ ಮಾಹಿತಿ ಒಂದು 20-30 ಪುಟದ ನೋಟ್ಸಲ್ಲಿರುತ್ತೆ. ಬೇಕಿದ್ದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದಿಕೊಂಡು ಕಂಪ್ಲೀಟ್ ವ್ಯಾಲ್ಯೂ ಎಜುಕೇಷನ್ 1 ಮಾರ್ಕ್ಸ್ ಮಿಸ್ ಆಗ್ದಂಗೆ ನಿಮಗೆ ಬರಬೇಕು. ಜೊತೆಗೆ ಈ ಹಳೆಯ ಮಾದರಿ ಸಿಲೆಬಸ್ ಇದೆಯಲ್ಲ ಅದು ಬರಬಾರ್ದು ಅಂತ ಇಲ್ಲ. ಕೆಲವೊಮ್ಮೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಿಲೆಬಸ್ ಕೊಡ್ತಾರೆ, ಆ ಸಿಲೆಬಸ್ ರಿಲೇಟೆಡ್ ಪ್ರಶ್ನೆ ಕೇಳಿರಲ್ಲ. ಹಾಗಾಗಿ ಹಳೆಯ ಮೌಲ್ಯ ಶಿಕ್ಷಣ ಮಾದರಿಯ ಒಂದು ಕ್ಲಾಸ್ ಕೂಡ ನಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಕೂಡ ಲಿಂಕಲ್ಲಿ ಹಾಕಿರ್ತೀನಿ. ಬೇಕಿದ್ದರೆ ಓಲ್ಡ್ ವ್ಯಾಲ್ಯೂ ಎಜುಕೇಷನ್ ಮಾಡಲ್ನು ಕೂಡ ಒಂದು ಅರ್ಧ-ಮುಕ್ಕಾಲು ಗಂಟೆ ನೋಡಿ ತಿಳ್ಕೊಳ್ಳಿ. ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ 15,000 ಶಿಕ್ಷಕರು ಬರ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ನಾನು ಸ್ವಾಗತ ಮಾಡ್ತಾ ಈ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ಆರೋಗ್ಯ ಶಿಕ್ಷಣ ವಿಚಾರವನ್ನು ತೆಗೆದುಕೊಂಡ್ಬರ್ತೀನಿ. ನಮಸ್ಕಾರ.